ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಪ್ರತಿ ಪರೀಕ್ಷೆಯಲ್ಲೂ ಕೆಲವು ಕಠಿಣ ಪ್ರಶ್ನೆಗಳು ಬಂದೇ ಬರ್ತವೆ. ಆ ಕಠಿಣ ಪ್ರಶ್ನೆಗಳಿಗೆ ಉತ್ತರಿಸಿದವರು ಮಾತ್ರ ಸಕ್ಸಸ್ ಆಗ್ತೇವೆ. ಅಲ್ಲಿ ವಿಶೇಷ ಏನಂತಂದರೆ ಆ ಪ್ರಶ್ನೆಗಳನ್ನು ಈ 10 ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಬೇಕಾದಷ್ಟು ಜ್ಞಾನ ಒಂದು ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಬೇಕಾಗಿರುತ್ತೆ. ಅಷ್ಟು ನಾಲೆಡ್ಜನ್ನು ಆ ಪ್ರಶ್ನೆ ಕೇಳುತ್ತೆ. ಅದಕ್ಕೆ ನಾವು ಸಿದ್ಧವಾಗಿದ್ದೀವಾ, ಆ ಥರದ ಪ್ರಶ್ನೆಗಳಿಗೆ ನಾವು ಉತ್ತರಿಸುವಂಥ ಎಲಿಜಿಬಿಲಿಟಿ ಇದೆಯಾ ಅನ್ನೋಂಥದ್ದನ್ನ ನೋಡ್ಕೊಂಡಿದ್ದೆ. ಆದರೆ ಸಾಮಾನ್ಯ ಪ್ರಶ್ನೆಗಳು ಎಲ್ಲರೂ ಉತ್ತರಿಸ್ತಾರೆ, ಆದರೆ ಆಯ್ಕೆ ಆಗುವಂಥವ್ರು ಈ ಥರದ ಕಠಿಣ ಪ್ರಶ್ನೆಗಳನ್ನು ಉತ್ತರಿಸ್ತಾರೆ. ಇದೇ ಆಯ್ಕೆ ಆಗೋವ್ರಿಗೂ ಆಗದೇ ಇರುವಂಥವ್ರಿಗೂ ಇರುವಂಥ ವ್ಯತ್ಯಾಸ ಅನ್ನೋಂಥದ್ದು ನನ್ನ ಭಾವನೆ. ಅದಕ್ಕೆ ನಮ್ಮ ವಿಡಿಯೋವನ್ನು ನೋಡುವಂಥ ಎಲ್ಲರೂ ಆಯ್ಕೆ ಆಗುವಂಥ ರೀತಿಯಲ್ಲಿ ನಾವು ಪ್ರಯತ್ನಿಸಬೇಕು ಅನ್ನೋ ಕಾರಣಕ್ಕೆ ಇದೇ ಥರದ ಪ್ರಶ್ನೆಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೇವೆ. ಕೆಳಗಿನವುಗಳಲ್ಲಿ ಈಗ ಪ್ರಶ್ನೆಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ನಿಜವಾಗಿಯೂ ಆಯ್ಕೆ ಮಾಡೋಂಥದ್ದು ಅಪಾಯಿಂಟ್ಮೆಂಟ್ ನಿರ್ಧರಿಸುವಂಥ ಪ್ರಶ್ನೆನ, ಅಥವಾ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವಂಥ ಪ್ರಶ್ನೆನ, ಅಥವಾ ನಿಮ್ಮನ್ನು ಆಯ್ಕೆ ಪಟ್ಟಿಯಲ್ಲಿ ಸೇರಿಸುವಂಥ ಪ್ರಶ್ನೆನ ಅಂತ ನೀವೇ ಜಡ್ಜ್ ಮಾಡಿ. ನಂತರ ಜಡ್ಜ್ ಮಾಡಬೇಕಾದ್ರೆ ಒಂದು ಸರಿ ಹೇಳ್ತೇನೆ, ನಾನು ಅನಾಲಿಸಿಸ್ ಮಾಡ್ತಾ ಹೋದರೆ ನಿಮ್ಗೆ ಅದು ಜ್ಞಾನ ಬರೋದಿಲ್ಲ. ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಅನಂತರ ಬರುವಂಥ ಪ್ರಶ್ನೆ, ಮೊದಲಿಗೆ ಪ್ರಶ್ನೆ ತೋರಿಸ್ತೇನೆ, ಅನಂತರ ಉತ್ತರ ಕೊಡ್ತೇನೆ. ನಾನು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾನು ಯಾವ ರೀತಿ ಅನಾಲಿಸಿಸ್ ಮಾಡಿ ಆ ಪ್ರಶ್ನೆಯನ್ನು ಉತ್ತರಿಸ್ತೇನೆ ಅನ್ನೋಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಈಗೇನು ಮಾಡಬೇಕು, ಪರ್ಮನೆಂಟ್ ಲರ್ನಿಂಗ್ ಆಗಬೇಕು ಅನ್ನೋಂಥದ್ದಾದರೆ, ಅವ್ರೇನೋ ಹೇಳ್ತಾರೆ ಬಿಡು ಅನ್ನೋಂಥದ್ದನ್ನು ನೆಗ್ಲೆಕ್ಟ್ ಮಾಡಲಿಲ್ಲ ಅನ್ನೋದಾದರೆ, ಒಂದು ಪೆನ್ನು ಪೇಪರು ತಗೊಳ್ಳಿ. ಈಗ ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆಯನ್ನು ನೋಡಿದಾದ ನಂತರ ನೀವು ಆನ್ಸರ್ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಅನಂತರ ನನ್ನ ಆನ್ಸರ್ ಜೊತೆ ಟ್ಯಾಲಿ ಮಾಡಿ. ಟ್ಯಾಲಿ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ರೀತಿಯಲ್ಲಿ ನಾನು ಅನಾಲಿಸಿಸ್ ಮಾಡಿದೆ ಅನ್ನೋಂಥದ್ದು ಇಂಪಾರ್ಟೆಂಟು. ಹಾಗಾಗಿ ನೀವು UPSC, KPSC, ಗ್ರೂಪ್ ಸಿ, SDA, FDA ಈ ಥರದ ಪರೀಕ್ಷೆಗಳಲ್ಲಿ, PSIಯಲ್ಲಿ ಈ ಥರದ ಪರೀಕ್ಷೆಗಳಲ್ಲಿ ಈ ಥರದ ಕೆಲವು ಪ್ರಶ್ನೆಗಳಿರ್ತವೆ. ಬಟ್ ಈ ಪ್ರಶ್ನೆಗಳು ನೀವು ಯಾರನ್ನಾದರೂ ಕೇಳಿ, ಆಯ್ಕೆ ಆಗಿರೋಂಥವ್ರನ್ನ, ಈ ಥರದ ಪ್ರಶ್ನೆಗಳಿಗೆ ಯಾರು ಆನ್ಸರ್ ಮಾಡಿರ್ತಾರೋ ಅವರು ಆಯ್ಕೆ ಆಗಿರ್ತಾರೆ. ಅದಕ್ಕೆ ಈ ಥರದ ಪ್ರಶ್ನೆಗಳಿಗೆ ಉತ್ತರಿಸುವಂಥವರ ರೇಂಜೇ ಬೇರೆ ಇರುತ್ತೆ ಅಂತ. ಅಂದರೆ ಅವರೇನು ಆಕಾಶದಿಂದ ಉಳಿದು ಬಂದಿದ್ದಾರೆ ಅಂತಲ್ಲ, ಅದನ್ನು ಮೊದಲೇ ಪ್ರಾಕ್ಟೀಸ್ ಮಾಡಿರ್ತಾರೆ, ಅನಾಲಿಸಿಸ್ ಮಾಡಿರ್ತಾರೆ. 1 ಸರಿ 2 ಸರಿ ತಪ್ಪು ಮಾಡಿ ಅವರ ಉದ್ಯೋಗವನ್ನು ಕಳ್ಕೊಂಡಿರ್ತಾರೆ. ಅದರಿಂದಾಗಿ ಅವರು ಅದನ್ನು ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದನ್ನು ಕಲಿತಾರೆ. ಕಲಿತಾಗ ಯಾವ್ದು ಬೇಕಾದ್ರೂ ಕಲಿಬೋದು. ಕಲಿತ ನಂತರ ಅದನ್ನು ಸಾಲ್ವ್ ಮಾಡ್ಕೋತಾರೆ ಅಂತ. ಈಗ ಮೊದಲನೇ ಪ್ರಶ್ನೆಗೆ ಬರೋಣ. ಇನ್ನೂ ಒಂದು ದುರಂತ, ಎಸ್ಪೆಷಲಿ ಕನ್ನಡ ಮಾಧ್ಯಮದಲ್ಲಿ ಓದುವಂಥವ್ರಿಗೆ ಬಹಳ ದುರಂತ. ಯಾಕೆ ಅಂತಂದರೆ, ನಾವು ಕನ್ನಡ ಮೀಡಿಯಮ್ಮು ಮೊದಲಿಂದ ಕನ್ನಡ ಮೀಡಿಯಮಲ್ಲೇ ಓದ್ಕೊಂಡು ಬಂದಿದ್ದೀವಿ. ಇಂಗ್ಲೀಷ್ ಮೀಡಿಯಮ್ ಅಂದರೆ ಮೊದಲಿಂದನೂ ನಮಗೊಂದು ಸ್ವಲ್ಪ ಸಮಸ್ಯೆ. ಆದರೆ ಈಗೇನಾಗ್ತಾ ಇದೆ, ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಂಥವರು ಇಂಗ್ಲೀಷ್ ಮೀಡಿಯಮಲ್ಲಿ ಫಸ್ಟ್ ಟೈಮ್ ತಯಾರಿ ಮಾಡ್ತಾರೆ. ಅನಂತರ ಅದನ್ನು ಕನ್ನಡಕ್ಕೆ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿ ಅದ್ರ ಮುಖಾಂತರ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ. ನಮ್ಗೆ ಆನ್ಸರ್ ಗೊತ್ತಿದ್ರೂ ಸಹ ನಾವು ಆನ್ಸರ್ ಮಾಡಲಿಕ್ಕೆ ಆಗದೇ ಇರೋಂಥ ಸ್ಥಿತಿಗೆ ತಲುಪ್ತೀವಿ. ಅದರ ಉದಾಹರಣೆಗೆ ಇದೇ ಪ್ರಶ್ನೆ, ಅದನ್ನು ನೀವು ಗಮನಿಸಿ. ಯಾಕೆ ಅಂತಂದರೆ ಇಲ್ಲಿ ನೋಡಿ, ಕನ್ನಡದಲ್ಲಿ ಓದ್ಕೊಂಡ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ. ಅದಕ್ಕೆ ನೀವು ಸಾಮಾನ್ಯವಾಗಿ, ನಾನು ಈಗಾಗಲೇ ಹೇಳಿದ್ದೇನೆ, NCERT, DSCERT ಏನು ಬುಕ್ಸ್ ಇದ್ದಾವೆ ಅವುಗಳನ್ನು ಅಟ್ಲೀಸ್ಟ್ ಇಂಗ್ಲೀಷಲ್ಲಿ ಓದೋದಕ್ಕೆ ಕಲೀರಿ. ಈಗ 8th ಇಂದ 10th ವರೆಗೆ ಇರುವಂಥ DSCERT ಬುಕ್ಕು, 8th ಇಂದ 10th ತನಕ ಇರುವಂಥ NCERT ಬುಕ್ಸು, ಇವಿಷ್ಟನ್ನೇ ಇಂಗ್ಲೀಷ್ ಮೀಡಿಯಮಲ್ಲಿ ದಿನಕ್ಕೆ ಒಂದೊಂದು ಲೆಸನ್ ಓದೋವಂಥದ್ದು ಅಥವಾ ಒಂದೊಂದು ಪೇಜ್ ಓದೋವಂಥದ್ದು, 2 ಪೇಜ್ ಓದೋವಂಥದ್ದು, ಅದನ್ನು ಕನ್ನಡ ಬುಕ್ಸ್ಗೆ ಟ್ಯಾಲಿ. ಈಗ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಯಾರು ಅಶೋಕ ಅಂತ ಓದ್ತಾ ಇದ್ದೀರಿ, ಅದೇ ಅಶೋಕ ಅನ್ನೋಂಥದ್ದಕ್ಕೆ ಕನ್ನಡ ಮೀಡಿಯಮ್ ಪುಸ್ತಕ ಒಂದು ಇಟ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಸರಿ ಕನ್ನಡ ಪುಸ್ತಕವನ್ನು ಓದಿದ್ದಾದಮೇಲೆ ಕನ್ನಡ ಮೀಡಿಯಮ್ಗೆ ಕಂಪೇರ್ ಮಾಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗದೆ ಇದ್ದಾಗ. ಇದು ಬಹಳ ಕಷ್ಟ ಅಂತಲ್ಲ, ನಾನು ಹೇಳೋಂಥದ್ದು ದಿನಕ್ಕೆ 1 ಪೇಜ್ ಪ್ರಾಕ್ಟೀಸ್ ಮಾಡಿ, 2 ಪೇಜ್ ಪ್ರಾಕ್ಟೀಸ್ ಮಾಡಿ, 1 ಲೆಸನ್ ಪ್ರಾಕ್ಟೀಸ್ ಮಾಡಿ, ಚಿಕ್ಕದಾಗಿ. ಅವೆಲ್ಲ 8th 9th ಅಲ್ಲೆಲ್ಲ ಚಿಕ್ಕ ಲೆಸನ್ಸ್ ಇರ್ತದೆ. ಆ ಥರದ್ದು ಮಾಡಿದ್ದೆ ಆದರೆ ಖಂಡಿತ ನಿಮ್ಗೆ ಅದರದ್ದು ಬೆನಿಫಿಟ್ ಇದ್ದೇ ಇರುತ್ತೆ. ನಾನು ಪ್ರಾಮಾಣಿಕವಾಗಿ ತಮಗೆ ಹೇಳ್ತಿದ್ದೇನೆ. ಅದನ್ನು ಮಾಡೋಕ್ಕಾಗೋದಿಲ್ಲ ಅಂದವರು ಸ್ವಲ್ಪ ಕಷ್ಟ ಆಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಇಂಗ್ಲೀಷ್ EICಯ ಮೊದಲ ಪ್ರಮುಖ ಸ್ವಾಮ್ಯದ ಹಿಡುವಳಿ ಆಗಿದೆ? ಇದು ಇಂಗ್ಲೀಷಲ್ಲಿದೆ. ಇದರಲ್ಲಿ ನಮಗೆ ಸುಮಾರು ಜನಕ್ಕೆ EIC ಅಂದರೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿತ್ತು ಅನ್ನೋದನ್ನ ಕಾಮೆಂಟಲ್ಲಿ ತಿಳಿಸಿ, EIC ಅಂದರೆ ಏನು ಅಂತ. ಆಮೇಲೆ ನೋಡಿ, ಮೊದಲ ಪ್ರಮುಖ ಸ್ವಾಮ್ಯದ ಅಂತಾನೆ. ಏನು ಸ್ವಾಮ್ಯದ ಗೊತ್ತಾಗಿಲ್ಲ ನಮಗೆ. ಹಿಡುವಳಿ ಅಂತಾನೆ. ಹಿಡುವಳಿ ಅಂದರೆ ಭೂ ಹಿಡುವಳಿನಾ? ಏನಿದು ಹಿಡುವಳಿ ಅನ್ನೋಂಥದ್ದು? ಇದು ಎಕ್ಸಾಕ್ಟ್ ಟರ್ಮ್ಸನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಈ ಥರದ ಸಮಸ್ಯೆ ಆಗುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹಾಕಿದೆ ನೋಡಿ, ಅಲ್ಲೇ ನಿಮ್ಗೆ ಅದ್ರ ಕೆಳಗಡೆ. ಇದು ಸೇಮ್ ಈಗ KSET ಕೇಳಿರುವಂಥ ಪ್ರಶ್ನೆ. ಇದರಲ್ಲಿ ಸುಮಾರು ಜನಕ್ಕೆ ಪಾಪ ಈ ಥರದ್ದು ತೊಂದರೆ ಆಗಿದೆ. ಕನ್ನಡ ಮೀಡಿಯಮಲ್ಲಿ ಅದ್ಭುತವಾಗಿ ಓದ್ಕೊಂಡಿದ್ದಾರೆ, ಆದರೆ ಕೆಲವು ಪದಗಳು ಅರ್ಥ ಆಗದೇ ಇರೋದ್ರಿಂದ ಅವರು ಅದನ್ನು ಮಿಸ್ ಹೊಡೆದಿರೋಂಥ ಚಾನ್ಸಸ್ಸು ಬಹಳ ಇದೆ. ಈಗಾಗಲೇ ಕೀ ಆನ್ಸರ್ ಬಂದಿದ್ದು ನೀವು ಗಮನಿಸಿರ್ತೀರಿ. Which among the following was the first major proprietary
ಹೋಲ್ಡಿಂಗ್ ಆಫ್ ದ ಇಂಗ್ಲೀಷ್ EIC ಇನ್ ಇಂಡಿಯಾ ಅಂತ ಹೇಳ್ತಾನೆ. ಈ EIC ಅಂತಂದರೆ ಏನು? ಈಸ್ಟ್ ಇಂಡಿಯಾ ಕಂಪನಿ ಅಂತ. ಆ ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋಂಥದ್ದು ಉದ್ದಕ್ಕೆ ಬಿಟ್ಬಿಟ್ಟು ಶಾರ್ಟ್ ಫಾರ್ಮಲ್ಲಿ EIC ಅಂತ ಕರೀತಾರೆ. ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರಿಗೆ ಹೆಂಗೆ ಗೊತ್ತಾಗಬೇಕು EIC ಅಂದರೆ ಏನು ಅಂತ? ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಕೈಗಾರಿಕೆ, ಮೊದಲ ಒಂದು ಕೋಟಿ, ವ್ಯಾಪಾರಿ ಕೋಟಿಯನ್ನು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಇದು ಪ್ರಶ್ನೆ. ಅದಕ್ಕೆ ಇಷ್ಟೇ ಅರ್ಥ ಆಗಬೇಕಾಗಿತ್ತು. ಕೆಲವೊಂದು ಟೈಮಲ್ಲಿ ನಾನು ಅರ್ಥ ಮಾಡ್ಕೋಬೇಕಾದಾಗಲೂ ಇವೆರಡನ್ನೂ ಓದಿದಾಗಲೂ ನನಗೆ ಜಾಸ್ತಿ ಕ್ಲಾರಿಟಿ ಬರಲಿಲ್ಲ. ಅನಂತರ ಕೆಳಗಡೆ ಬಂದಾಗ ಇಲ್ಲಿ ನಂಗೆ ಅರ್ಥ ಆಗಬೇಕಾಗಿರೋದೇನು, ಇಲ್ಲೇನು ಕೇಳಿದ್ದಾನೆ? ಫಸ್ಟ್ ಅಂತಾನೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಅಂತಾನೆ. ಅನಂತರ ನಂಗೆ ಅರ್ಥ ಆಗಬೇಕಾಗಿರೋದೇನೋ EIC ಅಂತ. ಪ್ರೊಪ್ರೈಟರಿ ಅಥವಾ ವ್ಯಾಪಾರಿ ಕೇಂದ್ರ, ವ್ಯಾಪಾರಿ ಸ್ಥಳ, ಪ್ರೊಪ್ರೈಟರ್ ಅಂತ ನೀವು ನೋಡಿರ್ಬೇಕು. ಯಾವುದೋ ಅಂಗಡಿ ಹಾಕಿರ್ತಾರೆ, ಅಂಗಡಿ ಹೆಸರು ಹಾಕ್ಬಿಟ್ಟು ಕೆಳಗಡೆ ಪ್ರೋ ಅಂತ ಹಾಕ್ಬಿಟ್ಟು ಅವ್ರ ಹೆಸರು ಹಾಕಿರ್ತಾರೆ. ಹಾಗೆ ಇದು ಪ್ರೊಪ್ರೈಟರಿ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ವ್ಯಾಪಾರಿ ಕೋಟಿ. ಕೋಟೆ ಬೇರೆ, ಕೋಟಿ ಬೇರೆ. ಕೋಟಿ ಅಂತಂದರೆ ವ್ಯಾಪಾರ ನಡೆಯುವಂಥ ಮಾರ್ಕೆಟ್ ಪ್ಲೇಸ್ ಇದೆಯಲ್ಲ, ಅದು ಸುತ್ತಲೂ ಒಂದು ಕೋಟೆಯನ್ನು ಕಟ್ಕೊಂಡು ಅದಕ್ಕೊಂದು ಪೊಲೀಸ್ ಸೆಕ್ಯೂರಿಟಿ ಇಟ್ಕೊಂಡಿರ್ತಾರೆ. ಅದು ವ್ಯಾಪಾರಿ ಕೋಟಿ ಅಂತ ಕರೀತಾರೆ. ಎಲ್ಲಿ ಈ ಯುರೋಪಿಯನ್ನರು ಭಾರತಕ್ಕೆ ಬಂದಾಗ. ಅದಕ್ಕಿಂತ ಮುಂಚೆ ಭಾರತದಲ್ಲಿದ್ದು ಕೋಟೆಗಳು ಬೇರೆ, ಕೋಟಿ ಅನ್ನೋಂಥದ್ದು ಬೇರೆ. ಆ ಥರದ ಮೊದಲ ವ್ಯಾಪಾರಿ ಕೋಟಿ ಯಾವುದು ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ. ಯಾಕೆಂದರೆ ನಾನು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಓದಿದಾಗ ಪೋರ್ಟ್ ಸೆಂಟ್ ಡೇವಿಡ್ ಅಂತ ನೋಡಿ, ಇಲ್ಲಿ ಪೋರ್ಟ್ ಸೆಂಟ್. ನಂತರ ಈಗ ನೀವು ಎಕ್ಸಾಕ್ಟ್ ಮೀನಿಂಗ್ ಹೋದರೆ ಇಲ್ಲಿ ಹೆಂಗೋ ಅದೃಷ್ಟಕ್ಕೆ ನಿಮಗೆ ಪೋರ್ಟ್ ಅಂತ ಬಂದುಬಿಟ್ಟಿದೆ ಕನ್ನಡದಲ್ಲಿ. ಅದೇ ನೀವು ಇದು ಪೋರ್ಟ್ ಅನ್ನೋದು ಇಂಗ್ಲೀಷ್ ಪದ, ಆದರೆ ಕನ್ನಡದಲ್ಲಿ ಪೋರ್ಟ್ ಅಂತ ಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಈಸಿ ಆಯಿತು. ಇಲ್ಲಾಂದರೆ ಇದನ್ನು ಎಕ್ಸಾಕ್ಟ್ ಪೋರ್ಟ್ ಅಂತ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋದರೆ ಅದು ಹಾರ್ಬರ್ ಅಂತ ಬರುತ್ತೆ, ಬಂದರು ಅಂತ ಬರುತ್ತೆ ಪೋರ್ಟ್ ಅನ್ನೋಕ್ಕೆ ಹೋದರೆ. ಆದರೆ ಇಲ್ಲಿ ಬಂದರು ಪಕ್ಕದಲ್ಲಿರುವಂಥ ವ್ಯಾಪಾರಿ ಕೋಟಿ, ಇದು ಬಂದರು ಅಲ್ಲ. ಹಾಗಾಗಿ ಅದೃಷ್ಟಕ್ಕೆ ಇಲ್ಲಿ ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಈ ಥರದ್ದು ಮಿಸ್ಟೇಕ್ಸು ಆಗುತ್ತೆ. ಅದಕ್ಕೆ ಸೆಂಟ್ ಜಾರ್ಜು, ಸೆಂಟ್ ಡೇವಿಡು, ನೋಡಿ ಪೋರ್ಟ್ ವಿಲಿಯಮ್ಮು, ಔದ್ ಕೋಟೆ ಅಂತಾನೆ. ನೋಡಿ ಇಲ್ಲಿ ಆಪ್ಷನ್ ಕೊಡೋಕ್ಕೆ ಸಿಕ್ಕಿಲ್ಲ, ಇದು ಈಸಿ. ಅದರಿಂದ ಏನಾಯಿತು, ಈಗ ಔದ್ ಕೋಟೆ ಅನ್ನೋಂಥದ್ದು ಇಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನ ಜಡ್ಜ್ ಮಾಡ್ಬೋದು. ಯಾಕೆಂದರೆ ಈ ಮೂರರಲ್ಲಿ ಒಂದು ಆಗಬೇಕು ಅಂತ ಅನಾಲಿಸಿಸ್ ಮಾಡ್ಬೋದು. ಹಾಗಾಗಿ ನಾನು ಈ D ಅನ್ನು ತೆಗೆದಾಕ್ತೇನೆ ಇಲ್ಲಿ. ಈಗ ಈ ಥರದ್ದು ಅನಾಲಿಸಿಸ್ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆಗಳಿಗೆ ಪ್ರಶ್ನೆ ಬಂದಾಗ ಹೋಲ್ಡ್ ಮಾಡಿ, ಅನಾಲಿಸಿಸ್ ಮಾಡಿ, ಆನ್ಸರ್ ಮಾಡಿ, ಅನಂತರ ಚೆಕ್ ಮಾಡಿ, ಕಾಮೆಂಟಲ್ಲಿ ತಿಳಿಸಿ. ಇರೋಂಥದ್ದು 10 ಪ್ರಶ್ನೆ ಹೇಳ್ತೇನೆ. 10 ಪ್ರಶ್ನೆಗೆ ನೀವು ಯಾವ್ಯಾವ ರೀತಿ ಅನಾಲಿಸಿಸ್ ಮಾಡ್ಕೊಂಡು ಎಷ್ಟು ಮಾರ್ಕ್ಸನ್ನು ಪಡ್ಕೊಂಡಿದ್ದೀರಿ ಅಂತ. ಅದರಿಂದ ನಮಗೇನಾಗುತ್ತೆ, ಈ ವಿಡಿಯೋಸನ್ನು ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ, ಈ ಥರದ ಕ್ವಶನ್ಸನ್ನು ತಮ್ಮನ್ನು ಎನ್ರಿಚ್ ಮಾಡಲಿಕ್ಕೆ, ನಾವು ನಿಮ್ಮ ಜೊತೆ ಬೆಳೀಲಿಕ್ಕೆ, ಇದು ಬಹುಶಃ ನಿಮ್ಮಿಂದ ನಾವು ಸಹ ಇನ್ನೂ ಒಂದಷ್ಟು ವಿಸ್ತಾರವಾಗಿ ವಿಷಯವನ್ನು ತಿಳ್ಕೊಂಡು ತಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ತಾವು ಕಾಮೆಂಟ್ ಮುಖಾಂತರ ಅದನ್ನು ತಿಳಿಸಿದ್ದೆ. ಆದರೆ ಇಲ್ಲಾಂದರೆ ಇದು ಯಾರಿಗೂ ಆಸಕ್ತಿ ಇಲ್ಲ, ಬೇಡ ಬಿಡು ಅಂತಂದ್ಬಿಟ್ಟು ನಾವು ರೆಗ್ಯುಲರ್ ಫಾರ್ಮ್ಯಾಟ್ಗೆ ಬರಬೇಕಾಗತ್ತೆ. ಅದು ನಿಮ್ಮದೇ ಚಾಯ್ಸು. ನೀವು ಯಾವ ರೀತಿ ಇರ್ತೀರೋ ನಾವು ಯಾವ ರೀತಿ ಬದಲಾಗ್ತಾ ಹೋಗ್ತೀವಿ. ಇಂಗ್ಲೆಂಡಿನಲ್ಲಿ ಈಗ ಈಸ್ಟ್ ಇಂಡಿಯಾ ಕಂಪ್ನಿ ಬಂತಲ್ಲ, ಅದ್ರ ಜನ್ಮ ಜಾಲಾಡ್ಬಿಡ್ಬೇಕಲ್ಲಿ. ಅಲ್ಲಿ ಏನಿದೆ ಅದದ್ದು ನನಗೇನೇನು ಗೊತ್ತಿದೆ ಈಸ್ಟ್ ಇಂಡಿಯಾ ಕಂಪ್ನಿ ಬಗ್ಗೆ ಅಂತ. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಗುತ್ತೆ, ಡಿಸೆಂಬರ್ 31. ಈ ಡಿಸೆಂಬರ್ ಅಂತ ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ನಮ್ಮಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಅದೇ ರೀತಿ ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಗುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ. ಈ ಥರದ ಸಮಾನ ಅಂಶಗಳು ಬಂದಾಗ ಒಂದು ಕಡೆ ಬರೆದಿಟ್ಕೋಬೇಕು. ಡಿಸೆಂಬರ್ 31ರಂದು ಈಸ್ಟ್ ಇಂಡಿಯಾ ಕಂಪ್ನಿ ಪ್ರಾರಂಭ ಆಯಿತು. ಅದಕ್ಕೆ EIC, ಈಸ್ಟ್ ಇಂಡಿಯಾ ಕಂಪನಿ ಅಂತ. ಏನಕ್ಕೆ ಅದನ್ನ ಈಸ್ಟ್ ಅಂತ ಕರೀತಾರೆ ಅಂತಂದರೆ, ಈಗ ನೀವು ಇಲ್ಲಿ ಗಮನಿಸಿರ್ಬೋದು ಈಸ್ಟ್ ಇಂಡಿಯಾ ಅಂತ ಯಾಕೆ ಕರೀತಾರೆ ಅಂತ. ಸರ್ ಇವೆಲ್ಲ ತಿಳ್ಕೊಬೇಕಾದ ಅವಶ್ಯಕತೆ ಇದೆಯಾ? ಈ ತಿಳ್ಕೊಂಡ್ರೆ ನೀವು ಎನ್ರಿಚ್ ಆಗಿರ್ತೀರಿ. ತಿಳ್ಕೊಂಡಿಲ್ಲ ಅಂದರೆ ಎಲ್ಲರಂತೆ ನೀವು ಇರಬೇಡಿ. ನಾವು ಪ್ರತಿಯೊಬ್ಬರು ಯೂನಿಕ್ಕು, ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಸ್ಪೆಷಲ್ ಜೀವಿಗಳು. ನೀವು ಟ್ವಿನ್ಸ್ ಆಗಿ ಹುಟ್ಟಿದ್ರು ಸಹ ತಾಯಿ ಐಡೆಂಟಿಫೈ ಮಾಡ್ತಾಳೆ ಈ ಮಗುಗೆ ಆ ಮಗುಗೆ ಏನು ವ್ಯತ್ಯಾಸ ಇದೆ ಅಂತ. ಇಷ್ಟೇಕೆ ಹುಣಸೆ ಮರದಲ್ಲಿರುವಂಥ ಎಲೆಗಳು ಒಂದು ಎಲೆಯಿಂದ ಇನ್ನೊಂದು ಎಲೆ ಪ್ರತ್ಯೇಕವಾಗಿರ್ತದಂತೆ. ಅಷ್ಟು ಸಣ್ಣ ಸಣ್ಣ ಎಲೆಗಳಿದ್ರು ಒಂದು ಎಲೆ ಥರ ಇನ್ನೊಂದು ಇರೋದಿಲ್ವಂತೆ. ಅಂಥದ್ರಲ್ಲಿ ಮನುಷ್ಯರು ನಾವ್ಯಾಕೆ ಸೇಮ್ ಇರಬೇಕು, ಎಲ್ಲರೂ ಕಲಿಯುವಂಥ, ಎಲ್ಲರೂ ತಿಳ್ಕೊಂಡಂಥ ರೆಗ್ಯುಲರ್ ಪ್ಯಾಟ್ರನ್ನಲ್ಲಿ ಯಾಕೆ ಇರಬೇಕು? ನಂತರ ನಾನು ಹೇಳ್ತಾ ಇರ್ತೇನೆ, ಓದು ಅನ್ನೋಂಥದ್ದು ಕಿಕ್ ಕೊಡುವಂಥ ವಿಚಾರ, ಮಜಾ ಕೊಡುವಂಥದ್ದು. ಅದನ್ನು ಹೆಂಗೆ ಅದರಿಂದ ಈಗ ಜೇನು ಹುಳುಗಳನ್ನೆಲ್ಲ ಸರಿಸ್ಬಿಟ್ಟು ಅದರಿಂದ ಜೇನು ತಿನ್ನೋದು ಹೇಗೆ ಅಂತ ಕಲ್ತ್ಕೊಂಡು ಬಿಟ್ರೆ ಅಂದರೆ, ಅನಂತರ ನೀವು ಹುಳ ಕಚ್ಚುತ್ತದಂದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಆ ಜೇನನ್ನು ಸವಿತೀರಿ. ಅದಕ್ಕೆ ಆ ಥರದ ಕಿಕ್, ಓದುವಂಥದ್ರಲ್ಲಿ ಕಿಕ್ ಪಡೆಯುವಂಥದ್ದು. ನನಗಂತೂ ಭಾಳ ಈ ಥರದ ಕ್ಲಾಸ್ ಮಾಡ್ತಾ ಇದ್ದಾನೆ ಭಾಳ ಖುಷಿಯಿಂದ ಮಾಡ್ತಿರ್ತೇನೆ ನನಗೆ ರೆಗ್ಯುಲರ್ ಕ್ಲಾಸಸ್ ಮಾಡೋದಕ್ಕಿಂತ. ಯಾಕೆಂದರೆ ಅಷ್ಟು ಕಿಕ್ ಇಲ್ಲಿ ಸಿಗ್ತಾ ಇರುತ್ತೆ, ಅಷ್ಟು ಖುಷಿ ಸಿಗ್ತಾ ಇರುತ್ತೆ. ಹಿಂಗೆಲ್ಲ ತಿಳ್ಕೊಬೋದಲ್ವ, ಇಷ್ಟೆಲ್ಲ ವಿಚಾರ ಆಯ್ತಲ್ಲ, ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹೀಗೆ ಮಾಡಿದ್ರು, ಯಾಕೆ ಹಾಗೆ ಮಾಡಿದ್ರು, ಈ ಥರ ಪ್ರಶ್ನೆಗಳನ್ನು ಮಾಡ್ಕೊಳ್ತಾ ಹೋದರೆ ಅದ್ಭುತವಾದಂಥ ಜ್ಞಾನ ವಿಸ್ತಾರಗೊಳ್ತಾ ಹೋಗುತ್ತೆ. ಇದರಿಂದ ನಮಗೆ ಎಕ್ಸಾಮಲ್ಲಿ ಪಾಸ್ ಆಗೋದ್ರ ಜೊತೆಗೆ, ಉದ್ಯೋಗ ಪಡೆಯೋದ್ರ ಜೊತೆಗೆ ಜೀವನವನ್ನು ಅನಾಲಿಸಿಸ್ ಮಾಡ್ಕೊಳ್ಳುವಂಥ ಜ್ಞಾನ ಪಡೀತದೆ. ಪರಿಸ್ಥಿತಿ ಸಂದರ್ಭಗಳಿಗೆ ತಕ್ಕಂತೆ ಪ್ರತಿಕ್ರಿಯಿಸುವಂಥ ಜ್ಞಾನವನ್ನು ಇಲ್ಲಿ ನಾವು ಪಡ್ಕೋತೀವಿ ಅನ್ನೋಂಥದ್ದು ನನ್ನ ಭಾವನೆ. ಈಸ್ಟ್ ಇಂಡಿಯಾ ಕಂಪ್ನಿ ಯಾಕೆ ಕರೀತಾರೆ ಅಂತ ನೀವು ತಿಳ್ಕೊಬೇಕಿಲ್ಲಿ. ನೋಡಿ ಇದು ಗೋಳ. ಈಗ ಭಾರತ ಇಲ್ಲಿ ಭಾರತ ಬರ್ತದೆ. ಈಗ ಇದು ಉತ್ತರಾರ್ಧ ಗೋಳ ಅಂತ ಕರಿತೀವಿ, ಇದನ್ನು ದಕ್ಷಿಣಾರ್ಧ ಗೋಳ ಅಂತ ಕರಿತೀವಿ. ಮತ್ತು ಈ ಗೋಳವನ್ನು ಈ ಥರ ಭಾಗ ಮಾಡ್ತಾರೆ. ಅವಾಗ ಇದನ್ನೇನು ಕರಿತೀವಿ, ಈ ಕಡೆ ಪೂರ್ವಾರ್ಧ ಗೋಳ ಅಂತ ಕರಿತೀವಿ, ಈ ಕಡೆ ಪಶ್ಚಿಮಾರ್ಧ ಗೋಳ ಅಂತ ಕರಿತೀವಿ. ಇಲ್ಲಿಗೆ ಸರಿಯಾಗಿ ಇಂಗ್ಲೆಂಡ್ ಬರುತ್ತೆ.
ಭಾರತ ಈ ಕಡೆ ಈಸ್ಟಲ್ಲಿ ಬರುತ್ತೆ ನೋಡಿ. ಇವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಈಸ್ಟು, ನಾವು ಈಸ್ಟು. ಅದೇ ನಮಗೆ ಕಂಪೇರ್ ಮಾಡಿದ್ರೆ ನಾವು ಈಸ್ಟಲ್ಲಿ ಇದ್ಕೊಂಡು ಇವ್ರು ನೋಡಿದ್ರೆ ಇವರು ವೆಸ್ಟು. ಅದರಿಂದಾಗಿ ಈಸ್ಟಲ್ಲಿ ವ್ಯಾಪಾರ ಮಾಡೋದಕ್ಕೆ ಯಾರು ಈ ಥರ ಎಷ್ಟು ಜನ ತಿಳ್ಕೊಂಡಿದ್ರು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಯಾಕೆ ಕರೀತಾರೆ ಅಂತ. ಭಾರತ ಇಂಗ್ಲೆಂಡ್ಗೆ ಈಸ್ಟಲ್ಲಿ ಬರುತ್ತೆ ನೋಡಿ. ಇದು ಇವ್ರು ಪಶ್ಚಿಮದಲ್ಲಿದ್ದಾರೆ, ನಾವು ಪೂರ್ವದಲ್ಲಿ ಬರ್ತೇವೆ. ಹಂಗಾಗಿ ಈಸ್ಟ್ ಇಂಡಿಯಾ, ಭಾರತದಲ್ಲಿ ಪೂರ್ವ ಭಾರತ, ಪಶ್ಚಿಮ ದೇಶಗಳು, ಪೂರ್ವ ದೇಶಗಳು ಅಂತ ಕರೀತಾರೆ. ಪೂರ್ವ ದೇಶಗಳು ಅಂದರೆ ಇಲ್ಲಿಂದ ಈ ಕಡೆ ಇರುವಂಥವ್ರು ಪೂರ್ವ ದೇಶಗಳು, ಪಶ್ಚಿಮ ದೇಶಗಳು ಅಂದರೆ ಈ ಕಡೆ ಇರುವಂಥವ್ರು. ಅದಕ್ಕೆ ನೀವು ಇದೇನು ಗ್ರೀನ್ವಿಚ್ ರೇಖಾಂಶ ಅಂತ ಬರ್ತದಲ್ಲ, ಇಲ್ಲಿ ಗ್ರೀನ್ವಿಚ್ ರೇಖಾಂಶದಿಂದ ಈ ಕಡೆ ಬರುವಂಥದ್ದು ಪೂರ್ವ, ಈ ಕಡೆ ಬರುವಂಥದ್ದು ಪಶ್ಚಿಮ. ಅದರಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿ. ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಶಾರ್ಟ್ ಫಾರ್ಮಲ್ಲಿ ಕರೀತಾರೆ, ಅಥವಾ ನಿಕ್ ನೇಮ್ ಅಂತ ಏನು ಕರಿತೀವಿ ಆ ಥರದ್ದು, ಜಾನ್ ಕಂಪ್ನಿ ಅಂತಲೂ ಕರೀತಾರೆ. ಇದನ್ನು ಮುಂದೆ ಪ್ರಶ್ನೆ ಕೇಳ್ಬೋದು, ಜಾನ್ ಕಂಪನಿ ಅಂತ ಯಾವ ಯುರೋಪಿನ ವ್ಯಾಪಾರಿ ಕಂಪನಿಗೆ ಕರೀತಾರೆ ಅಂತ. ಅದು ಈಸ್ಟ್ ಇಂಡಿಯಾ ಕಂಪನಿಗೆ ಫಸ್ಟ್ ವ್ಯಾಪಾರ ಮಾಡಿದಾಗ ಇಲ್ಲಿ ನೋಡಿ ಇಷ್ಟು ವಿಚಾರ ಅಂತ ತಿಳ್ಕೊಂಡಾಗ ಎಷ್ಟೆಲ್ಲ ಅನಾಲಿಸಿಸ್ ಮಾಡ್ಕೋಬೋದು. ಪ್ರಶ್ನೆ ಮಾಡ್ಕೊಳ್ತಾ ಹೋದರೆ ಎಷ್ಟು ಪ್ರಶ್ನೆಗಳು ಸಿಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಯಾವ ರಾಣಿ ಅದನ್ನು ಸ್ಥಾಪಿಸೋದಕ್ಕೆ ಪರ್ಮಿಷನ್ ಕೊಟ್ಟಲು, ಅಥವಾ ಯಾವ ರಾಣಿಯ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು, ಅಥವಾ 1600ರಲ್ಲಿ ಸ್ಥಾಪನೆ ಆದಂಥ ವ್ಯಾಪಾರಿ ಕಂಪನಿ ಯಾವುದು, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಅನಂತರ ಏನಿದೆ ಇಲ್ಲಿ, ಜಾನ್ ಕಂಪನಿ ಅಂತ ಯಾವುದಕ್ಕೆ ಕರೀತಾರೆ, EIC ಅಂದರೆ ಅಂತ ಯಾವ ಕಂಪನಿಗೆ ಕರೀತಾರೆ, ಅಥವಾ ಪೂರ್ವ ದೇಶಗಳ ಜೊತೆ ವ್ಯಾಪಾರ ಅಂತ ಯಾಕೆ ಕರೀತಾರೆ, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ನಂತರ ಪರ್ಮಿಷನ್ ಎಷ್ಟು ವರ್ಷಕ್ಕೆ ತೆಗೆದುಕೊಂಡ್ರು, ರಾಣಿ ಫಸ್ಟ್ ಟೈಮ್ ಈಸ್ಟ್ ಇಂಡಿಯಾ ಕಂಪನಿಗೆ 15 ವರ್ಷಗಳಿಗೆ ಪರ್ಮಿಷನ್ ಕೊಡ್ತಾಳೆ. ಇಷ್ಟಕ್ಕೂ ರಾಷ್ಟ್ರೀಯ ಈ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕೂಡು ಬಂಡವಾಳ ಕಂಪನಿ. ಆಗಿನ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿದ್ದಂಥ ಶ್ರೀಮಂತರು ಒಂದು 10 ಜನ 20 ಜನ ಸೇರಿಕೊಂಡು ಒಂದಷ್ಟು ಬಂಡವಾಳ ಹಾಕ್ತಾರೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ಬಂಡವಾಳ ಐತೆ ಅಂತ. ಅವ್ರು ಬಂಡವಾಳ ಹಾಕಿದಾಗ ಈಗ ಒಬ್ಬೊಬ್ಬರ ಹತ್ರ ಒಂದು 20 ಲಕ್ಷ 10 ಲಕ್ಷ 15 ಲಕ್ಷ ಈ ಥರದ್ದೆಲ್ಲ ಸೇರಿದ್ರೆ ಒಂದು 10 ಕೋಟಿ ದುಡ್ಡಾಯಿತು. ಆ ದುಡ್ಡನ್ನು ಹಾಕಿ ಇಷ್ಟು ಬಂಡವಾಳವನ್ನು ವ್ಯಾಪಾರದಲ್ಲಿ ತೊಡಗಿಸೋದು ಅಂತ. ಯಾವ ದೇಶದಲ್ಲಿ ವ್ಯಾಪಾರ ಮಾಡೋದು, ಭಾರತದಲ್ಲಿ. ವ್ಯಾಪಾರ ಮಾಡೋದಕ್ಕೆ ಅಷ್ಟು ದುಡ್ಡು ಏನಕ್ಕೆ ಬೇಕು, ಆಗಿನ ಸಾಂಬಾರು ಪದಾರ್ಥಗಳ ಬೆಲೆ ಜಾಸ್ತಿ ಇತ್ತು. ನಂತರ ಹಡಗುಗಳನ್ನು ಪರ್ಚೇಸ್ ಮಾಡಬೇಕು, ಹಡಗುಗಳಲ್ಲಿ ಲಗೇಜ್ ತುಂಬ್ಕೊಂಬರೋದಕ್ಕೆ ದೊಡ್ಡ ದೊಡ್ಡ ಕಂಟೈನರ್ಗಳ ಥರ ದೊಡ್ಡ ದೊಡ್ಡ ಹಡಗುಗಳು ಬೇಕು. ನಂತರ ಹಡಗಿನಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಸ್ಯಾಲ್ರಿ ಕೊಡಬೇಕು. ಈ ಥರದಕ್ಕಾಗಿ ಆ ಕೂಡು ಬಂಡವಾಳ ಕಂಪ್ನಿಯನ್ನು ಹಾಕ್ತಾರೆ. ಆ ಥರ ಕಂಪ್ನಿ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಕಡಲ್ಗಳ್ಳರು ಅನ್ನೋಂಥವ್ರು ಆಗ ಜಾಸ್ತಿ ಇರ್ತಾಯಿದ್ರು. ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ನಮ್ಮನ್ನು, ಈಗ ನಾವು ಇಂಗ್ಲೆಂಡಿಂದ ಭಾರತಕ್ಕೆ ವ್ಯಾಪಾರಕ್ಕೆ ಹೋಗ್ತಾ ಇದ್ವಿ, ವ್ಯಾಪಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದಂಥವ್ರು ಅವ್ರು ನೋಡೋಷ್ಟೊತ್ತಿಗೆ ಗೊತ್ತಾಗ್ಬಿಡ್ತದೆ ಇವ್ರು ನಮ್ಮ ದೇಶದವರಲ್ಲ ಅಂತ ಭಾರತೀಯರಿಗೆ. ಅದಕ್ಕೆ ಭಾರತೀಯರೇನಾದರೂ ಈ ಹಡಗಿನಿಂದ ಬಂದಿರೋಂಥವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ, ಕೊಂದಾಕಿದ್ರೆ, ಅಥವಾ ಸಮುದ್ರದಲ್ಲಿ ಯಾರಾದರೂ ಈ ಹಡಗ ಮೇಲೆ ಅಟ್ಯಾಕ್ ಮಾಡಿ ಅವುಗಳನ್ನೇನಾದರೂ ಕಡಲ್ಗಳ್ಳರು ಇವ್ರ ಹತ್ರ ಇರುವಂಥ ಹಣವನ್ನು ದೋಚಿಕೊಂಡ್ರೆ, ಯಾಕೆಂದರೆ ಇದು ಆಗಿನ ಕಾಲದಲ್ಲಿ ಶ್ರೀಮಂತ ವ್ಯಾಪಾರ ಆಗಿತ್ತು. ವ್ಯಾಪಾರ ಮಾಡುವಂಥವನ ಹತ್ರ ಸಾಮಾನ್ಯವಾಗಿ ಇಲ್ಲ ಸರಕುಗಳು ಸಿಗುತ್ತೆ, ಇಲ್ಲ ಹಣ ಸಿಗುತ್ತೆ. ಅದಕ್ಕೆ ಈ ಹಡಗಿನಲ್ಲಿ ಬರ್ತಾ ಇದ್ದಾರೆ ಅಂದರೆ, ಆ ಕಡೆಯಿಂದ ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವನ ಹತ್ರ ಹಣ ಇದೆ ಅಂತ. ಯಾಕೆ, ಇಲ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅವನು ಹಣ ತರ್ತಾ ಇರ್ತಾನೆ. ಭಾರತದಿಂದ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾನೆ ಅಂದರೆ ಅವನ ಹತ್ರ ಹಣ ಇಲ್ಲ, ಖಾಲಿಯಾಗಿದೆ, ಅವನ ಹತ್ರ ಸಾಂಬಾರು ಪದಾರ್ಥಗಳಿದೆ ಅಂತ. ಯಾವ್ದು ಸಿಕ್ಕಿದ್ರೂ ಲಾಭನೇ. ಅದರಿಂದಾಗಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಸೆಕ್ಯೂರಿಟಿಗೋಸ್ಕರ ರಾಣಿ ಈ ಥರ ನಮ್ಮ ಕಂಪ್ನಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ ವ್ಯಾಪಾರಕ್ಕೆ, ನಮ್ಮ ಹಡಗುಗಳನ್ನು ಬಂಡವಾಳವನ್ನು ಹಾಕಿ ಕಳಿಸ್ತಾ ಇದ್ದೀವಿ. ಬೈ ಚಾನ್ಸ್ ನಮ್ಮ ಹಡಗು ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದರೆ, ಅಟ್ಯಾಕ್ ಮಾಡೋದು ಭಾರತೀಯರಿಗೆ ಅಂತ ದರಿದ್ರ ಸ್ಥಿತಿ ಇರಲಿಲ್ಲ, ಭಾರತೀಯರು ಆ ಥರದ ಮನಸ್ಥಿತಿಯವರಲ್ಲ. ಅದಕ್ಕೆ ನೀವೆಲ್ಲೇ ಓದಿ ಭಾರತದಲ್ಲಿ ಕಡಲ್ಗಳ್ಳರು ಅನ್ನೋಂಥವ್ರು ಬರೋದೇ ಇಲ್ಲ. ಭಾರತೀಯರಲ್ಲಿ ಕಡಲ್ಗಳ್ಳರೆಲ್ಲ ಬರುವಂಥದ್ದು ಯುರೋಪಿನವರು, ಆ ಕಡೆ ಅರೇಬಿಯಾ ಕಡೆಯಿಂದ ಬರುವಂಥವ್ರೇನೆ. ಅದರಿಂದಾಗಿ ಈ ಇಂಗ್ಲೆಂಡಿನಿಂದ ಹಡಗು ಭಾರತಕ್ಕೆ ಈ ಥರ ಬರ್ತದೆ ಅನ್ನೋದಾದರೆ, ಇಲ್ಲಿಂದ ಬರ್ತದಲ್ವಾ, ಈ ಥರ ಬರ್ತದೆ ಅನ್ನೋದಾದರೆ ಈ ಹಡಗಿನಲ್ಲಿ ಬರುವಂಥ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದವರು ಯುರೋಪಿನವರೇನೆ. ಯುರೋಪ್ನಲ್ಲಿ ಈಗ ಯಾಕೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ, ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪ್ನಿ ಇದೆ, ಡಚ್ದು ಇದೇ ಥರ ವ್ಯಾಪಾರಿ ಕಂಪ್ನಿ ಇದೆ. ಹಾಗಾಗಿ ಯುರೋಪಿನ ದೇಶಗಳೇ ಅವರವರ ಹಡಗುಗಳನ್ನು ಹೊಡೆದಾಕ್ತಾ ಇದ್ರು. ಈಗ ಇಲ್ಲಿಂದ ಇಲ್ಲಿಗೆ ಈಸ್ಟ್ ಇಂಡಿಯಾ ಕಂಪ್ನಿ ಹಡಗು ಬರ್ತಾ ಇದೆ ಅಂದರೆ ಫ್ರೆಂಚರು ಈ ಹಡಗನ್ನು ಹೊಡೆದಾಕಿ ಅದರಲ್ಲಿರುವಂಥ ವಸ್ತುಗಳನ್ನು ದೋಚ್ಕೊಳ್ಳೋದು, ಅಥವಾ ಅವ್ರ ಹತ್ರ ಇರುವಂಥ ಹಣವನ್ನು ದೋಚ್ಕೊಳ್ಳೋದು, ಈ ಥರದ್ದಾಗುತ್ತೆ. ಹಾಗಾದಂಥ ಸಂದರ್ಭದಲ್ಲಿ ನಮಗೆ ಸೆಕ್ಯೂರಿಟಿ ನೀವು ಕೊಡಬೇಕು ಅಂತ ರಾಣಿಗೆ ರಿಕ್ವೆಸ್ಟ್ ಕೊಡ್ತಾರೆ. ಅದಕ್ಕೆ ಆಯಿತು, 15 ವರ್ಷಗಳ ಕಾಲ ನಿಮಗೆ ಸೆಕ್ಯೂರಿಟಿ ಕೊಡ್ತೇನೆ, ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಅಲ್ಲಿನ ರಾಜರ ಜೊತೆ, ನೀನು ಇಲ್ಲಿ ರಾಣಿ ಇದೆಯಾ, ಭಾರತದಲ್ಲಿ ರಾಜ ಇದ್ದಾನೆ, ನೀವು ರಾಜ ಮತ್ತು ರಾಣಿಯರು ಇದ್ರ ಮುಖಾಂತರ, ಯಾವುದೋ ಪತ್ರ ವ್ಯವಹಾರದ ಮುಖಾಂತರ ಅಥವಾ ರಾಯಭಾರಿಗಳ ಮುಖಾಂತರ ನಮ್ಮ ವ್ಯಾಪಾರ ಮಾಡುವಂಥ ಹಡಗುಗಳಿಗೆ ಭಾರತದಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಕನ್ಸೆಷನ್ ರೇಟಲ್ಲಿ ಸರಕುಗಳನ್ನು ಕೊಡಬೇಕು, ಅಥವಾ ಟ್ಯಾಕ್ಸನ್ನು ಕಡಿಮೆ ಹಾಕಬೇಕು. ಈ ಥರದ ರಿಕ್ವೆಸ್ಟ್ ಮಾಡಿ ನಮಗೊಂದು ಸ್ವಲ್ಪ ಫೇವರ್ ಮಾಡಿ ಅಂತಲೂ ಕೇಳ್ತಾರೆ. ಈ ಕಾರಣಕ್ಕೆ ರಾಣಿ ಹತ್ರ ಪರ್ಮಿಷನ್, ಇದೊಂದು ಪ್ರೈವೇಟ್ ಕಂಪ್ನಿ ರಾಣಿ ಹತ್ರ ಯಾಕೆ ಪರ್ಮಿಷನ್ ತಗೋಬೇಕು? ಅದಂದರೆ ಮಾಡ್ತಾ ಇರೋದು ಇಂಗ್ಲೆಂಡಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಅಲ್ಲಿ ತಗೋಬೇಕಾಗಿತ್ತು. ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕೆ ರಾಣಿ ಪರ್ಮಿಷನ್ ಯಾಕೆ? ಈ ಥರದ್ದು ಯಾವುದು ನಾವು ಕ್ವಶನ್ ಮಾಡೋದಿಲ್ಲ. ಸುಮ್ಮನೆ ಯಾರು ರಾಣಿ ಎಲಿಜಬೆತ್ ಇದ್ರು. ಈಗ ರಾಣಿಯರು ನಮಗೆ ಪ್ರಮುಖವಾಗಿ 2 ರಾಣಿಯರು. ಮತ್ತೆ ಇಲ್ಲಿ ಬಂದಾಗ ಕಂಪೇರ್ ಮಾಡೋಕೆ ಹೋದ್ರೆ, ಒಂದು ಎಲಿಜಬೆತ್ ರಾಣಿ ಈಸ್ಟ್ ಇಂಡಿಯಾ ಕಂಪ್ನಿಯ ಸ್ಥಾಪನೆಗೆ ಪರ್ಮಿಷನ್ ಕೊಟ್ಟವರು, ಇನ್ನೊಬ್ಬರು ವಿಕ್ಟೋರಿಯಾ ರಾಣಿ. ಯಾವಾಗ 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದಾಗ ಆವಾಗ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ ಅಂತ ಬರುತ್ತೆ, ಆಗ ವಿಕ್ಟೋರಿಯಾ ರಾಣಿ ಇರ್ತಾರೆ. ಇವರಿಬ್ಬರು ಇಂಪಾರ್ಟೆಂಟ್ ರಾಣಿಯರು.
ಮತ್ತು ಅದರಲ್ಲೂ ಕನ್ಫ್ಯೂಷನ್ ಆಗಿಬಿಡುತ್ತೆ. ಪರ್ಮಿಷನ್ ಕೊಟ್ಟಿದ್ದ್ಯಾರು ಪ್ರಥಮ ಸ್ವತಂತ್ರ ಸಂಗ್ರಾಮದ ಟೈಮಲ್ಲಿ ಇಂಗ್ಲೆಂಡಲ್ಲಿದ್ದಂಥ ರಾಣಿ ಯಾರು ಅಂತ. ಅಲ್ಲೂ ಸೂಪರ್ ಆಗಿರೋಂಥ ಕ್ವಶನ್ ಕೇಳ್ಬೋದು. 1858ರಲ್ಲಿ ಇಂಗ್ಲೆಂಡಿನ ರಾಣಿ ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ಬಿಟ್ರಪ್ಪ. ನಮ್ಗೇನಕ್ಕೆ ಬೇಕು ಇಂಗ್ಲೆಂಡ್ ರಾಣಿ ಅಂತ ನಾವು ಓದ್ಕೊಂಡೇ ಇರೋದಿಲ್ಲ. ಯಾಕೆಂದರೆ ಆವಾಗ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ ಬರುತ್ತೆ ಅಂದಾಗ ಅವಾಗ ವಿಕ್ಟೋರಿಯಾ ರಾಣಿನೇ ಅಲ್ಲಿರ್ತಾಳೆ ಅಂತ ಅರ್ಥ. ಈ ಥರದ ಅನಾಲಿಸಿಸ್ ಬರಬೇಕು. ಈಗ ನೋಡೋಣ, ಇಷ್ಟು ತಿಳ್ಕೊಂಡ್ವಲ್ವಾ. ಈಗ ಮುಂದೆ ಹೋಗೋಣ. 1608ರಲ್ಲಿ ಇಂಗ್ಲೆಂಡಿನ ರಾಜ ಜೇಮ್ಸ್ ಫಸ್ಟ್ ಅನ್ನಂತ ನೋಡಿ, ವಿಕ್ಟೋರಿಯಾ ರಾಣಿ ಅಲ್ಲಿಗಿಲ್ಲ. 600 ಆದ ನಂತರ ಆಕೆ ತೀರ್ಕೊಂಡಿರ್ತಾಳೆ ಅಥವಾ ಏಜ್ ಆಗಿರುತ್ತೆ. ಅನಂತರ ಬರೋಂಥವನು ರಾಜ ಜೇಮ್ಸ್ ಅಂತ. ಅದಕ್ಕೆ ನಾವು ವಿಕ್ಟೋರಿಯಾ ರಾಣಿ ನಾವೇನು ಅನ್ಕೋತೀವಿ, ವಿಕ್ಟೋರಿಯಾ ರಾಣಿ ಮೊದಲಿಗೆ ಇದು ಯಾರು ಎಲಿಜಬೆತ್ ರಾಣಿ ಪರ್ಮಿಷನ್ ಕೊಟ್ಟಲು ಈಸ್ಟ್ ಇಂಡಿಯಾ ಕಂಪ್ನಿಗೆ. ಹಾಗಾದರೆ ಭಾರತದಲ್ಲಿ ಜಹಾಂಗೀರ್ನ ಹತ್ರ ವ್ಯಾಪಾರಿ ಪರ್ಮಿಷನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ರಾಯಭಾರಿಯನ್ನು ಕಳಿಸ್ಕೊಟ್ಟವ್ರು ಯಾರು ಅಂತ ಕ್ವಶನ್ ಕೇಳಿದ್ರೆ ನಾವು ಸಾಮಾನ್ಯವಾಗಿ 600ರಲ್ಲಿ ಆಕೆನೇ ಇರ್ತಾಳೆ ಅಂತ ಅನಾಲಿಸಿಸ್ ಮಾಡಿ ಹಾಕ್ಬಿಟ್ಟಿರ್ತೀವಿ. ಆದರೆ ಅಷ್ಟೊತ್ತಿಗೆ 1608ರಷ್ಟೊತ್ತಿಗೆ ರಾಜ ಜೇಮ್ಸ್ ಅನ್ನೋಂಥ ಹೊಸ ರಾಜ ಬಂದಿರ್ತಾನೆ ಇಂಗ್ಲೆಂಡಲ್ಲಿ. ಆತ ಸೂರತ್ನಲ್ಲಿ, ಯಾಕೆಂದರೆ ಭಾರತ ಈಗ ನಿಮ್ಗೆ ಗೊತ್ತಿದೆ, ಈಗ ಭಾರತ ಅಂತ ಹೀಗೆ ಬರುತ್ತೆ, ಹಿಂಗೆ ಅಲ್ವಾ, ಹೀಗೆ ಬರುತ್ತೆ, ಇದು ಹಿಂಗೆ ಬಂದು ಹೀಗೆ ಹೋಗುತ್ತೆ ಅಲ್ವಾ. ಇಲ್ಲೇನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪ್ನಿ ಇಲ್ಲಿಂದ ಬರ್ತದೆ. ಇಲ್ಲಿಂದ ಬಂದರೆ ಈ ಕಡೆ ಹತ್ರ ಅವ್ರಿಗೆ, ಈಸ್ಟ್ ಇಂಡಿಯಾ ಕಂಪ್ನಿಯವರು ವ್ಯಾಪಾರ ಮಾಡೋದಕ್ಕೆ ಇಂಗ್ಲೆಂಡಿಂದ ಈಗ ಬಂದರೆ ಈ ಕಡೆ ಸೂರತ್ ಕಡೆ ಹತ್ರ. ಆದರೆ ಅನಂತರ ಕಾಲದಲ್ಲಿ ಏನಾಗುತ್ತೆ, ಇಲ್ಲಿ ಇದಕ್ಕೆ ಬರ್ತಾರೆ, ಅನಂತರ ಇಲ್ಲಿ ತಮಿಳ್ನಾಡಿಗೆ ಹೋಗ್ತಾರೆ, ಅನಂತರ ಇಲ್ಲಿಂದ ಕೋಲ್ಕತ್ತಾಗೆ ಬರ್ತಾರೆ. ಈ ಥರ ಮಾಡ್ಕೊತ ಹೋಗ್ತಾರೆ, ಬದಲಾವಣೆ ಆಗುತ್ತೆ. ಬಟ್ ಫಸ್ಟ್ ಬಂದಾಗ ಈಸ್ಟ್ ಇಂಡಿಯಾ ಕಂಪ್ನಿ ಹತ್ರ ಆಗುವಂಥ ಸೂರತ್ ಪ್ಲೇಸನ್ನು ಹುಡ್ಕೊಳ್ಳುತ್ತೆ. ಸೂರತ್ಗೆ ಯಾಕೆ ಬಂದರು ಅಂತ ಈ ಥರ ಅನಾಲಿಸಿಸ್ ಮಾಡಿಕೊಂಡ್ರೆ ನಮ್ಗೆ ಮೆಮೊರಿ ಚೆನ್ನಾಗಿ ಉಳಿಯುತ್ತೆ. ಸೂರತ್ತಲ್ಲಿ ಫಸ್ಟ್ ವ್ಯಾಪಾರ ಕೇಂದ್ರ ಯಾಕೆ ಹತ್ತಿರ ಆಗುತ್ತೆ ಅಂತ. ಜೊತೆಗೆ ಇನ್ನೂ ಒಂದೇನೆಂದರೆ ಆವಾಗ ರಾಜಧಾನಿ ಆಗ್ರಾ ಮತ್ತು ಡೆಲ್ಲಿ ಇಲ್ಲೇ ಇದ್ದಂಥದ್ದು, ಮೊಘಲ್ ರಾಜಧಾನಿ. ಹಾಗಾಗಿ ರಾಜರ ಜೊತೆ ಸಂಪರ್ಕನೂ ಇಲ್ಲಿ ಬಂದರೆ ಈಜಿ ಸಿಗುತ್ತೆ. ಅದೇ ನೀವು ಈ ಕಡೆಯಿಂದ ಎಲ್ಲೇ ಬಂದರೂ ಇದಕ್ಕಿಂತ ಹತ್ತಿರದ ಪ್ಲೇಸ್ ಇಲ್ಲ. ಅದರಿಂದಾಗಿ ಆತ ಸೂರತ್ಗೆ ಬರ್ತಾನೆ. ಸೂರತ್ನಿಂದ ಯಾರು ಬರೋಂಥವನು, ಜೇಮ್ಸ್ನ ರಾಯಭಾರಿ ಆದಂಥ ಕ್ಯಾಪ್ಟನ್ ವಿಲಿಯಂ ಹಾಕಿನ್ಸ್. ಈತ ಪರ್ಮಿಷನ್ ತಗೊಳ್ಳೋದಕ್ಕೆ ರಾಜ ಜೇಮ್ಸ್ ಹತ್ರ ಬರ್ತಾನೆ. ಬಂದಂಥವ್ನು ಏನು ಮಾಡ್ತಾನೆ, ಆತನ ಹತ್ರ ಪರ್ಮಿಷನ್ ಕೇಳ್ತಾನೆ. ಜಹಾಂಗೀರು ಪರ್ಮಿಷನ್ ಕೊಡೋಕ್ಕೆ ರೆಡಿ ಇರ್ತಾನೆ. ಆದರೆ ಈಗಾಗಲೇ ಜಹಾಂಗೀರ್ನ ಆಸ್ಥಾನದಲ್ಲಿ ಪೋರ್ಚುಗೀಸರು, ಯಾಕೆಂದರೆ ಪೋರ್ಚುಗೀಸರು ಬರೋದು 1498, ಯಾರೋ ವಾಸ್ಕೋ ಡಿ ಗಾಮ ಬಂದಿದ್ದು. ಇವ್ರು ಬರ್ತಾ ಇರೋದು ಯಾವಾಗ 1600. ಅಲ್ಲಿಗೆ 100 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂಥವ್ರು ಪೋರ್ಚುಗೀಸರು. ಅದರಿಂದಾಗಿ ಇಲ್ಲಿನ ರಾಜರ ಜೊತೆ ನೆಟ್ವರ್ಕ್ ಅವ್ರು ಚೆನ್ನಾಗಿತ್ತು. ಅದರಿಂದ ಜಹಾಂಗೀರ್ ಪರ್ಮಿಷನ್ ಕೊಟ್ಟರು, ಪೋರ್ಚುಗೀಸರು ಅದನ್ನು ಆಪೋಸ್ ಮಾಡ್ತಾರೆ. ನಾವು 100 ವರ್ಷಗಳಿಂದ ನಿಮ್ಮ ಜೊತೆ ವ್ಯಾಪಾರ ಮಾಡ್ತಾ ಇದ್ದೀವಿ, ನಾವು ನಿಮ್ಗೇನಾದರೂ ತೊಂದರೆ ಕೊಟ್ಟಿದ್ವಾ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಈಗ ಬೇರೆ ಯುರೋಪಿನ ಕಂಪ್ನಿಗೆ ಮತ್ತೆ ಯಾಕೆ ಪರ್ಮಿಷನ್ ಕೊಡ್ತೀರಿ, ದಯವಿಟ್ಟು ನೀವು ಕೊಡಬಾರ್ದು ಅಂತ. ಅದಕ್ಕೆ ಜಹಾಂಗೀರ್ಗೇನೋ ಅನವಶ್ಯಕವಾಗಿ ಯಾಕಪ್ಪ ಇವ್ರನ್ನ ಪೋರ್ಚುಗೀಸನ್ನು ಎದುರಾಕೋಬೇಕು, ಯಾಕೆಂದರೆ 100 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಲಾಭ ರಾಜರಿಗೆ ಆಗ್ತಾ ಇರುತ್ತೆ. ಯಾಕೆಂದರೆ ಕಂದಾಯ ಆಗ್ತಾ ಇರ್ತಾರೆ, ಸರಕುಗಳ ಮೇಲೆ ವಸ್ತುಗಳ ಮೇಲೆ ತೆರಿಗೆ ಆಗ್ತಾ ಇರ್ತಾರೆ. ಅದರಿಂದ ರಾಜನಿಗೆ ಲಾಭ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಪೋರ್ಚುಗೀಸರನ್ನ ಯಾಕೆ ಎದುರಾಕೋಬೇಕು ಅಂತಂದ್ಬಿಟ್ಟು ಈ ರಾಜ ಜೇಮ್ಸ್ ಕಳಿಸಿರುವಂಥ ರಾಯಭಾರಿ ಕ್ಯಾಪ್ಟನ್ ಹಾಕಿನ್ಸ್ಗೆ ಪರ್ಮಿಷನ್ ಕೊಡೋದಿಲ್ಲ ಜಹಾಂಗೀರ್. ಯಾರ ಕಾರಣದಿಂದ, ಪೋರ್ಚುಗೀಸರ ಕಾರಣದಿಂದ. ಅನಂತರ ಏನು ಮಾಡ್ತಾನೆ, ಅವನಿಗೆ ಒಂದು ಖಾನ್ ಅಂತ ಬಿರುದು ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತಾನೆ. ನಾನು ಪರ್ಮಿಷನ್ ಅಂತೂ ಕೊಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇಂಗ್ಲೆಂಡ್ ದೇಶದಿಂದ ಭಾರತವನ್ನು ನಂಬಿಕೊಂಡು ಭಾರತದ ಜೊತೆ ಸಂಪರ್ಕ ಬೆಳೆಸೋದಕ್ಕೆ ರಾಯಭಾರಿಯಾಗಿ ಬಂದಿದೆಯಲ್ಲ, ಅದರಿಂದಾಗಿ ನಿನ್ಗೆ ಸನ್ಮಾನ ಮಾಡಿ ಕಳಿಸ್ತೀನಿ ಅಂತ ಸನ್ಮಾನ ಮಾಡಿ ಖಾನ್ ಅಂತ ಬಿರುದು ಕೊಟ್ಟು ಕಳಿಸ್ತಾನೆ. ಪರ್ಮಿಷನ್ ಸಿಗೋದಿಲ್ಲ ಯಾರಿಗೆ, ಹಾಕಿನ್ಸ್ಗೆ. ನೆಕ್ಸ್ಟ್ ಯಾರಿಗೆ ಪರ್ಮಿಷನ್ ಸಿಗುತ್ತೆ, ಅನಂತರ ಜೇಮ್ಸ್ ಅಲ್ಲಿಗೆ ಬಿಡೋದಿಲ್ಲ, ಯಾಕೆಂದರೆ ಇದು ಲಾಭದಾಯಕ ಅಂತ ಗೊತ್ತಾಯ್ತು ಅವ್ರಿಗೆ. ಅದರಿಂದ ಏನು ಮಾಡ್ತಾರೆ, ಅನಂತರ 1615ರಲ್ಲಿ ಮತ್ತೆ ಅದೇ 1ನೇ ಜೇಮ್ಸ್ ಅನ್ನೋಂಥವ್ನು ಏನು ಮಾಡ್ತಾನೆ, ರಾಯಭಾರಿಯನ್ನು 2ನೇ ಬಾರಿಗೆ ಕಳಿಸ್ತಾನೆ. ಅದಕ್ಕೆ ಇನ್ನೂ ಏನು ಕೇಳ್ಬೋದು ಗೊತ್ತಾ, 1ನೇ ಜೇಮ್ಸ್ ರಾಜನ, ಇಂಗ್ಲೆಂಡಿನ ರಾಜನ ಮೊದಲ ರಾಯಭಾರಿ ಯಾರು ಭಾರತಕ್ಕೆ ಬಂದಂಥವನು, ಅಥವಾ 2ನೇ ರಾಯಭಾರಿ ಯಾರು. 2ನೇ ರಾಯಭಾರಿ ಅಂದರೆ ಸರ್ ಥಾಮಸ್ ರೋ. ಈತ ಬಂದವನು ನೋಡಿ ಇಲ್ಲಿ ಎಷ್ಟು ವರ್ಷ ಪ್ರಯತ್ನ ಮಾಡ್ತಾನೆ ಅಲ್ಲ, ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಏನಂತ, ಇವರು ಅಷ್ಟು ಈಸಿಯಾಗಿ ನಮ್ಗೆ ಪರ್ಮಿಷನ್ ಸಿಗೋದಕ್ಕೆ ಬಿಡೋದಿಲ್ಲ ಅಂತ. ಈಗಾಗಲೇ ಹಾಕಿನ್ಸ್ ಹೋಗಿರೋಂಥವ್ನು ಹೇಳಿರ್ತಾನೆ ಅಷ್ಟು ಈಸಿಯಾಗಿಲ್ಲ, ಅಲ್ಲಿ ಪೋರ್ಚುಗೀಸರ ಡಾಮಿನೆನ್ಸಿ ಜಾಸ್ತಿ ಇದೆ ಅಂತ. ಅದಕ್ಕೆ ಏನು ಮಾಡ್ತಾನೆ, 4 ವರ್ಷಗಳ ಕಾಲ ಥಾಮಸ್ ರೋ ಇಲ್ಲೇ ಟೆಂಟ್ ಹಾಕ್ತಾನೆ. 4 ವರ್ಷಗಳ ಕಾಲ ಟೆಂಟ್ ಹಾಕಿ ಇಲ್ಲೆಲ್ಲ ರಾಜನಿಗೆ ಕನ್ವಿನ್ಸ್ ಮಾಡಿ ಪೋರ್ಚುಗೀಸರನ್ನ ಹೆಂಗೆ ಇದು ಮಾಡ್ಬೋದು ಅಂತೆಲ್ಲ ತಿಳ್ಕೊಂಡು, ಅನಂತರ ಒಂದು ಯುದ್ಧದಲ್ಲಿ ಪೋರ್ಚುಗೀಸರಿಗೆ ಯುರೋಪಿನ ಒಂದು ಸಂಪರ್ಕದಿಂದಾಗಿ ಪೋರ್ಚುಗೀಸರಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಂಥ ಸಂದರ್ಭದಲ್ಲಿ ಪೋರ್ಚುಗೀಸರಿಗಿಂತ ಯುರೋಪಿನಲ್ಲಿ ಬ್ರಿಟಿಷರು ಸ್ಟ್ರಾಂಗ್ ಇರ್ತಾರೆ. ಅದರಿಂದಾಗಿ ಬ್ರಿಟಿಷರು ಯುರೋಪ್ನ ಪೋರ್ಚುಗೀಸರನ್ನು ಸೋಲಿಸ್ಬಿಡ್ತಾರೆ. ಆವಾಗ ಪೋರ್ಚುಗೀಸರ ಪ್ರಭಾವ ಭಾರತದಲ್ಲಿ ಕುಗ್ಗತ್ತೆ. ಜಹಾಂಗೀರ್ನ ಮೇಲೆ ಪ್ರಭಾವ ಮಾಡೋದಕ್ಕೆ ಅವ್ರ ಕೈಲಾಗೋದಿಲ್ಲ. ಆವಾಗ ಈ ಸರ್ ಥಾಮಸ್ ರೋ ಏನು ಮಾಡ್ತಾನೆ, ಜಹಾಂಗೀರ್ನ ಜೊತೆ ಸಂಪರ್ಕ ಬೆಳೆಸಿ ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನು ಸ್ಥಾಪನೆ ಮಾಡಲಿಕ್ಕೆ, ವ್ಯಾಪಾರ ಸೆಂಟರ್ಸನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ತಗೋತಾನೆ. ಎಲ್ಲಿ ಸುಮಾರು ಜನ ಏನು ಅನ್ಕೋತೀವಿ, ಪರ್ಮಿಷನ್ ತೆಗೆದುಕೊಂಡ ಅಂತ ಅಷ್ಟೇ ತಿಳ್ಕೊತೀವಿ. ಎಲ್ಲಿ ತಗೊಂಡಿದ್ದ, ಎಲ್ಲಿ ಸ್ಟಾರ್ಟ್ ಮಾಡಿದ್ರು, ಫಸ್ಟು ಸೂರತ್ತಲ್ಲಿ.
ಅನಂತರ ಆಗ್ರಾ, ಅನಂತರ ಅಹಮದಾಬಾದ್, ಅನಂತರ ಬ್ರೋಚ್, ಅನಂತರ ಬರೋಡಾ. ಇಷ್ಟು ಪ್ಲೇಸ್ಗಳಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು, ಟ್ರೇಡ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರ ಹತ್ರ ಪರ್ಮಿಷನ್ ತಗೋತಾನೆ. ಇಲ್ಲೇನು ಕೇಳ್ಬೋದು ಗೊತ್ತಾ? ಇನ್ನು ನಿಮ್ಗೇನು ಕೇಳ್ಬೋದು ಅಂದರೆ ಇಲ್ಲಿ ಇದು ಪ್ರಶ್ನೆ ಎಲ್ಲಿ ಕೇಳ್ಬೋದು, ಮೊದಲಿಗೆ ಎಲ್ಲೆಲ್ಲಿ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸಿದ್ರು, ಎಲ್ಲಿ ಸ್ಥಾಪಿಸಲಿಲ್ಲ, ಆ ಥರ ಪ್ರಶ್ನೆ ಕೇಳ್ಬೋದು. ಅಥವಾ ಈ 1, 2, 3, 1, 2, 4, 1, 2 ಮಾತ್ರ, ಆ ಥರದ ಆಪ್ಷನ್ಸನ್ನು ಕೊಡ್ಬೋದು. ಅದು ಬಿಟ್ಟರೆ ಏನು ಕೇಳ್ಬೋದು, ಸರ್ ಥಾಮಸ್ ರೋ ಎಷ್ಟು ವರ್ಷಗಳ ಕಾಲ ಭಾರತದಲ್ಲಿ ತಂಗಿದ್ದ ಅಂತ ಪ್ರಶ್ನೆ ಕೇಳ್ಬೋದು. ಈ ಥರದ್ದು ಅನಾಲಿಸಿಸ್ ಮಾಡ್ಕೊಂಡು ಓದಿದಾಗ ಮಾತ್ರ ಯಾಕೆ ಅವ್ನು 4 ವರ್ಷ ಇರಬೇಕಾಯ್ತು ಅಂತ ನಾವು ಓದ್ಕೊಳ್ಳೋದಿಲ್ಲ. 4 ವರ್ಷಗಳು ಭಾರತದಲ್ಲಿ ತಂಗಿದ್ದನು ಅಂತ ಹೋಗ್ಬಿಡ್ತದೆ. ಸರ್ ಹಿಂಗೆಲ್ಲ ಓದ್ಕೋಬೇಕಾ? ಹಂಗೆ ಓದ್ಕೊಳ್ಳದೆ 10 ಸರಿ ನೀವು ಮತ್ತೆ ರಿವಿಷನ್ ಮಾಡಿದ್ರು ಮೆಮರಿಯಲ್ಲಿ ಉಳಿಯೋದಿಲ್ಲ. 10 ಸರಿ ಆ ಥರ ಓದೋದ್ರ ಬದಲಿಗೆ 1 ಸರಿ ಇವನು ಯಾಕೆ 4 ವರ್ಷ ಉಳ್ದ, ಇದಕ್ಕಿಂತ ಮುಂಚೆ ಬಂದವನಿಗೆ ಯಾಕೆ ಪರ್ಮಿಷನ್ ಸಿಗಲಿಲ್ಲ, ಈಗ ಯಾಕೆ ಪರ್ಮಿಷನ್ ಸಿಕ್ತು, ಎಲ್ಲಿ ಪರ್ಮಿಷನ್ ಸಿಕ್ತು, ಸೂರತ್ಗೆ ಯಾಕೆ ಬಂದರು, ಕ್ವಶನ್ ಎಷ್ಟು ಪ್ರಶ್ನೆಗಳು ಬರ್ತಾವ ನಿಮಗೆ, ಅಷ್ಟು ನಿಮ್ಮ ಜ್ಞಾನ ಬೆಳೀತದೆ. ಬರೀ ಉತ್ತರಗಳನ್ನು ಓದಿಕೊಂಡು ಹೋದ್ರಿ, ಬರೀ ಥಿಯರಿಯನ್ನು ಓದ್ಕೊಂಡು ಹೋದ್ರಿಂದ ಖಂಡಿತ ನಿಮಗೆ ಪರ್ಮನೆಂಟ್ ಲರ್ನಿಂಗ್ ಆಗೋದಿಲ್ಲ. ಅದಕ್ಕೆ ನೀವು UPSC KPSC ನೋಡ್ರಿ, ಅಪ್ಲಿಕೇಶನ್ ಹಾಕೋದು 100 ಜನ ಆದರೆ ಸೆಲೆಕ್ಷನ್ ಆಗೋದು 3-4 ಜನ. ಅವ್ರು ಯಾಕೆ ಸೆಲೆಕ್ಷನ್ ಆಗ್ತಾರೆ ಅಂದರೆ ಈ ಥರ ಅನಾಲಿಸಿಸ್ ಮಾಡ್ಕೋತಾರೆ. ಇನ್ನು ಕೆಲವರೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ತಾರೆ. ಪ್ರಶ್ನೆ ಉತ್ತರ ಆ ಥರದಲ್ಲಿ ಓದೋದಿಲ್ಲ ಅವರು, ಬರೀ ಉತ್ತರಗಳನ್ನು ಮಾತ್ರ ಓದ್ಕೊಂಡು ಹೋಗ್ತಾರೆ. ಪ್ರಶ್ನೆ ಹೆಂಗೆ ಬರುತ್ತೆ ಅಂತ ಫಸ್ಟ್ ಜಡ್ಜ್ ಮಾಡಬೇಕು, ಹೆಂಗೆ ಕೇಳ್ಬೋದು, ಏನು ಕೇಳ್ಬೋದು ಅಂತ. ಆವಾಗ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಜಹಾಂಗೀರು ಸೂರತ್ನಲ್ಲಿ ನಿಮಗೆ ಕೆಲವ್ರಿಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ಆಯಿತು ಅಥವಾ ಇದು ಡ್ರ್ಯಾಗ್ ಆಗ್ತಾ ಇದೆ ಅನ್ನೋಂಥದ್ದಾದರೆ ನೀವು ಸ್ಪೀಡನ್ನು ಏನು 1.5 ಇಟ್ಕೊಂಡಿದ್ದೆ ಆದರೆ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸಲ್ಲಿ ಹೋದರೆ ನಿಮಗೆ ಸ್ಪೀಡ್ ಅಂತ ಬರುತ್ತೆ, ಅಲ್ಲಿ ನಾರ್ಮಲ್ ಅಂತ ಇರುತ್ತೆ. ಆ ನಾರ್ಮಲ್ನ ಬಿಟ್ಬಿಟ್ಟು ನಿಮ್ಗೆ 1.5 ಇಟ್ಕೊಂಡ್ರಿ ಅಂತಂದರೆ ಇದು ಇನ್ನೂ ಬೇಗ ಪ್ಲೇ ಆಗುತ್ತೆ. 1.5 ಗಂಟೆ ಇರುವಂಥ ವೀಡಿಯೋ 1 ಅವರಲ್ಲೇ ಪ್ಲೇ ಮುಗ್ದೋಗುತ್ತೆ, ನಿಮ್ಮ ಡೇಟಾನು ಉಳಿಯುತ್ತೆ. ಯಾರಿಗೆ ನಿಮ್ಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ಅನ್ನಿಸ್ತಾ ಇದೆ ಅಥವಾ ಇದಾಗ್ತಾ ಇದೆ ಅಂತ. ಬಟ್ ಇನ್ನು ಕೆಲವ್ರಿಗೆ ನಮ್ಗೆ ಅರ್ಥ ಆಗಬೇಕು, ಇದೇ ಥರದ ಕ್ಲಾಸ್ ಬೇಕು ಅನ್ನೋಂಥದ್ದಾದರೆ ನೀವು ಕಾಮೆಂಟ್ ಮಾಡಿ ಅಥವಾ ಇದನ್ನು ನೀವು ಅಬ್ಸರ್ವ್ ಮಾಡಿದ್ದಾದರೆ ಓದಿಕೊಳ್ಳುವಂಥ ವಿಧಾನಗಳು ಹೇಗಿರಬೇಕು ಅನ್ನೋಂಥದ್ದು ಗೊತ್ತಾಗುತ್ತೆ. ಸೂರತ್ನಲ್ಲಿ ಮೊದಲ ಫ್ಯಾಕ್ಟ್ರಿ ಕೇಂದ್ರವನ್ನು, ವ್ಯಾಪಾರವನ್ನು ತೆರೆದ್ರು, ಮಳಿಗೆಯನ್ನು ತೆರೆದ್ರು. ಅದನ್ನು ಫರ್ಮಾನ್ ಅಂತಾರೆ. ಫರ್ಮಾನ್ ಅಂದರೆ ಪರ್ಮಿಷನ್ ಅಂತ. ಫರ್ಮಾನ್ ಕೊಟ್ಟವನು ಯಾರು? ಜಹಾಂಗೀರ್. ಯಾರು ತಗೊಂಡಂಥವನು? ಸರ್ ಥಾಮಸ್ ರೋ. ನೋಡಿ ಇಲ್ಲಿ ಸೂರತ್, ಈಗ ಗೊತ್ತಾಯ್ತಲ್ಲ ನಿಮಗೆ. ಇಲ್ಲಿ ಅರೇಬಿಯನ್ ಸೀಯಿಂದ ಬಂದರೆ ಇದು ಫಸ್ಟು. ನೋಡಿ ಇಲ್ಲಿ ಬಂದರೆ ಆಗ್ರಾ ಸಿಗುತ್ತೆ, ಇಲ್ಲಿಂದ ಇಲ್ಲಿಗೆ ಬಂದರೆ ಇದು ಆಗ್ರಾ ಮತ್ತು ಡೆಲ್ಲಿ ಸಿಗುತ್ತೆ. ಮೊಘಲ್ಸ್ದು ರಾಜರ ಒಂದು ಇದಕ್ಕೆ ಸಂಪರ್ಕಕ್ಕೆ ಈಸಿ ಆಗುತ್ತೆ. ನಂತರ ಈ ಕಡೆನೇ ಸಾಂಬಾರು ಪದಾರ್ಥಗಳು ಸಿಗೋದು ಜಾಸ್ತಿ, ಯಾಕೆಂದರೆ ಕೇರಳ, ಕರ್ನಾಟಕ ಎಲ್ಲ ಈ ಭಾಗದಲ್ಲಿ ಬರುವಂಥದ್ದು, ಎಲ್ಲಿ ಪಶ್ಚಿಮ ಕರಾವಳಿಯಲ್ಲಿ. ಅದರಿಂದಾಗಿ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಯಾಕೆ ಇಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅನ್ನೋಂಥದ್ದು ನಿಮಗೆ ಗೊತ್ತಿರಲಿ ಅಂತ. ಇಂಗ್ಲೀಷರು 1639ರಲ್ಲಿ ಚಂದ್ರಗಿರಿಯ ರಾಜನಿಂದ ಮದ್ರಾಸನ್ನು ಪಡೆದುಕೊಳ್ತಾರೆ. ಈಗಾಗಲೇ ಸೂರತ್ ಇಲ್ಲಿ ಪಡ್ಕೊಂಡಿದ್ದಾರೆ, ಇಲ್ಲಿ ಸೂರತ್ ಆಗಿದೆ. ಈಗ ಇನ್ನೇನು ಮಾಡ್ತಾ ಇದ್ದಾರೆ? ಮದ್ರಾಸನ್ನು ಪಡ್ಕೊತಾ ಇದ್ದಾರೆ. ಮದ್ರಾಸನ್ನು ಪಡ್ಕೊಂಡು ಸೆಂಟ್ ಜಾರ್ಜ್ ಪೋರ್ಟ್ ಅನ್ನು ಕಟ್ಕೋತಾರೆ. ಮದ್ರಾಸ್ ಏನು ಈಗ ಚೆನ್ನೈ ಅಂತ ಕರಿತೀವಿ ಅಲ್ಲಿ. ಅದಕ್ಕೆ ಪ್ರಶ್ನೆ ಏನು ಕೇಳಿದನಲ್ಲಿ, ಸೆಂಟ್ ಜಾರ್ಜ್ ಪೋರ್ಟ್ ಎಲ್ಲಿ ಬಂದಿದೆ? ಮದ್ರಾಸಲ್ಲಿ ಬರುತ್ತೆ. ಅಥವಾ ಮದ್ರಾಸಲ್ಲಿ ಬ್ರಿಟಿಷರು ಕಟ್ಟಿದಂಥ ಪೋರ್ಟ್ ಯಾವುದು? ಸೆಂಟ್ ಜಾರ್ಜ್ ಪೋರ್ಟ್. ಈ ಥರದ ಪ್ರಶ್ನೆಯನ್ನು ಕೇಳ್ಬೋದು. ಯಾರ ಹತ್ರ ಪರ್ಮಿಷನ್ ತೆಗೆದುಕೊಂಡ್ರು ಅದನ್ನು ಕೇಳ್ಬೋದು. ನಂತರ ಬಂಗಾಳದ ರಾಜ್ಯಪಾಲ, ನೋಡಿ ಇಲ್ಲಿಗೆ ಈಗ ಏನಾಯಿತು, ಇಲ್ಲೊಂದು ಪ್ಲೇಸನ್ನು ಸ್ಟಾರ್ಟ್ ಮಾಡ್ಕೊಂಡ್ರು, ಇಲ್ಲಿ ಚೆನ್ನೈ ಆಯಿತು, ಈಗ ಕೋಲ್ಕತ್ತಾಗೆ ಹೋಗ್ತಾ ಇದ್ರು. ಅದರಿಂದ ಏನಾಯಿತು, ಈ 3 ಏನು ಸಮುದ್ರದ ಇದರಿಂದ ಇಲ್ಲಿಗೆ ಕವರ್ ಮಾಡ್ಕೊಂಡ್ರು. ಉತ್ತರ ಭಾರತದೆಲ್ಲ ಮೆಟೀರಿಯಲ್ಸ್ ಬೇಕಾದಾಗ ಇಲ್ಲಿವರೆಗೆ ನೋಡಿ, ಇದು ಓದಬೇಕಾದಾಗ ಈಗ ಇಲ್ಲಿ ಇಂಡಿಯಾ ಇನ್ನೂ ಹಿಂಗೆ ಬರುತ್ತಲ್ಲಪ್ಪ, ಇಲ್ಲಿಗೆ ನೀವು ಅಬ್ಸರ್ವ್ ಮಾಡಿ. ಈಗ ಇಲ್ಲೇನಾಯಿತು, ಇಲ್ಲೊಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು, ಇಲ್ಲೊಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು. ಈ ಕಡೆ ಸಿಗುವಂಥ ಮೆಟೀರಿಯಲ್ಸ್ ನೀವು ಎರಡೂ ಕಡೆ ಪರ್ಚೇಸ್ ಮಾಡ್ಕೋತಾರೆ ಬ್ರಿಟಿಷರು. ನಂತರ ಇಲ್ಲೊಂದು ಸೆಂಟರ್ ಮಾಡ್ಕೊಂಡಿದ್ದಾರಲ್ಲ ಚೆನ್ನೈ. ಹಾಗಾಗಿ ನೋಡಿ ಇಡೀ ಕೋಸ್ಟಲ್ ಏರಿಯಾ ಪೂರ್ತಿ ಕವರ್ ಆಗಂಗಾಯಿತು. ಕೋಸ್ಟಲ್ ಏರಿಯಾನೇ ಯಾಕೆ ಬೇಕಾಗಿತ್ತು? ಅವ್ರು ಆವಾಗ ಬರೋಂಥದ್ದೇ ಹಡಗುಗಳ ಮುಖಾಂತರ. ಅದಕ್ಕೆ ವ್ಯಾಪಾರಿ ಕೇಂದ್ರಗಳು ನೀವು ಗಮನಿಸಿ, 3 ವ್ಯಾಪಾರಿ ಕೇಂದ್ರಗಳು, ಇಲ್ಲಿ ಕೋಲ್ಕತ್ತಾ, ಇಲ್ಲಿ ಬಾಂಬೆ, ಇಲ್ಲಿ ಚೆನ್ನೈ, 3 ಸಹ ಬಂದರುಗಳೇ ಆಗಿದ್ದು. ಅಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿ ಕೋಟೆಗಳನ್ನು ಇದು ಮಾಡ್ಕೊಂಡ್ರು. ಆದರೆ ಇಲ್ಲಿರೋಂಥವ್ರು ಏನು ಮಾಡೋರು, ಈ ಭಾಗದವ್ರು ಇಲ್ಲಿಗೆ ಸರಕು ಮಾರೋಂಥವ್ರು, ಈ ಭಾಗದವ್ರು ಇಲ್ಲಿಗೆ, ಈ ಭಾಗದವ್ರು ಇಲ್ಲಿಗೆ ಅವರ ಸರಕುಗಳನ್ನು ಸಾಮಾನ್ಯವಾಗಿ ರೈತರು, ಪ್ರಜೆಗಳು, ಈಗ ನಾವು ಹೆಂಗೆ ನಮ್ಮಲ್ಲಿ ಬೆಳೆದಂಥ ಸರಕುಗಳನ್ನು ಬೆಂಗಳೂರಿಗೋ, ಮೈಸೂರಿಗೋ, ಇನ್ಯಾವುದೋ ಒಂದು ಸಿಟಿಗೆ ಎತ್ಕೊಂಡು ಹೋಗ್ತೀವಲ್ವ, ಹಾಗೆ ಈ ಭಾಗದಲ್ಲಿ ಬೆಳೆದಂಥ ಸಾಂಬಾರು ಪದಾರ್ಥಗಳನ್ನು ಈ ಬಂದರುಗಳಿಗೆ ತಂದು ಮಾರಾಟ ಮಾಡ್ತಾಯಿದ್ರು. ಇವರು ಈ ಬಂದರಲ್ಲಿ ವರ್ಷ ಪೂರ್ತಿ ಪರ್ಚೇಸ್ ಮಾಡಿಟ್ಕೊಂಡು ಹಡಗುಗಳು ಬಂದಾಗ ತುಂಬಿ ಕಳಿಸ್ತಾ ಇದ್ದವು ಅಂತ. ಇದು ಅನಾಲಿಸಿಸ್ ಮಾಡ್ಕೋಬೇಕಾದಂಥ ವಿಧಾನ. ಇದು ಇನ್ನೊಂದು ನೋಡ್ಕೊಳ್ಳಿ, ಸುತ್ತನಾತಿ, ಕಲ್ಕತ್ತಾ, ಗೋವಿಂದಪುರ. ಇದು ಹೂಗ್ಲಿ ನದಿ ಅಂತ. ಕೋಲ್ಕತ್ತಾ ಯಾವ ನದಿಯ ದಡದಲ್ಲಿದೆ ಅಂತ ಕೇಳ್ತಾರೆ, ಹೂಗ್ಲಿ ನದಿಯ ದಡದಲ್ಲಿ. ಆ ಹೂಗ್ಲಿ ನದಿಯ ದಡದಲ್ಲಿ ಈ 3 ಪ್ಲೇಸಸ್ ಇತ್ತು. ಆ 3 ಪ್ಲೇಸಸ್ನ ಮರ್ಜ್ ಮಾಡಿಕೊಂಡು, ಈಗ ನಮ್ಮಲ್ಲಿ ಉತ್ತರಳ್ಳಿ, ನಮ್ಮಲ್ಲಿ KR ಪುರಮ್ಮು, ಟಿನ್ ಫ್ಯಾಕ್ಟ್ರಿ ಇವೆಲ್ಲ ಇರ್ತಾವಲ್ಲ, ಮೊದಲಿಗೆ ಅವೆಲ್ಲ ಚಿಕ್ಕ ಚಿಕ್ಕ ಪ್ಲೇಸಸ್ಸು, ಏನು ಅಂಗಡಿಗಳು ಇಟ್ಕೊಂಡು ಸಣ್ಣ ಸಣ್ಣ ಹಳ್ಳಿಗಳು, ಅದನ್ನೆಲ್ಲ ಮರ್ಜ್ ಮಾಡಿಕೊಂಡು ಈಗ ಏನಾಗಿದೆ, ದೊಡ್ಡ ಸಿಟಿ ಆಗ್ತಾ ಇದೆ ಬೆಂಗಳೂರು. ಅದೇ ರೀತಿ ಇಲ್ಲೂ ಈ ಸುತ್ತನಾತಿ, ಕಲ್ಕತ್ತಾ, ಗೋವಿಂದಪುರ ಅನ್ನೋಂಥದ್ದು 3 ಆರಂಭದಲ್ಲಿ ಹಳ್ಳಿಗಳಾಗಿತ್ತು. ಯಾವಾಗ ಬ್ರಿಟಿಷರಲ್ಲಿ ವ್ಯಾಪಾರಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು ಆವಾಗ ನೀವು ಈಗ ಮೊದಲಿಗೆ ದೇವನಹಳ್ಳಿ ಅನ್ನೋಂಥದ್ದು ಒಂದು ಹಳ್ಳಿ ಅಲ್ಲೇ ಇದೆ, ದೇವನಹಳ್ಳಿ ಅಂತ, ಹೌದಲ್ವಾ? ಈಗೇನಾಗಿದೆ, ಏರ್ಪೋರ್ಟ್ ಸ್ಟಾರ್ಟ್ ಆಯಿತು ಅಂದಮೇಲೆ ಅದು ತುಂಬ ಡೆವಲಪ್ಮೆಂಟ್ ಆಯಿತು. ಹಂಗೆ ಇಲ್ಲೇನಾಯಿತು, ವ್ಯಾಪಾರಿ ಕೇಂದ್ರವನ್ನು
ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಯಿತು ಬ್ರಿಟಿಷರ ಹೊಂದಿದ್ದು. ಈ ಎಲ್ಲ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಬ್ರಿಟಿಷರಿಗೆ ತುಂಬ ವ್ಯಾಪಾರಕ್ಕೆ ಅನುಕೂಲ ಆಗುವಂಥದ್ದು. ಸೂರತ್ಗೆ ಕಂಪೇರ್ ಮಾಡಿದ್ರು ಸಹ ಕೋಲ್ಕತ್ತಾ ಬಂದರೂ ಇದಾಗಿ ತುಂಬ ಅನುಕೂಲಕರವಾಗಿತ್ತು. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ಗೆ ಕೋಲ್ಕತ್ತಾವನ್ನೇ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಕೋಲ್ಕತ್ತಾದಲ್ಲಿ ಕಟ್ಟಿರೋಂಥ ಕೋಟೆ ಯಾವುದು, ಫೋರ್ಟ್ ವಿಲಿಯಂ ಅನ್ನೋಂಥದ್ದು. ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್, ಆವಾಗಲೇ ನೋಡಿ ಜಾನ್, ವಿಕ್ಟೋರಿಯಾ ರಾಣಿ, ಎಲಿಜಬೆತ್ ರಾಣಿ, ಈಗ ಬರ್ತಾ ಇರೋಂಥದ್ದು ಚಾರ್ಲ್ಸು. ಈ ಥರ ಕೆಲವು ಇಂಗ್ಲೆಂಡಿನ ರಾಜರು ಬರ್ತಾರೆ, ಅವ್ರು ಒಂದು ಕಡೆ ಪಟ್ಟಿ ಮಾಡ್ಕೊಬಿಟ್ಟು ಯಾರಾದ್ಮೇಲೆ ಯಾರು ಬರ್ತಾರೆ ಅಂತ ಹಂಗೂ ಮಾಡ್ಬೋದು. ಬಾಂಬೆಯನ್ನು 1618ರಲ್ಲಿ ಕಂಪನಿಗೆ, ಇಲ್ಲಿ ಹೆಂಗಿದೆ ಗೊತ್ತಾ, ಎಂಥ ದುರಂತ ಇದೆ, ನಾವು ಭಾರತೀಯರು ಇವೆಲ್ಲ ತಿಳ್ಕೊಳ್ಳೋದೇ ಇಲ್ಲ. ಒಂದ್ಸರಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಹೇಳ್ತೀನಿ ನೋಡಿ. ಪೋರ್ಚುಗಲ್ನ ರಾಜಕುಮಾರಿ ಇಂಗ್ಲೆಂಡಿನ ರಾಜಕುಮಾರ, ಪೋರ್ಚುಗಲ್ನ ರಾಜಕುಮಾರಿಯನ್ನು ಇಂಗ್ಲೆಂಡಿನ ರಾಜಕುಮಾರ ಮದುವೆ ಆಗ್ತಾನೆ. ರಾಜನಿಗೆ ಗಿಫ್ಟ್ ಕೊಡಬೇಕಾದ್ರೆ ತುಂಬ ಕಾಸ್ಟ್ಲಿ ಗಿಫ್ಟು, ತುಂಬ ಡಿಫ್ರೆಂಟ್ ಆಗಿರೋಂಥ ಗಿಫ್ಟ್ ತಾನೇ ಕೊಡಬೇಕು. ಇಡೀ ಪೋರ್ಚುಗೀಸ್ ದೇಶದಲ್ಲಿ ಆ ಥರದ ಒಳ್ಳೆ ಗಿಫ್ಟು ಅಂತಂದರೆ, ಸೂಪರ್ ಗಿಫ್ಟು ಅಂತಂದರೆ ತಮ್ಮ ಅಳಿಮಯ್ಯನಿಗೆ ಕೊಡೋದಕ್ಕೆ ಅವ್ರ ದೇಶದಲ್ಲಿ ಏನೂ ಇರಲಿಲ್ಲ ಗತಿ. ಭಾರತದೊಂದಿಗೆ ಅಷ್ಟೊತ್ತಿಗೆ ಈಗ ಇಲ್ಲಿ 1668, ಅಲ್ಲಿಗೆ 160 ವರ್ಷಗಳ ಕಾಲ ಭಾರತದಲ್ಲಿ ವ್ಯಾಪಾರ ಮಾಡಿದರೂ ಸಹ ಈ ಯುರೋಪಿನಲ್ಲಿ, ಪೋರ್ಚುಗಲ್ನಲ್ಲಿ ಅಂಥ ಕಾಸ್ಟ್ಲಿ ಗಿಫ್ಟು, ಡಿಫ್ರೆಂಟ್ ಆಗಿರೋಂಥ ಗಿಫ್ಟು, ವೆರೈಟಿ ಗಿಫ್ಟು ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿದ್ದೇನೆಂದರೆ ರಾಜನಿಗೆ ನಾವು ಕೊಡಬಹುದಾದಂಥ ಗಿಫ್ಟ್ ಏನಾದರೂ ಇದ್ದರೆ ಅದು ಬಾಂಬೆ, ಭಾರತದಲ್ಲಿರುವಂಥದ್ದು. ಆ ಬಾಂಬೆ ಅನ್ನೋಂಥ ಪ್ಲೇಸನ್ನು ನಮ್ಮ ಹೆಣ್ಣು ಮಗುವ ಪರವಾಗಿ ನಮ್ಮ ಅಳಿಮಯ್ಯನಿಗೆ ಗಿಫ್ಟ್ ಕೊಡೋಣ ಅಂತ ಬಾಂಬೆಯನ್ನು ಗಿಫ್ಟ್ ಕೊಡ್ತಾರೆ. ನೋಡಿ, ದೇಶ ನಮ್ಮದು, ಪ್ರದೇಶ ನಮ್ಮದು, ಅವರು ಬಾಂಬೆಯನ್ನು ಗಿಫ್ಟ್ ಮಾಡ್ತಾರೆ. ಯಾರಿಗೆ? ಇಂಗ್ಲೆಂಡಿನ ರಾಜನಿಗೆ, ರಾಜಕುಮಾರನಿಗೆ, ಚಾರ್ಲ್ಸ್ಗೆ. ಇದನ್ನು ಪ್ರಶ್ನೆ ಕೇಳ್ಬೋದು, ಯಾರು ಗಿಫ್ಟ್ ಮಾಡಿದ್ರು, ಯಾಕೆ ಗಿಫ್ಟ್ ಮಾಡಿದ್ರು ಅಂತ. ನಂತರ ಈ 2ನೇ ಚಾರ್ಲ್ಸ್ ತಗೊಂಡವನು ಆತ ಏನು ಮಾಡ್ತಾನೆ, ಯಾಕೆಂದರೆ ಆತ ಇಂಗ್ಲೆಂಡಲ್ಲಿ ರಾಜ, ಇಲ್ಲಿ ಬಂದು ವ್ಯಾಪಾರ ಆತ ಮಾಡೋಕ್ಕಾಗಲ್ವಲ್ಲ. ಈಗಾಗಲೇ ಯಾರು ವ್ಯಾಪಾರ ಮಾಡ್ತಾ ಇದ್ದಾರೋ, ಈಸ್ಟ್ ಇಂಡಿಯಾ ಕಂಪ್ನಿ, ಅದಕ್ಕೆ ಏನು ಮಾಡ್ತಾನೆ, ತಗೊಳ್ರಪ್ಪ ಬಾಂಬೆಯನ್ನು ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ, ಆ ಬಾಂಬೆ ಇದನ್ನು ಅಡ್ಮಿನಿಸ್ಟ್ರೇಷನನ್ನು ನೀವು ನೋಡಿಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ನನಗೆ ವರ್ಷಕ್ಕೆ 10 ಪೌಂಡ್ಗಳಷ್ಟು ದುಡ್ಡನ್ನು ಕೊಟ್ಬಿಡಿ ಸಾಕು ಅಂತಂದ್ಬಿಟ್ಟು ಒಪ್ಪಂದ ಮಾಡ್ಕೋತಾನೆ. ಇವರು ಅದರಿಂದ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹಾಗೆ ಅದನ್ನು ಕ್ಯಾಚ್ ಹಾಕ್ಕೊತಾರೆ ಅಂತಾರಲ್ಲ, ಒಳ್ಳೆ ಅವಕಾಶ ಸಿಕ್ತು ಅಂತಂದ್ಬಿಟ್ಟು ಈಗೇನಾಯಿತು, ಬಾಂಬೆ, ಸೂರತ್ತಲ್ಲಿ ಆಗಲೇ ಇತ್ತು, ಮದ್ರಾಸ್, ಕಲ್ಕತ್ತಾ, ಈ 3 ಅವರ ಪ್ರಮುಖ ವ್ಯಾಪಾರಿ ಕೋಟಿಗಳು, ಕೇಂದ್ರಗಳಲ್ಲ. ಸೂರತ್ ವ್ಯಾಪಾರಿ ಕೇಂದ್ರ. 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲೀಷರು ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿಗಳನ್ನಾಗಿ ಮಾಡಿಕೊಂಡ್ರು, ಕೇಂದ್ರಗಳನ್ನಾಗಿ, ಹೆಡ್ ಕ್ವಾರ್ಟರ್ಸನ್ನಾಗಿ ಮಾಡಿಕೊಂಡ್ರು. ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ನಾನು ಆಗಲೇ ಹೇಳಿದೆ, ಯಾಕೆ ಕಲ್ಕತ್ತಾ ಡೆವಲಪ್ಮೆಂಟ್ ಬೇಗ ಆಗುತ್ತೆ, ನಂತರ ಅಲ್ಲಿ ಹೆಚ್ಚು ಜನಕ್ಕೆ ಉದ್ಯೋಗ ಸಿಗುತ್ತೆ, ಹೆಚ್ಚು ಜನ ಅಲ್ಲಿ ಎಜುಕೇಟ್ ಆಗ್ತಾರೆ. ಅದರಿಂದಾಗಿ ಭಾರತದಲ್ಲಿ ಆರಂಭದಲ್ಲಿ ಅತಿ ಹೆಚ್ಚು ಸ್ವಾತಂತ್ರ್ಯ ಹೋರಾಟ ನಡೀತಿದ್ದು ಎಲ್ಲಿ ಅಂದರೆ ಬಂಗಾಳ ಪ್ರಾಂತದಲ್ಲಿ. ಯಾಕೆಂದರೆ ಅಲ್ಲೇ ಬ್ರಿಟಿಷರು ಒತ್ತಡ ಜಾಸ್ತಿ ಆಗಿತ್ತು, ಬ್ರಿಟಿಷರ ಶೋಷಣೆ ಅಲ್ಲೇ ಜಾಸ್ತಿ ಆಗಿತ್ತು, ಯಾಕೆಂದರೆ ಅದು ಹೆಡ್ ಕ್ವಾರ್ಟರ್ ಅಲ್ಲೇ ಆಗಿದ್ದರಿಂದ. ಅದರಿಂದ ಅಲ್ಲಿದ್ದಂಥವ್ರು ಸ್ವಲ್ಪ ಅವ್ರ ಹತ್ರನೇ ಎಜುಕೇಷನ್ ತೆಗೆದುಕೊಂಡು ಅಲ್ಲೇ ಸ್ವಲ್ಪ, ಯಾಕೆಂದರೆ ನಳಂದ ಅಲ್ಲೇ ಬರುವಂಥದ್ದು ಬಿಹಾರ ಪ್ರದೇಶದಲ್ಲಿ, ಕೋಲ್ಕತ್ತಾ ಭಾಗಕ್ಕೆ ಸೇರಿಕೊಂಡಿತ್ತು. ಅವಾಗ ಪಶ್ಚಿಮ ಬಂಗಾಳ ಅಂತ ಏನು ಕರಿತೀವಿ, ಈಗ ಬಂಗಾಳ, ಪಶ್ಚಿಮ ಬಂಗಾಳ, ಬಿಹಾರ, ಒರಿಸ್ಸಾ ಇವೆಲ್ಲವೂ ಬಂಗಾಳ ಪ್ರಾಂತ ಅಂತ ಕರೆಯುವಂಥವ್ರು. ಅದರಿಂದಾಗಿ ಆ ಕಾಲಕ್ಕೆ, ಬುದ್ಧನ ಕಾಲಕ್ಕೆ ಎಜುಕೇಟೆಡ್ ಆಗಿದ್ದಂಥ ಪ್ಲೇಸ್ ಅದು. ಅದರಿಂದಾಗಿ ಬ್ರಿಟಿಷರ ವಿರುದ್ಧ ಅಲ್ಲಿ ಹೋರಾಟಗಳು ಜಾಸ್ತಿ ಆಯಿತು. ಜಾಸ್ತಿ ಆಗಿದ್ದಕ್ಕೆ ಅನಂತರ ಬ್ರಿಟಿಷರ ಒಂದು ಕುಟಿಲ ನೀತಿಯನ್ನು, ಒಡೆದಾಳುವ ನೀತಿ ಅಂತ ಬಂಗಾಳವನ್ನು ಒಡೆದು ವಿಭಜಿಸಿ ಆಳಕ್ಕೆ ಹೊರಡ್ತಾರೆ. ಅಂತ್ಯದ ವೇಳೆಗೆ ಇಂಗ್ಲೀಷರು ಬಾಂಬೆ, ಕೋಲ್ಕತ್ತಾ ಈ 3 ಪ್ಲೇಸ್ಗಳನ್ನು ಇಟ್ಕೊಂಡಿದ್ರು. ಕೋಲ್ಕತ್ತಾ ರಾಜಧಾನಿ ಆಗಿತ್ತು ಫಸ್ಟು, ಅನಂತರ ರಾಜಧಾನಿ ಯಾಕೆ ಶಿಫ್ಟ್ ಆಗುತ್ತೆ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಮತ್ತು ಅಲ್ಲೇನಾಯಿತು, ಈಗ ಫೋರ್ಟ್ ವಿಲಿಯಂ ಆಯಿತು, ಫೋರ್ಟ್ ಜಾರ್ಜ್ ಆಯಿತು, ಕೋಟೆಗಳು ತಿಳ್ಕೊಂಡ್ವಿ. ಅಲ್ಲಿ ಇನ್ನೊಂದು ಕೋಟೆ ಮೆನ್ಷನ್ ಮಾಡಿದ್ರು, ಯಾವುದಂತಂದರೆ ಡೇವಿಡ್ ಕೋಟೆ ಅಂತ. ಈ ಡೇವಿಡ್ ಕೋಟೆಯನ್ನು ಯಾರು ಕಟ್ಟಿದವರು ನಾವು ಅದನ್ನು ತಿಳ್ಕೊಳ್ಳೋದಿಲ್ಲ. ಫೋರ್ಟ್ ವಿಲಿಯಂ ಗೊತ್ತು, ಸೈಂಟ್ ಜಾರ್ಜ್ ಗೊತ್ತು, ಇದು ಯಾವುದೋ ಗೊತ್ತಿಲ್ಲ ಬಿಡು ಅಂತ ಹೊರಟುಬಿಡ್ತೀವಿ. ಬಟ್ ಅದು ಯಾವುದು ಅಂತ ತಿಳ್ಕೊಬೇಕು. ಸೈಂಟ್ ಡೇವಿಡ್ ಕೋಟೆ ಅನ್ನೋಂಥದ್ದು ಯಾರಿಗೆ ಸೇರಿದ್ದು ಅಂತಂದರೆ ಡಚ್ಚರಿಗೆ ಸೇರಿದ್ದು, ತಮಿಳುನಾಡಿನ ಈ ಭಾಗದಲ್ಲಿ ಬರ್ತದೆ. ಅದು ವಿಶೇಷ, ಅದನ್ನು ಕೇಳೋಂಥ ಸಾಧ್ಯತೆ ಇರುತ್ತೆ. 2ನೇ ಪ್ರಶ್ನೆ. ಈಗ ಇಷ್ಟೊತ್ತು ತಿಳ್ಕೊಂಡು 1ನೇ ಪ್ರಶ್ನೆ. ಈಗ ಅನಾಲಿಸಿಸ್ ಮಾಡ್ಕೊಳ್ಳೋದು ಹೇಗೆ, ಈ ಥರ ಓದ್ಕೊಂಡಿದ್ದೀವ, ತಿಳ್ಕೊಂಡ್ರಲ್ವಾ, ಈಗ ಈ ಪ್ರಶ್ನೆಗೆ ಸ್ವಂತ ಆನ್ಸರ್ ಮಾಡಿ, ನೆಕ್ಸ್ಟ್ ನಾನು ಅನಾಲಿಸಿಸ್ ಕೊಡ್ತೇನೆ. ಆನ್ಸರ್ ಮಾಡಬೇಕಾದಾಗ ಹಂಗೆ ಜಡ್ಜ್ ಮಾಡಿ. ಇಲ್ಲೇನು ಕೊಟ್ಟಿದ್ದಾನೆ, 18ನೇ ಶತಮಾನದ ಮಧ್ಯಭಾಗದಿಂದ ಒಂದು ಇಸ್ವಿ ಹೇಳ್ತಾ ಇದ್ದಾನೆ. ಹಲವಾರು ಭಾರತೀಯ ಸಾಮ್ರಾಜ್ಯಗಳನ್ನು ಬ್ರಿಟಿಷರು ಸ್ವಾಧೀನಪಡಿಸಿಕೊಂಡರು, ಯಾವುದಕ್ಕೆ ಕಾರಣವಾಯಿತು. ಹಿಂಗೆ ಓದ್ಕೋಬೇಕು, ಹಂಗೆ ಓದ್ಕೊಂಡೋದ್ರೆ ಅರ್ಥ ಆಗೋದಿಲ್ಲ. ಇಲ್ಲಿ ಏನಾಗಿದೆ ನೋಡಿ, ಹಂಗೆ ಓದ್ಕೊಂಡ್ರೆ ಸ್ವಾಧೀನಪಡಿಸಿಕೊಂಡಿದ್ದು ಯಾವುದಕ್ಕೆ ಕಾರಣ ಆಯಿತು, ಬ್ರಿಟಿಷರು ಭಾರತವನ್ನು ಆಕ್ಯುಪೈ ಮಾಡ್ಕೊಂಡಿದ್ರಿಂದ ಏನು ತೊಂದರೆ ಆಯಿತು ಅಂತ. 18ನೇ ಶತಮಾನದ ಮಧ್ಯಭಾಗ ಅಂದರೆ 1757ರಿಂದ ಸ್ಟಾರ್ಟ್ ಆಗುತ್ತೆ. ಪ್ಲಾಸಿ ಕದನ, ಬಕ್ಸಾರ್ ಕದನ ಬಂತಲ್ವ, ಆ ಟೈಮಲ್ಲಿ ಭಾರತವನ್ನು ಆಕ್ಯುಪೈ ಮಾಡಿಕೊಂಡ್ರು. ಅನಂತರ ಮುಂದಕ್ಕೆ ಹಂಗೆ ಕಂಟಿನ್ಯೂಷನ್ ಆಯಿತು ಆಕ್ಯುಪೈ ಮಾಡ್ಕೊಳ್ಳೋದು. ಆ ಥರ ಆಕ್ಯುಪೈ ಮಾಡ್ಕೊಂಡಿದ್ರೆ ಭಾರತದ ಮೇಲೆ ಏನು ಪ್ರಭಾವ ಆಯಿತು ಅಂತ ಕೇಳ್ತಿದ್ದಾನೆ ಪ್ರಶ್ನೆ. ಏನಾಗಿದೆ ಅಂತ ಇಲ್ಲೇ ಅದರಲ್ಲಿ ಮತ್ತೆ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸುಮಾರು ಜನ ನಾನು ಹೇಳ್ತಿರ್ತೀನಿ, ಇದು ಈಗ ಎಷ್ಟು ಆಪ್ಷನ್ ಗೊತ್ತಾ, 8 ಆಪ್ಷನ್ ಇದು. ಯಾಕೆಂದರೆ ಇಲ್ಲಿ 4 ಕೊಟ್ಟಿದ್ದಾನೆ, ಅದ್ರ ಕೆಳಗಡೆ 4 ಕೊಟ್ಟಿದ್ದಾನೆ. 8 ಆಪ್ಷನ್ಸು ನಮ್ಮ ಕರೆಕ್ಟ್ ಮಾಹಿತಿ ಇದ್ದರೆ ಮಾತ್ರ ಜಡ್ಜ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಜಡ್ಜ್ ಮಾಡೋಕ್ಕಾಗಲ್ಲ.
100% ನೀವು ಜಡ್ಜ್ ಮಾಡ್ತೀರಿ ಇದನ್ನು ತಿಳ್ಕೊಂಡಿದ್ದೆ ಆದರೆ ಏನು ಹೇಳ್ತಾನೆ, ಸ್ಥಳೀಯ ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾನಿಯಾಯಿತು ಅಂತಾನೆ. ಅನಂತರ ಭಾರತೀಯ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಪ್ರಚಾರ ಆಯಿತು ಅಂತ ಹೇಳ್ತಾನೆ. ಬೃಹತ್ ರೀತಿಯಲ್ಲಿ ಒಳನಾಡಿನ ನದಿಯ ಸಂಚರಣೆಯಲ್ಲಿ ಏರಿಕೆ ಆಯಿತು ಅಂತಾನೆ. ಸಾಂಪ್ರದಾಯಿಕ ಬರವಣಿಗೆ ತರಗತಿಗಳು ಮತ್ತು ವಿದ್ವಾಂಸರ ಸ್ಥಾನಮಾನದಲ್ಲಿ ಅವನತಿ ಆಯಿತು ಅಂತ ಹೇಳ್ತಾನೆ. ಓದ್ಕೊಂಡ್ರಲ್ವಾ, ಆನ್ಸರ್ ಮಾಡಿದ್ರಾ? ಈಗ ನಾನಾದರೆ ಹೆಂಗೆ ಅರ್ಥ ಮಾಡ್ಕೋತೀನಿ ನೋಡಿ. ಇಲ್ಲೇನು ಹೇಳ್ತಾ ಇದ್ದಾನೆ, ಸ್ಥಳೀಯ ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾನಿ. ಹೌದು, ಬುಟ್ಟಿ ಹೆಣಿ ಅನ್ನೋಂಥದ್ದು, ಚಪ್ಪಲಿ ಹೊಲಿಯುವಂಥದ್ದು, ಈ ಥರದ್ದೇನು ಕರಕುಶಲ ಕಲೆಗಳು ಮಾಡ್ತಾಯಿದ್ರು, ಆ ಕರಕುಶಲ ಕಲೆಗಳಿಗೆ ಹಾನಿ ಆಯಿತು ಬ್ರಿಟಿಷರು ಬಂದಿದ್ದರಿಂದ, ಭಾರತವನ್ನು ಆಕ್ಯುಪೈ ಮಾಡ್ಕೊಂಡಿದ್ದರಿಂದ. ಹೌದಾ ಅಲ್ವೋ? ಯಾಕೆಂದರೆ ಅವರು ಅಲ್ಲಿಂದ ಕೈಗಾರಿಕೆಯಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ತಂದು ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಅದರಿಂದಾಗಿ ಈ ವಸ್ತುಗಳು ಇದಕ್ಕೆ ನಮಗೆ ಧಕ್ಕೆ ಆಯಿತು ಅಂತ. ಇಲ್ಲಿ ಯಾವುದಕ್ಕೆ? ಕರಕುಶಲ ವಸ್ತುಗಳಿಗೆ. ಅದಕ್ಕೆ ನನ್ನ ಪ್ರಕಾರ ಇದು ಆನ್ಸರ್, ಒಂದು ಆಪ್ಷನ್ ಕರೆಕ್ಟು. ಭಾರತೀಯ ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಪ್ರಚಾರ ಅವರೆಲ್ಲಿ ಕೊಟ್ಟರು? ಭಾರತೀಯ ಕೈಗಾರಿಕೆಗಳನ್ನು ನಾಶ ಮಾಡಿದ್ರೆ ಬಿಟ್ಟರೆ ಅವ್ರು ಭಾರತೀಯ ಕೈಗಾರಿಕೆಗಳಿಗೆ ಡೆವಲಪ್ಮೆಂಟ್ ಆಗೋದಕ್ಕೆ ಏನೂ ಮಾಡಲಿಲ್ಲ. ಹಂಗಾಗಿ ಇದು ತಪ್ಪು. ಹಾಗಾಗಿ ಎರಡಿಲ್ಲ. ಈಗ ಎರಡಿಲ್ಲ ಅಂತ ಗೊತ್ತಾದ ತಕ್ಷಣ ಏನು ಮಾಡ್ಕೋಬೇಕು ಗೊತ್ತಾ ನೀವು? ಈಗ ನಾನಾದರೆ ಏನು ಮಾಡ್ತೇನೆ ಅಂದರೆ, ನೋಡಿ ಇದರಲ್ಲಿ 1, 3 ಇದೆ, ಅದಿಲ್ಲ. ನೋಡಿ ಇದು ಎರಡಿಲ್ಲ ಅಂದರೆ ಇದಾಗೋದಿಲ್ಲ. ಹೀಗೆ ಗಮನಿಸಿ, ಅಲ್ಲಿಗೆ ಏನಾಯಿತು, ಒಂದು ಆಪ್ಷನ್ ಹೋಯಿತು, ಇನ್ನು ಉಳಿಕೆದ್ರಲ್ಲಿ ಯಾವುದ್ರಲ್ಲೂ ಎರಡಿಲ್ಲ. ಆವಾಗ ಏನು ಮಾಡಬೇಕು? ನೆಕ್ಸ್ಟ್ ಆಪ್ಷನ್ಗೆ ಹೋಗಬೇಕು. ನೋಡಿ ಇದು ಇಲ್ಲಿ 3 ಇರಬೇಕಿದು, ಇದು 3 ಇದು. ಬೃಹತ್ ರೀತಿಯಲ್ಲಿ ಒಳನಾಡಿನ ನದಿಯ ಸಂಚರಣೆಯಲ್ಲಿ ಏರಿಕೆ ಆಯಿತು ಅಂತ. ಅವರು ಒಳನಾಡಿನ ಸಂಚಾರಕ್ಕೆ ಪ್ರಿಫರೆನ್ಸ್ ಕೊಡೋದಿಲ್ಲ ಬ್ರಿಟಿಷರು. ಯಾಕೆಂದರೆ ಅವ್ರು ಏನು ಮಾಡ್ತಾರೆ, ರೈಲ್ವೆ ಸಾರಿಗೆಯನ್ನು ಹಾಕ್ಕೊಳ್ತಾರೆ, ಹಡಗು ಸಾರಿಗೆಯನ್ನು ಹಾಕ್ತಾರೆ. ಬಿಟ್ಟರೆ ಒಳನಾಡು ಅಂದರೆ ನದಿಗಳು ಇದಾವಲ್ವಾ, ನದಿಗಳಲ್ಲಿ ಸಣ್ಣ ಸಣ್ಣ ಬೋಟ್ಗಳನ್ನು ಮಾಡಿ ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಅದು ಸಂಚಾರ ಜಾಸ್ತಿ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಬೃಹತ್ ರೀತಿಯಲ್ಲಿ ಒಳನಾಡಿನಲ್ಲಿ ಎಂಥ ಸಾರಿಗೆ? ನದಿ ಸಾರಿಗೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು, ಅದರಲ್ಲಿ ಸಂಚಾರ ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ನದಿ ಸಾರಿಗೆಗೆ ಬ್ರಿಟಿಷರೇನು ಪ್ರೋತ್ಸಾಹ ಕೊಡಲಿಲ್ಲ. ಹಾಗಾಗಿ ಇದು ಆಗೋದಿಲ್ಲ ನನ್ನ ಪ್ರಕಾರ. ಅದರಿಂದಾಗಿ ಏನಾಯಿತು ನೋಡಿ, ಇಲ್ಲಿ ಆಪ್ಷನ್ 3 ಇಲ್ಲ, 3 ಇರೋದು ಹೋಯ್ತು. ಇದರಲ್ಲಿ 3 ಇದೆಯಾ? ಇದು ಹೋಯ್ತು. ಅಲ್ಲಿಗೆ ನೋಡಿ 3 ಆಪ್ಷನ್ ಆಯಿತು. ಇದು ನಿಮಗೆ ಗೊತ್ತಿರಲಿಲ್ಲ ಅಂದಿದ್ರು ನೀವು ಒಂದೊಂದನ್ನು ಆನ್ಸರ್ ಮಾಡ್ಬೋದು. ಅದಕ್ಕೆ ನೋಡಿ ಇಲ್ಲಿ ಸಾಂಪ್ರದಾಯಿಕ ಬರವಣಿಗೆ, ಟ್ರೆಡಿಷ್ನಲ್ ರೈಟಿಂಗ್ ಮಾಡೋಂಥವ್ರು ಯಾರಿದ್ರು ಅವ್ರಿಗೆ ಅವನತಿ ಆಯಿತು ಅಂತಾನೆ. ಸಾಂಪ್ರದಾಯಿಕ ಬರವಣಿಗೆ ಆವಾಗ, ಯಾಕಂದರೆ ತಾಳೆಗರಿಗಳ ಮೇಲೆ ಇದು ಬರಿತಾ ಇದ್ದಂಥವ್ರು. ಬರವಣಿಗೆ ತರಗತಿಗಳು ಅಂತಂದರೆ ವ್ಯಕ್ತಿಗಳು ಅಂತದ್ದು. ಮತ್ತು ವಿದ್ವಾಂಸರ ಸ್ಥಾನಮಾನದಲ್ಲಿ ಆವಾಗ ಬರಿತಾ ಇದ್ದಂಥವ್ರು ಯಾರು? ಸಾಮಾನ್ಯವಾಗಿ ಬ್ರಾಹ್ಮಣರು. ಅವರ ಸ್ಥಾನಮಾನದಲ್ಲಿ ಕಡಿಮೆ ಆಯಿತು. ಸುಮಾರು ಜನ ಭಾರತೀಯರು ನಾವು ತಿಳ್ಕೊಬೇಕಾಗಿರೋದೇನೆಂದರೆ, ಬ್ರಿಟಿಷರು ಬಂದಿದ್ದರಿಂದ ನಮ್ಮೆಲ್ಲ ಕೆಳವರ್ಗಗಳನ್ನು ಅಭಿವೃದ್ಧಿ ಮಾಡಿದ್ರು ಅನ್ನೋಂಥ ತಪ್ಪು. ಭಾರತದಲ್ಲಿ ಆಗಾಗಲೇ ಸುಪ್ರೀಮಸಿ ಇದ್ದಿದ್ದು ಯಾರಿಗೆ? ಬ್ರಾಹ್ಮಣರಿಗೆ. ಈಗ ಅವ್ರೇನು ಮಾಡಿದ್ರು, ಬ್ರಾಹ್ಮಣರು ಸುಪ್ರೀಮಸಿ ಇದೆ, ನೀವು ದಡ್ರು, ಅವ್ರು ಹೇಳಿದನ್ನೆಲ್ಲ ಒಪ್ಕೊಂಡ್ಬಿಡ್ತಾ ಇದ್ರಿ, ಹಂಗಾಗಿ ಬ್ರಾಹ್ಮಣರು ಸುಪೀರಿಯಾರಿಟಿ ಇಲ್ಲ ಅಂತ ಬ್ರಾಹ್ಮಣರನ್ನು ತೆಗೆದಾಕಿದ್ದಾರೋ? ಬ್ರಿಟಿಷರು. ನೆಕ್ಸ್ಟ್ ಸುಪೀರಿಯಾರಿಟಿ, ನಾವು ಸುಪೀರಿಯಾರಿಟಿ ಅಂತ ಹೇಳಿದ್ರು. ಬ್ರಿಟಿಷರು ಸುಪೀರಿಯಾರಿಟಿ, ನೀವೆಲ್ಲ ಭಾರತೀಯರೆಲ್ಲ ನಮ್ಮ ಕೆಳಗಡೆ ಬರೋಂಥವ್ರು, ನೀವು ಆಳಿಸ್ಕೊಳ್ಳೋಕ್ಕೆ ಹುಟ್ಟಿರೋಂಥವ್ರು, ನೀವೆಲ್ಲರೂ ನಮ್ಮ ಗುಲಾಮರು, ಮತ್ತು ನಮ್ಮಲ್ಲೇ ಜಗಳ ಇಡೋಂಥವ್ರು. ಈ ಥರದ್ದು ನಡೀತಾ ಇತ್ತು. ಅದರಿಂದ ಕೆಳವರ್ಗವನ್ನು ಏನು ಅವ್ರು ಲಿಫ್ಟ್ ಮಾಡಿಬಿಟ್ಟು ಏನು ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟಾಗಿರಲಿ, ಹೆಚ್ಚು ಜನಕ್ಕೆ ಮೀಸಲಾತಿಯನ್ನು ಕೊಟ್ಟಾಗಿರಲಿ, ಅಥವಾ ಆ ಥರದ್ದೇನು ಸೌಲಭ್ಯಗಳು ಅವ್ರೇನು ಕೊಟ್ಟಿರಲಿಲ್ಲ ನಮಗೆ. ಬಟ್ ಏನು ಮಾಡಿದ್ರು, ಬ್ರಾಹ್ಮಣರು ನಿಮಗೆ ಡಾಮಿನೆನ್ಸಿ ಮಾಡ್ತಾ ಇದ್ದಾರೆ ಅಂತ ಅವಾಯ್ಡ್ ಮಾಡಿದ್ರು. ಆದರೆ ಬ್ರಿಟಿಷರು ಆ ಪ್ಲೇಸಲ್ಲಿ ಕೂತ್ಕೊಂಡ್ರು. ಅದಕ್ಕೆ ಕರಿಯಾನವರು, ಶೂದ್ರ ಅನ್ನೋಂಥವ್ರು, ಅಥವಾ ಇನ್ನೇನು ಬೇರೆ ಬೇರೆ ಸುವರ್ ಅಂತ ಕರೆಯೋರು, ಬೇರೆ ಬೇರೆ ಕೀಳು ಭಾಷೆಯನ್ನು ಬಳಸ್ತಾಯಿದ್ರು. ಈಗ ಅರ್ಥ ಆಯಿತು. ಅದಕ್ಕೆ ಬರವಣಿಗೆನೂ ನಿಂತೋಯ್ತು. ನಂತರ ಇವರೇನು ಮಾಡ್ತಾರೆ, ಅಷ್ಟೊತ್ತಿಗೆ 1556ನೇ ಇಸ್ವಿಗೆ ಭಾರತಕ್ಕೆ ಪ್ರಿಂಟಿಂಗ್ ಮಿಷನ್ ತರ್ತಾರೆ. ಬ್ರಿಟಿಷರು ಅದನ್ನ ಬಳಕೆಗೆ ಶುರು ಮಾಡ್ತಾರೆ. ಹಾಗಾಗಿ ಬರವಣಿಗೆ ಅನ್ನೋಂಥದ್ದು ನಿಂತೋಗುತ್ತೆ, ಬ್ರಾಹ್ಮಣರದ ಡಾಮಿನೆನ್ಸ್ ಇದ್ದಂಥದ್ದು ಹೋಗ್ಬಿಡುತ್ತೆ. ನಾನಾದರೆ ಈ ರೀತಿ ಅನಾಲಿಸಿಸ್ ಮಾಡ್ತೇನೆ. ಇಲ್ಲಿ ನೀವು ಇಂಗ್ಲೀಷಲ್ಲಿ ಓದ್ಕೋಬೇಕು ಅಂತ ಹೇಳಿದ್ನಲ್ಲ, ನೋಡಿ ಕನ್ನಡದಲ್ಲಿ ಓದ್ಕೊಂಡಾಗ ಸ್ವಲ್ಪ ನಮ್ಗೆ ಗೊಂದಲ ಆಗುತ್ತೆ ಅಂದರು, ಇಂಗ್ಲೀಷಲ್ಲಿ ಕ್ಲಾರಿಟಿ ಸಿಗುತ್ತೆ. ಇಲ್ಲೇನು ಹೇಳ್ತಾನೆ, ಬ್ರಿಟಿಷ್ ಅನೆಕ್ಸೇಷನ್ ಅಂದರೆ ಆಕ್ರಮಣ ಮಾಡೋದು, ಆಫ್ ಸೆವೆರಲ್ ಇಂಡಿಯನ್ ಕಿಂಗ್ಡಮ್ಸ್, ಬಹುತೇಕ ಭಾರತೀಯ ಸಾಮ್ರಾಜ್ಯಗಳನ್ನು ಅವ್ರು ಆಕ್ರಮಣ ಮಾಡಿಕೊಂಡ್ರು. ಬ್ರಿಟಿಷ್ ಅನೆಕ್ಸೇಷನ್ ಆಫ್ ಸೆವೆರಲ್ ಇಂಡಿಯನ್ ಕಿಂಗ್ಡಮ್ಸ್ ಫ್ರಮ್ ದಿ ಮಿಡ್ 18th century ಲೀಡ್ ಟು, ಅವ್ರು ಆಕ್ರಮಣ ಮಾಡಿದ್ರಿಂದ ಏನಾಯಿತು, ಲೀಡ್ ಟು ಏನಾಯಿತು ಅಂತ. ಲಾಸ್ ಆಫ್ ಪ್ಯಾಟ್ರೋನೇಜ್ ಲೋಕಲ್ ಕ್ರಾಫ್ಟ್ಸ್, ಇದು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೂ ಇಲ್ಲಿ ನೋಡಿ, ಲಾಸ್ ಆಫ್ ಇದು ಅರ್ಥ ಆಯ್ತು ನಮ್ಗೆ ಚೆನ್ನಾಗಿ. ಅದಕ್ಕೆ ನಾನು ಹೇಳಿದ್ದು, ನೀವು ಓದ್ಕೊಳ್ಳಿ ಈಸಿಯಾಗಿ, ಅಂತ ಏನು ಕಷ್ಟ ಆಗೋದಿಲ್ಲ. ಲಾಸ್ ಆಫ್ ಲೋಕಲ್ ಕ್ರಾಫ್ಟ್ಸ್, ಸ್ಥಳೀಯವಾಗಿ ಏನು ವೃತ್ತಿಗಳು ಮಾಡ್ತಾಯಿದ್ರು, ಬುಟ್ಟಿ ಎಣಿ ಅಂಥದ್ದಾಗಿರಲಿ, ಇನ್ನೇನೋ ಬೇರೆ ಬೇರೆ ಕೆಲಸಗಳು, ಬಟ್ಟೆ ಇದು ಮಾಡೋಂಥದ್ದು, ಗೃಹ ಕೈಗಾರಿಕೆಗಳಾಗಿರಲಿ, ಅವೆಲ್ಲವೂ ಲಾಸ್ ಆಯಿತು ಅಂತ ಹೇಳ್ತಾನೆ. ಅದು ಕರೆಕ್ಟು. ನೆಕ್ಸ್ಟ್ ಏನು ಹೇಳಿದಾನೆ, ಲಾರ್ಜ್ ಸ್ಕೇಲ್ ಪ್ರಮೋಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ, ಲಾರ್ಜ್ ಸ್ಕೇಲ್ ಪ್ರಮೋಷನ್. ಏನು, ಯಾವುದನ್ನು ಪ್ರಮೋಷನ್ ಮಾಡ್ತಾ ಇದ್ದಾನೆ? ಇಂಡಿಯನ್ ಇಂಡಸ್ಟ್ರೀಸ್. ಪ್ರಮೋಷನ್ ಮಾಡಿದ ಅವರು ಬ್ರಿಟಿಷರು ಇಲ್ಲ, ಇಂಡಿಯನ್ ಇಂಡಸ್ಟ್ರೀಸ್ನ ನಾಶ ಮಾಡಿದರು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ರೈಸ್ ಇನ್ ಲ್ಯಾಂಡ್ ರಿವರಿನ್ ನೆವಿಗೇಷನ್ ಇನ್ ಮ್ಯಾಸಿವ್ ವೇ ಅಂತ ಹೇಳ್ತಾನೆ. ನಮ್ಗೆ ಇದು ಏನು ಅರ್ಥ ಆಗಿಲ್ಲ ಅಂತಂದರೆ, ರೈಸ್ ಏಳಿಗೆ ಆಯಿತು, ಏನು ನ್ಯಾವಿಗೇಷನ್ ಸಾರಿಗೆ, ಯಾವುದರಲ್ಲಿ? ಮ್ಯಾಸಿವ್ ವೇ ಇನ್ ರಿವರ್ಸ್ ಅಂತಾನೆ. ರಿವರ್ ಅಂದರೆ ನದಿಗಳಲ್ಲಿ ಅವರು ಹೆಚ್ಚು ಸಾರಿಗೆ ಮಾಡಿದ್ರು ಅಂತ, ಅದು ತಪ್ಪು ಅಂತ. ನೆಕ್ಸ್ಟ್ ನೋಡಿ ಇಲ್ಲೇನು ಹೇಳ್ತಾ ಇದ್ದಾನೆ, ಡಿಕ್ಲೈನ್ ಇನ್ ದಿ ಸ್ಟೇಟಸ್ ಆಫ್
ಟ್ರೆಡಿಷನಲ್ ರೈಟಿಂಗ್ಸ್. ಟ್ರೆಡಿಷನಲ್ ರೈಟಿಂಗ್ಸ್ ಏನು ತಾಳೆಪತ್ರದ ಮೇಲೆ ಬರೆಯುವಂಥದ್ದು ಆ ಥರದ್ದು ಇತ್ತಲ್ಲ, ರೈಟಿಂಗ್ಸು ಲಾಸ್ ಆಯಿತು. ಜೊತೆಗೆ ಕ್ಲಾಸಸ್ ಆ್ಯಂಡ್ ಸ್ಕಾಲರ್ಸ್ ಅವರಿಬ್ಬರದು ಅವನತಿ ಆಯಿತು ಅಂತ. ಇದಕ್ಕೆ ಈಸಿ ಇರುತ್ತೆ, ನೀವು ಟ್ರೈ ಮಾಡಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ಕಲೀರಿ, ಒಂದೇ ಸರಿ ಕಲಿಬೇಕಂತಿಲ್ಲ. ನಾನು ನಿಮ್ಮಂತೆ ಕನ್ನಡ ಮಾಧ್ಯಮದಲ್ಲಿ ಓದಿ ಬಂದಿರುವಂಥವನು, ಗೌರ್ಮೆಂಟ್ ಸ್ಕೂಲ್ಸಲ್ಲೇ ಓದಿ ಬಂದಿರುವಂಥವನು. ಹಾಗಾಗಿ ಇದು ಅನಿವಾರ್ಯ ಆಯಿತು, ಬೇಕು ಅಂತ ಅನ್ನಿಸ್ತು. ಇದಿದ್ದರೆ ನಮಗೆಲ್ಲೋ ಒಂದು ಕಡೆ ಬೇರೆಯವ್ರಿಗಿಂತ ನಮ್ಮನ್ನು ಒಂದು ಪ್ಲೇಸು ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮಗೇನು ಹೇಳಿದ್ದೀನೋ ಅದೇ ರೀತಿ ನಾನು ಸಹ SSLC ಪುಸ್ತಕ 8th 9th ಪುಸ್ತಕವನ್ನು DSCRT ಪುಸ್ತಕವನ್ನೇ ಇಂಗ್ಲೀಷ್ ಮೀಡಿಯಮ್ ತೆಗೆದುಕೊಳ್ಳುವಂಥದ್ದು. ಅನಂತರ ಫಸ್ಟ್ಗೆ DSCRTದು 8th 9th 10th ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡೆ. ಅನಂತರ NCERT ಬುಕ್ಸನ್ನು 8th 9th 10th ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಡೆ. ಅನಂತರ ಬೇರೆ ಬೇರೆ ಬುಕ್ಸನ್ನು ಈಗ ಓದೋದಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ದೀನಿ. ಏನು ತೊಂದರೆ ಇಲ್ಲ. ಕೆಲವು ಪದ ಅರ್ಥ ಆಗಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಮ್ಗೆ ಮಾಹಿತಿ ಸಿಗುತ್ತೆ. ಹೆಚ್ಚಿಗೆ ಒಂದೇ ಸರಿ ಓದ್ತೀವಿ ಅಂದರೆ ಬೋರಿಂಗ್ ಅನಿಸ್ಬಿಡುತ್ತೆ. ಅದಕ್ಕೆ ನೀವು 8th ಶುರು ಮಾಡಿ, ಸಣ್ಣ ಸಣ್ಣ ಲೆಸನ್ಸ್ ಇರುತ್ತೆ, ಒಂದು ದಿವಸಕ್ಕೆ 1 ಪೇಜ್ ಅಂತ ಮಾಡ್ಕೊಳ್ಳಿ. ಅನಂತರ ಅದು ಅರ್ಥ ಆಗಲ್ಲ ಅಂದರೆ ಕನ್ನಡ ಮೀಡಿಯಂ ಪಕ್ಕದಲ್ಲಿ ಇಟ್ಕೊಳ್ಳಿ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ 2 ಬುಕ್ಸ್ ಸಿಗುತ್ತೆ. ಅನಂತರ ಹೋಗ್ತಾ ಹೋಗ್ತಾ ಒಂದೊಂದು ಲೆಸನ್ನು, ಒಂದೊಂದು ದಿವಸಕ್ಕೆ ಒಂದೊಂದು ಕ್ಲಾಸು ಓದುವಂಥ ಮಟ್ಟಕ್ಕೆ ನೀವು ಬೆಳಿತೀರಿ. 18ನೇ ಶತಮಾನದಿಂದ ಇದನ್ನು ತಿಳ್ಕೊಂಡಿದ್ವಲ್ವ, ಆನ್ಸರ್ ಇದು ಗೊತ್ತಾಯಿತು 1 ಮತ್ತು 4 ಅಂತ. ಇಲ್ಲಿ ನೋಡಿ ಪ್ರತಿಪಾದನೆ, ಮತ್ತು ಇದು ಸುಮಾರು ಜನಕ್ಕೆ ತೊಂದರೆ ಕೊಡುವಂಥ ಪ್ರಶ್ನೆಗಳಿಗೂ ಅಂತ ಭಾವಿಸ್ತೀವಿ. ಪ್ರತಿಪಾದನೆ ಏನಂತ ಮಾಡ್ತಾ ಇದ್ದಾನೆ ಒಂದು ಇದು ಹೇಳ್ತಾ ಇದ್ದಾನೆ. ಏನಂತ? ಬ್ರಿಟಿಷರು ಭಾರತೀಯ ಆಡಳಿತಗಾರರನ್ನು ರಾಜಕುಮಾರರು ಎಂದು ಕರೆದರು. ಇಲ್ಲಿ ಆಡಳಿತಗಾರರು ಅಂದರೆ ಕಿಂಗ್ಸು, ಅಡ್ಮಿನಿಸ್ಟ್ರೇಟರ್ಸ್ ಅಂತಾರೆ. ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ಬ್ರಿಟಿಷರ್ ಇದರಲ್ಲಿ ಲ್ಯಾಂಗ್ವೇಜಲ್ಲಿ ಆದರೆ ಅವರು ರಾಜರು ಅಂತ. ಅಲ್ಲಿಗೇನು ಹೇಳ್ತಾ ಇದ್ದಾನೆ? ಬ್ರಿಟಿಷರು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ಕ್ವಶನನ್ನು. ಬ್ರಿಟಿಷರು ಭಾರತೀಯ ಆಡಳಿತಗಾರರನ್ನು ರಾಜಕುಮಾರರು ಅಂತ ಕರೀತಾ ಇದ್ದಾರೆ, ರಾಜರು ಅಂತ ಕರೀತಾ ಇಲ್ಲ. ಅದನ್ನ ಹೇಳ್ತಾ ಇದ್ದಾನೆ ಅವನು. ಯಾಕೆ ಅವರು ರಾಜರು ಅಂತ ಕರೀಲಿಲ್ಲ ಅಂದರೆ, ಎಲ್ಲ ರಾಜರನ್ನು ಈಗಾಗಲೇ ಅವರು ನಾಶ ಮಾಡಿ ಅವ್ರ ರಾಜ್ಯಗಳನ್ನೆಲ್ಲ ಇವರು ಆಕ್ರಮಿಸ್ಕೊಬಿಟ್ಟಿದ್ರು. ಆ ರಾಜ್ಯಗಳಲ್ಲಿ ಈಗಾಗಲೇ ಯಾರು ರಾಜರಾಗಿದ್ದರೋ ಅವರನ್ನು ರಾಜಕುಮಾರರು ಅಂತ ಕರೆದ್ರು. ಅಂದರೆ ಈಗ ರಾಜರು ಯಾರು ಅಂತಂದರೆ ಬ್ರಿಟಿಷರು, ರಾಣಿ ಅಥವಾ ಅಲ್ಲಿ ಯಾರು ಇಂಗ್ಲೆಂಡಿನ ರಾಜ ಇದ್ದಾನೆ ಅವನು ರಾಜ. ಇವರೆಲ್ಲ ಅವ್ರ ಕುಮಾರರು ಅಥವಾ ಅವ್ರ ಕೆಳಗಿನ ಸ್ಥಾನದಲ್ಲಿ ಬರುವಂಥವ್ರು ಅಂತ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಸ್ಟೇಟ್ಮೆಂಟು. ಅದಕ್ಕೆ ಕಾರಣ ಏನು? ಬ್ರಿಟಿಷರು ಹಿಂಗಂತ ಕರೆದ್ರು ರಾಜರನ್ನು. ಯಾಕೆ ಹಿಂಗಂತ ಕರೆದ್ರು? ರಾಜಕುಮಾರರು ಅಂತ ಕರೆದ್ರು, ರಾಜರು ಅಂತ ಕರೀಲಿಲ್ಲ. ಯಾಕೆ ಅನ್ನೋದಕ್ಕೆ ಇಲ್ಲಿ ಎಕ್ಸ್ಪ್ಲೇನ್ ಹೇಳ್ತಾ ಇದ್ದೀನಿ. ಕಾರಣ ಯಾಕೆ ಹಂಗೆ ಕರೆದ್ರು ಅಂದರೆ, ಬ್ರಿಟಿಷರು ಭಾರತೀಯ ಆಡಳಿತಗಾರರನ್ನು ಅಧೀನ ವರ್ಗವಾಗಿ ನೋಡಲು ಬಯಸಿದ್ರು. ನಮ್ಮ ಅಂಡರಲ್ಲಿ ಬರಬೇಕು ಅವರು ಅಂತ ಬಯಸಿದ್ರು. ಅದಕ್ಕೆ ರಾಜಕುಮಾರರು ಅಂತ ಕರೆದ್ರು. ರಾಜ ಅಂತ ಕರೆದ್ರೆ ಅಂಡರಲ್ಲಿ ಬರೋದಿಲ್ಲ, ಅವನೇ ಕಿಂಗು, ಅವನೇ ಫೈನಲ್, ಅವನೇ ಸುಪ್ರೀಂ. ಅದರಿಂದಾಗಿ ಇಲ್ಲಿ ರಾಜಕುಮಾರರು ಅಂತ ಕರೀತಾ ಇದ್ದಾರೆ ಅಂದರೆ ನಮಗಿಂತ ಅಂಡರಲ್ಲಿದ್ದೀರಿ ನೀವು ಅಂತ. ಅಲ್ಲಿಗೆ ಇದು ಪ್ರತಿಪಾದನೆ ಸರಿ. ಬ್ರಿಟಿಷರು ಹಂಗೆ ಮಾಡಿದ್ದು. ಅವ್ರದ್ದೊಂದು ಯೂನಿಟಿ, ಒಂದು ಸಂಘನೇ ಮಾಡಿರ್ತಾರೆ, ರಾಜಕುಮಾರರ ಸಂಘ ಅಂತ. ಆ ರಾಜಕುಮಾರರ ಸಂಘವನ್ನು ಇವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಅದಕ್ಕೆ ನೀವು ಸ್ವತಂತ್ರ ಹೋರಾಟದಲ್ಲಿ ಗಮನಿಸಿ, ಯಾವುದೇ 562 ಸಂಸ್ಥಾನಗಳಿದ್ವಲ್ಲ, 562 ಸಂಸ್ಥಾನಗಳಲ್ಲಿ ಒಂದೊಂದು ಸಂಸ್ಥಾನದಲ್ಲೂ ಒಬ್ಬೊಬ್ಬ ರಾಜಕುಮಾರ ಇರ್ತಾ ಇದ್ದ. ಅವ್ರ ನೆಕ್ಸ್ಟ್ ಜನ್ರೇಷನ್ನು ಅವ್ರು ಯಾರನ್ನೂ ಸಹ ರಾಜರನ್ನಾಗಿ ನೋಡಲಿಲ್ಲ. ಅವ್ರು ಯಾರೂ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಎಲ್ಲ ಅಲ್ಲಿ ಇಲ್ಲಿ 1-2-3 ಜನ ಸಿಗ್ಬೋದು ಅಂತ ಬಿಟ್ಟರೆ ಉಳಿಕೆ 550 ಜನ ಅಂತೂ ಖಂಡಿತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ. ಯಾಕೆಂದರೆ ಅವರು ನಮ್ಮ ಅಂಡರಲ್ಲಿ ನೀವಿರಿ, ನಿಮ್ಮನ್ನು ನಾವು ಸೇಫ್ ಗಾರ್ಡ್ ಮಾಡ್ಕೋತೀವಿ, ನಾವು ನೋಡ್ಕೋತೀವಿ ಅಂತ. ಅವ್ರು ಕೊಡೋ ಪೆನ್ಷನ್ಗೆ, ಅವ್ರು ಕೊಡೋಂಥ ಎಂಜಿಲ್ ಕಾಸಿಗೆ ಇವ್ರ ರಾಜ್ಯವನ್ನು ಅವ್ರು ಕೊಟ್ಬಿಟ್ಟು ಇವ್ರು ಸುಮ್ಮನೆ ಇದ್ದು ಬಿಟ್ಟಿದ್ರು. ಅದರಿಂದಾಗಿ ರಾಜ್ಕುಮಾರ್ ಅಂತ ಕರೆದ್ರು. ಅದಕ್ಕೆ ರೀಸನ್ ಏನು ಅಂತಂದರೆ ನಮ್ಮ ಅಂಡರಲ್ಲಿ ಬರಬೇಕು ಅಂತ. ಈಗ ನಿಮ್ಗೆ ಅರ್ಥ ಆಯಿತು, ಎರಡೂ ಸರಿನಾ ತಪ್ಪ ಅಂತ? ಎರಡೂ ಸರಿ. ಈಗ ಪೂರಕವಾಗಿದೆಯಾ ಇಲ್ವಾ ಅಂತ? ಪೂರಕವಾಗಿದೆ. ಯಾಕೆ? ಅವ್ರು ಕರೆದಿದ್ದು ಯಾಕೆ ಅಂತಂದರೆ ನಮ್ಮ ಅಂಡರಲ್ಲಿ ಇರಬೇಕು ಅಂತ. ಕರೆಕ್ಟ್ ತಾನೆ? ಇದು ಎರಡೂ ಆನ್ಸರ್ ಆಗುತ್ತೆ. ಎ ಮತ್ತು ಆರ್ ಎರಡೂ ಸರಿ ಇದೆ, ಮತ್ತು ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದು ಬಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಏನಂತ, ಇಸ್ವಿಗಳು ಗೊತ್ತಿರಬೇಕು ಅಂತ. ಈಗ ಇದು ಅನಾಲಿಸಿಸ್ ಮಾಡಿ, ಈಗ ಆನ್ಸರ್ ಮಾಡಿ. ನೆಕ್ಸ್ಟ್ ನಾನು ಆನ್ಸರ್ ಹೇಳ್ತೇನೆ. ಮಿಂಟೋ ಮಾರ್ಲೆ ಸುಧಾರಣೆಗಳು, ಮಾಂಟೆಗೋ ಚೇಮ್ಸ್ಫೋರ್ಡ್ ಸುಧಾರಣೆಗಳು, ಬಂಗಾಳದ ಪುನರೇಕೀಕರಣ ಅಂತಾನೆ, ಸೂರತ್ ವಿಭಜನೆ ಅಂತಾನೆ. ಇಲ್ಲಿ ನಿಮ್ಗೆ ಅರ್ಥ ಆಗಬೇಕಾಗಿರೋದೇನು? ಈಗ ಆನ್ಸರ್ ಮಾಡಿದಿರಾ ಅಥವಾ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಿ, ಏನೇನು ಅನಾಲಿಸಿಸ್ ಮಾಡ್ತಾರೋ ಮಾಡಿ. ಅನಂತರ ನಾನು ಆನ್ಸರ್ ಕೊಡ್ತೀನಲ್ಲ, ಜಡ್ಜ್ ಮಾಡ್ಕೊಳ್ಳಿ, ಕಂಪೇರ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಲರ್ನಿಂಗು 100% ಆಗುತ್ತೆ. ಹೆಂಗೂ ಕಲಿತಾ ಇದ್ದೀರಿ, ಆ ಥರದ್ದು ಸೋಂಬೇರಿತನ, ಅಯ್ಯೋ ಪೆನ್ ಯಾವನ್ನ ಎತ್ಕೋತಾನೆ, ಅದನ್ನ ಯಾವನ್ನ ಅನಾಲಿಸಿಸ್ ಮಾಡ್ತಾನೆ, ಯಾರು ಮಾಡ್ತಾರೆ ಬಿಡು ಅಂತಂದರೆ, ಮಾಡೋದು ಎಲ್ಲರೂ ಮಾಡಬೇಕಾಗಿಲ್ಲ, ಕೆಲವರೇ ಮಾಡ್ತಾರೆ. ಮಾಡಿದವ್ರು ಖಂಡಿತ ಲಿಸ್ಟಲ್ಲಿ ಇರ್ತಾರೆ, ಸೆಲೆಕ್ಷನ್ ಲಿಸ್ಟಲ್ಲಿ. ಇಲ್ಲಿ ಮಿಂಟೋ ಮಾರ್ಲೆ ನಂಗೆ ಅರ್ಥ ಆಯಿತು 1909 ಅಂತ, ಮಾಂಟೆಗೋ ಚೇಮ್ಸ್ಫೋರ್ಡ್ ಗೊತ್ತಾಯಿತು 1919 ಅಂತ. ಬಂಗಾಳದ ಪುನರೇಕೀಕರಣ ಅಂತಾನೆ. ಅಂದರೆ ಆಲ್ರೆಡಿ ಬಂಗಾಳ ಒಂದಾಗಿತ್ತು, ಬ್ರಿಟಿಷರದನ್ನ ಡಿವೈಡ್ ಮಾಡಿದ್ರು, ಪುನಃ ಬಂಗಾಳ ಒಂದಾಯಿತು, ಅದನ್ನು ಪುನರೇಕೀಕರಣ ಅಂತ ಕರಿತಾ ಇದ್ದಾನೆ. ಬಂಗಾಳ ವಿಭಜನೆ ಆದ ನಂತರ ಪುನರೇಕೀಕರಣ ಅಂತ. ಸೂರತ್ ವಿಭಜನೆ ನಿಮಗೆ ಗೊತ್ತಿದೆ. ಈಗ ಇದನ್ನು ಅನಾಲಿಸಿಸ್ ಮಾಡಿಕೊಂಡ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಸಿ ಆಗಿದೆ. ಯಾಕೆಂದರೆ ಇಲ್ಲಿ ನೋಡಿ, ಸೂರತ್ ವಿಭಜನೆ ಯಾವಾಗ ಆಗುತ್ತೆ? 1907ರಲ್ಲಿ. ಇಲ್ಲಿ ಚೆನ್ನಾಗಿ ತಿಳ್ಕೊಬೇಕಾಗಿರೋದು, ಬಂಗಾಳ ವಿಭಜನೆ ಅಂದರೆ ಬಂಗಾಳ ಪ್ರದೇಶಗಳನ್ನು ವಿಭಾಗ ಮಾಡಿದರು. ಸೂರತ್ ವಿಭಜನೆ ಅಂದರೆ ಸೂರತ್ತನ್ನು ವಿಭಜನೆ ಮಾಡಿಲ್ಲ. ಸೂರತ್ತಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಆ ಅಧಿವೇಶನದಲ್ಲಿ
ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಪಿಟೇಷನ್ ಬಂದು ಅವರಿಬ್ಬರು ಭಿನ್ನಾಭಿಪ್ರಾಯಗಳೊಂದಿಗೆ ವಿಭಜನೆ ಆಗ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಇದುವರೆಗೂ ಒಂದಾಗಿದ್ದು 1907 ತನಕ, 1885ರಲ್ಲಿ ಪ್ರಾರಂಭ ಆಗಿ 1907 ತನಕ ರಾಷ್ಟ್ರೀಯ ಕಾಂಗ್ರೆಸ್ ಒಂದಾಗಿತ್ತು. ಈಗೇನಾಯಿತು, ಅದರಲ್ಲಿ ಕೆಲವರಿಗೆ ಮಂದಗಾಮಿ ನೀತಿ ಇತ್ತು, ಇನ್ನು ಕೆಲವರಿಗೆ ತೀವ್ರಗಾಮಿ ನೀತಿ ಇತ್ತು. ಇವರಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದ್ದಿಂದ ಅದು ವಿಭಜನೆ ಆಯಿತು. ನೋಡಿ ಎಂಥ ಅದ್ಭುತ ಇದೆ. ಬಂಗಾಳ ವಿಭಜನೆ ಅಂತ ಕರಿತೀವಿ, ಸೂರತ್ ವಿಭಜನೆ ಅಂತ ಕರಿತೀವಿ, ಬಟ್ ಎರಡೂ ವಿಭಜನೆಗಳು ಭಿನ್ನವಾಗಿದೆ, ಇದು ಗೊತ್ತಿರಬೇಕು. ಬಂಗಾಳದ ಪುನರೇಕೀಕರಣ, ಬಂಗಾಳವನ್ನು ವಿಭಜನೆಯನ್ನು ರದ್ದು ಮಾಡಿದ್ದೆವಾಗ, ಸಾಮಾನ್ಯವಾಗಿ ಎಲ್ರಿಗೂ ಫೆಮಿಲಿಯರು ಬಂಗಾಳ ವಿಭಜನೆ 1905ರಲ್ಲಿ ಆಯಿತು ಅಂತ. ಒಗ್ಗೂಡಿದವಾಗ ಪುನಃ ಏಕೀಕರಣ ಆಗಿದ್ದೆವಾಗ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿತ್ತಂದರೆ ನೀವು ಸೂಪರ್ ಅಂತ. ಮತ್ತು ಇಲ್ಲಿ ಸೂರತ್ ವಿಭಜನೆ 1907ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಆಯಿತು. ಮತ್ತೆ ಅದು ಒಗ್ಗೂಡ್ತಾ? ನಾವು ಅದನ್ನು ಥಿಂಕ್ ಮಾಡೋದೇ ಇಲ್ಲ. ವಿಭಜನೆ ಆಯಿತು ಅಂತ ಓದ್ಕೊಂಡು ಹೋಗ್ತೀವಿ. ಒಗ್ಗೂಡಿದೆಯಾ ಇಲ್ವಾ? ಒಗ್ಗೂಡಿದ್ರೆ ಯಾವಾಗ? 1916ರಲ್ಲಿ ಇದು ಒಗ್ಗೂಡುತ್ತೆ ಪುನಃ. ಯಾವುದು? ಸೂರತ್ ವಿಭಜನೆ ಆಗಿದ್ದಂಥ ಮಂದಗಾಮಿಗಳು ತೀವ್ರಗಾಮಿಗಳು ಪುನಃ ಒಂದಾಗ್ತಾರೆ. ಯಾವಾಗ? 1916 ಲಕ್ನೋ ಅಧಿವೇಶನದಲ್ಲಿ. ಇದು ಗೊತ್ತಿರಬೇಕು ನಿಮಗೆ. ನೋಡಿ, ಇದ್ರ ಪಕ್ಕದಲ್ಲೇ ಇರಬೇಕು. ಇದು ವಿಭಜನೆ, ಅದು ಒಗ್ಗೂಡಿದು, ಇದು ವಿಭಜನೆ, ಅದು ಒಗ್ಗೂಡಿದು. ಇಸ್ವಿ ವಿಭಜನೆಗೆ ಏನು ಕಾರಣ? ಒಗ್ಗೂಡಕ್ಕೆ ಏನು ಕಾರಣ? ಪುನರೇಕೀಕರಣ ಆಯಿತು. ನೆಕ್ಸ್ಟ್ ಮಾಂಟೆಗೋ ಚೇಮ್ಸ್ಫರ್ಡ್ 1919ರಲ್ಲಿ ಬರುತ್ತೆ. ಮಿಂಟೋ ಮಾರ್ಲೆ 1909ರಲ್ಲಿ ಬರುತ್ತೆ. ಅಲ್ಲಿಗೆ ಗೊತ್ತಾಯಿತು, 7 ಆದಮೇಲೆ 9 ಬರುತ್ತೆ, 9 ಆದಮೇಲೆ 11 ಬರುತ್ತೆ, 11 ಆದಮೇಲೆ 19 ಬರುತ್ತೆ. ಕ್ಲಿಯರ್? ಇಷ್ಟ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಸೂಪರ್ ಆಗಿರೋ ಕ್ವಶನ್ ಕೇಳಲ್ಲ, ಆನ್ಸರ್ ಮಾಡಿದಿರಲ್ವಾ? ಈಗ ಇದರಲ್ಲಿ ಮಿಂಟೋ ಮಾರ್ಲೆ ಅಂತ ಯಾಕೆ ಬರುತ್ತೆ? ಇಬ್ಬರು ಬರ್ತಾರಲ್ಲ, ಯಾಕೆ? ಎರಡೂ ಒಬ್ಬನೇನಾ ಅಥವಾ ಇಬ್ಬರು ಇದ್ದಾರಾ? ಅದು ಒಂದು ಮಾಂಟೆಗೋ ಚೇಮ್ಸ್ಫರ್ಡ್ ಅಂತಾರೆ. ಇದು ಎರಡು ಒಬ್ಬಂದೇ ಹೆಸರಾ ಅಥವಾ ಇಬ್ಬರು ಇದ್ದಾರಾ? ಓಕೆ, ಇಬ್ಬರಿದ್ದಾರೆ ಅಂತ ಜಡ್ಜ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ಮಿಂಟೋ ಅಂದರೆ ಅವನು ಯಾರು, ಮಾರ್ಲೆ ಅಂದರೆ ಅವನು ಯಾರು? ಭಾರತಕ್ಕೂ ಅವ್ನಿಗೆ ಏನು ಸಂಬಂಧ? ಅವನ ಹೆಸರಲ್ಲಿ ಕಾಯ್ದೆ ಬರ್ತಾ ಇದೆ, ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತ. ಯಾರು ಅವನು? ಇದು ಗೊತ್ತಾಗಬೇಕಲ್ಲ ನಿಮಗೆ. ಸುಮಾರು ಜನ ಸರ್ ಇವರು ಮಿಂಟೋ ಯಾರೋ ಮಾರ್ಲೆ ಯಾರೋ ಇದು ಗೊತ್ತಾಗಬೇಕಲ್ಲ ನಿಮಗೆ. ಅದಕ್ಕೆ ನೋಡೋಣ ಮುಂದೆ. ಬಂಗಾಳ ವಿಭಜನೆಯನ್ನು ಥಿಂಕ್ ಮಾಡ್ತಾರೆ, ನಾನು ಆನ್ಸರ್ ಕೊಡ್ತೀನಿ ಆಮೇಲೆ. ಬಂಗಾಳ ವಿಭಜನೆಯನ್ನು ಜುಲೈ 19ರಂದು 1905ರಲ್ಲಿ, ನೋಡಿ ಇದು ಚೆನ್ನಾಗಿ ಗೊತ್ತಿರಬೇಕು. 1905ರಲ್ಲಿ ವಿಭಜನೆ ಆಯಿತು ಅಂತ ತಿಳ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಡಿಗ್ ಮಾಡ್ತಾರೆ. ಇನ್ನು ಮುಂದೆ ಕ್ವಶನ್ಸ್ ಇನ್ನು ಸ್ವಲ್ಪ ಟಫ್ ಆಗ್ತಾ ಹೋಗ್ತವೆ. ಯಾಕೆಂದರೆ ಇದು ಭಾರತದ ಸ್ವತಂತ್ರ ಹೋರಾಟದಲ್ಲೇ ತಿರುವನ್ನು ಕೊಟ್ಟಂಥದ್ದು. ಆಗ ಭಾರತದ ಸ್ವತಂತ್ರ ಹೋರಾಟ ಈಗಾಗಲೇ ತೆವಳುಕೊಂಡು ನಡೀತಾ ಇರ್ತದೆ 1905 ತನಕ. ಅನಂತರ 1906, 1907 ಅಲ್ಲಿ ಸ್ವತಂತ್ರ ಹೋರಾಟ ಎದ್ದು ನಡೆಯುವಂಥದ್ದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದಾಗಿ ಇದು ವೆರಿ ಇಂಪಾರ್ಟೆಂಟ್. ಭಾರತದ ಸ್ವತಂತ್ರ ಹೋರಾಟದ ದಿಕ್ಕನ್ನು ಬದಲಿಸಿದಂಥ ಘಟನೆಗಳಲ್ಲಿ ಎರಡು ಪ್ರಮುಖವಾದವು. ಒಂದು 1905ರ ಬಂಗಾಳ ವಿಭಜನೆ, ಮತ್ತೊಂದು 1919ರ ಅಮೃತಸರದ ಹತ್ಯಾಕಾಂಡ, ಏನು ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರಿತೀವಲ್ಲ, ಅವೆರಡು ಸ್ವತಂತ್ರ ಹೋರಾಟದ ಸ್ಪೀಡನ್ನು ಜಾಸ್ತಿ ಮಾಡಿದಂಥದ್ದು. ಭಾರತೀಯರಿಗೆ ಬ್ರಿಟಿಷರ ಮೇಲಿದ್ದಂಥ ನಂಬಿಕೆ ಕಳಚಿ ಹೋಗಿ, ಅವರ ಮೇಲಿದ್ದಂಥ ಭಯ ಕಳಚಿ ಹೋಗಿ, ಅವರನ್ನು ಪ್ರತಿಭಟಿಸುವಂಥ, ಅವರನ್ನು ವಿರೋಧಿಸುವಂಥ, ಅವರನ್ನು ಓಡಿಸಬೇಕು ಅನ್ನುವಂಥ ಧೈರ್ಯ ಬಂದಂಥದ್ದು ಈ ಎರಡು ಘಟನೆಗಳಿಂದ. ಅದರಿಂದಾಗಿ ಇವು ಇಂಪಾರ್ಟೆಂಟ್. ಅದಕ್ಕೆ ಸ್ಪೆಸಿಫಿಕ್ ಡೇಟು ತಿಳ್ಕೊಂಡಿರಬೇಕು. ಜುಲೈ 19ಕ್ಕೆ ಡಿಕ್ಲೇರ್ ಮಾಡ್ತಾರೆ. ಯಾರೋ ಇಂಗ್ಲೆಂಡಿನಲ್ಲಿ ಡಿಕ್ಲೇರ್ ಆಗುತ್ತೆ ಏನನ್ನ, ಬಂಗಾಳವನ್ನು ವಿಭಜನೆ ಮಾಡಬೇಕು ಅಂತ. ಆಗ ಭಾರತದಲ್ಲಿ ಗವರ್ನರ್ ಜನರಲ್ ಯಾರಿದ್ದು? ಕರ್ಜನ್. ಬಟ್ ಅದು ಇಂಪ್ಲಿಮೆಂಟ್ ಆಗೋದು ಇಂಡಿಯಾದಲ್ಲಿ ಯಾವಾಗ ಅಂದರೆ ಅಕ್ಟೋಬರ್ 16, 1905. ಈ ಅಕ್ಟೋಬರ್ 16 ರಾಷ್ಟ್ರೀಯ ಕಾಂಗ್ರೆಸ್ ಅಷ್ಟೊತ್ತಿಗೆ ಸ್ಥಾಪನೆ ಆಗಿತ್ತು. ಅದೇನು ಹೇಳುತ್ತೆ? ಶೋಕಾಚರಣೆ ದಿನ. ಅಕ್ಟೋಬರ್ 16 ನಮಗೆ ದುಃಖದಾಯಕ ದಿನ. ಯಾಕೆ? ಭಾರತೀಯರನ್ನು ಒಡೆದಾಳ್ತಾ ಇದ್ದಾರೆ, ಭಾರತವನ್ನು ಬಂಗಾಳವನ್ನು ವಿಭಜನೆ ಮಾಡಿದ್ದಾರೆ. ಹಾಗಾಗಿ ದುಃಖ ದಿನ, ಶೋಕ ದಿನ, ಬ್ಲಾಕ್ ಡೇ ಅಂತ ಆಚರಣೆ ಮಾಡ್ತಾರೆ. ಆದರೆ ಅದನ್ನು ಇವರು ಭಾರತೀಯರು ಏನಂತ ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ? ಕೆಟ್ಟದ್ದು ಅಂತ ಹೇಳ್ಬಿಟ್ಟಿದ್ರ ಜೊತೆಗೆ ಒಳ್ಳೆಯದಾಗಿ ಅದನ್ನ ಪರಿವರ್ತನೆ ಮಾಡ್ಕೋತಾರೆ. ಏನಂತ? ರಕ್ಷಾಬಂಧನ ದಿನ. ಹೆಂಗೆ ರಕ್ಷಾಬಂಧನ ದಿನ? ಮುಸ್ಲಿಂ ಹೆಣ್ಣುಮಕ್ಕಳು ಭಾರತೀಯ ಪುರುಷ ಏನು ಇವ್ರಿಗೆ ತಮ್ಮ ಸಹೋದರರು ಅಂತ ರಾಖಿ ಕಟ್ಟುವಂಥದ್ದು, ಅಥವಾ ಭಾರತೀಯ ಸಹೋದರಿಯರು ಹೆಣ್ಣುಮಕ್ಕಳು ಮುಸ್ಲಿಂ ಸಹೋದರರಿಗೆ ರಾಖಿಯನ್ನು ಕಟ್ಟುವ ಮುಖಾಂತರ ನೀವು ಧರ್ಮದ ಆಧಾರದ ಮೇಲೆ ಬಂಗಾಳವನ್ನು ವಿಭಜನೆ ಮಾಡಿದ್ರಿ, ಬಟ್ ನಾವಿಬ್ಬರು ಒಂದಾಗ್ತೀವಿ, ನಾವೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹಿಂದೂ ಮುಸ್ಲಿಮ್ಗಳು ರಾಖಿ ಕಟ್ಕೊಳ್ಳೋ ಮುಖಾಂತರ ಆ ವಿಭಜನೆಯ ದಿನವನ್ನು ಸೆಲೆಬ್ರೇಷನ್ ದಿನವನ್ನಾಗಿ ಮಾರ್ಪಾಟು ಮಾಡ್ತಾರೆ. ಹಿಂಗೆ ಓದ್ಕೊಂಡಿದ್ವಾ? ನೋಡಿ, ವಂಗಭಂಗ ಚಳುವಳಿ ಅಂತ ಕರೀತಾರೆ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಬಂಗಾಳ ವಿಭಜನೆ ಅಷ್ಟೇ ಗೊತ್ತು. ನಿಮ್ಗೆ ಗೊತ್ತಿತ್ತಂದರೆ ನೀವು ಸೂಪರ್, ಒಳ್ಳೆ ಪುಸ್ತಕ ಓದಿದ್ರೆ, ಚೆನ್ನಾಗಿ ಓದ್ಕೊಂಡಿದ್ದೀರಿ ಅಂತ. ವಂಗ ಅಂತಂದರೆ ಈಗ ಏನು ನಮ್ಮ ಬಂಗಾಳ ಅಂತ ಏನು ಕರಿತಾ ಇದ್ದೀವಿ, ಒರಿಸ್ಸಾ, ಬಿಹಾರ ಅವೆಲ್ಲ ಸೇರಿಕೊಂಡೆ ಅವಾಗ ಬಂಗಾಳ ಅಂತ ಕರಿತಾ ಇದ್ದು. ವಂಗ ಅಂತಂದರೆ ಆ ಬಂಗಾಳ ಪ್ರಾಂತ. ಅದಕ್ಕೆ ಉತ್ಕಲ ವಂಗ ಅಂತ ಬರುತ್ತೆ ಜನಗಣಮನದಲ್ಲಿ. ಉತ್ಕಲ ವಂಗ ಅಂತಂದರೆ ಒರಿಸ್ಸಾ, ಆ ಬಂಗಾಳ ಪ್ರದೇಶ ಅಂತ. ಅದಕ್ಕೆ ಪಂಜಾಬ, ಸಿಂಧು, ಗುಜರಾತ, ಮರಾಠ, ಉತ್ಕಲ ವಂಗ ಅಂತ ಬರುತ್ತಲ್ವ. ಹಂಗೆ ಅಂದರೆ ಭಾರತದ ಎಲ್ಲ ಪ್ಲೇಸ್ಗಳನ್ನು ಸೇರಿಸ್ತಾ ಇದ್ದಾನೆ. ಆ ಕಾಲಕ್ಕೆ ಅದನ್ನು ವಂಗ ಅಂತ ಕರಿತಾ ಇದ್ರು. ಆ ವಂಗವನ್ನು ಭಂಗ ಮಾಡಿದ್ದು ಅಂದರೆ ಡಿವೈಡ್ ಮಾಡಿದ್ದು, ವಿಭಜನೆ ಮಾಡಿದ್ದು, ಅದು ವಂಗಭಂಗ ಚಳುವಳಿ ಅಂತ. ಅದಕ್ಕೆ ಇನ್ನೂ ಒಂದು ಹೆಸರಿದೆ, ಸ್ವದೇಶಿ ಚಳುವಳಿ ಅಂತ. ಎಂಥ ಅದ್ಭುತವಾದಂಥ ಕಾನ್ಸೆಪ್ಟ್ ಗೊತ್ತಾ ಇದು? ಸ್ವದೇಶಿ ಚಳವಳಿ ಅಂದ್ರೆ ಏನು? 1905ರಷ್ಟೊತ್ತಿಗೆ ಭಾರತೀಯರಿಗೆ ಅರ್ಥ ಆಗುತ್ತೆ ಏನಂತಂದ್ರೆ, ಎಸ್ಪೆಷಲಿ ಬಂಗಾಳ ಪ್ರಾಂತದಲ್ಲಿರೋರಿಗೆ ಅರ್ಥ ಆಗುತ್ತೆ ಏನಂತಂದರೆ, ಬ್ರಿಟಿಷರ ಸ್ಟ್ರೆಂತ್ ಯಾವುದ್ರ ಮೇಲಿದೆ ಅಂದರೆ ಅವರ ಹಣಕಾಸಿನ ಮೇಲಿದೆ.
ಹಣಕಾಸು ಎಲ್ಲಿಂದ ಬರ್ತಾ ಇದೆ ಅಂದರೆ ಭಾರತದಿಂದ ಬರ್ತಾ ಇದೆ. ಯಾರಿಗೆ? ಬ್ರಿಟಿಷರಿಗೆ. ಹೇಗೆ ಬ್ರಿಟಿಷರಿಗೆ ಭಾರತದಿಂದ ಹಣಕಾಸು ಬರ್ತಾ ಇದೆ ಅಂದರೆ ಬ್ರಿಟಿಷರು ತಯಾರಿ ಮಾಡಿದಂಥ ಸಿದ್ಧ ವಸ್ತುಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದರಿಂದಾಗಿ ನಮ್ಮ ದುಡ್ಡು ಇಂಗ್ಲೆಂಡ್ಗೆ ಹೋಗ್ತಾ ಇದೆ. ಅದರಿಂದ ಅವ್ರಿಗೆ ಸೊಕ್ಕು ಜಾಸ್ತಿ ಇದೆ, ಕೊಬ್ಬಿದ್ದಾರೆ ಅವರು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವರು ಸೊಕ್ಕನ್ನು ಇಳಿಸ್ಬೇಕು, ಕೊಬ್ಬನ್ನು ಇಳಿಸ್ಬೇಕು ಅನ್ನೋಂಥದ್ದಾದರೆ ನಾವು ಅವ್ರ ವಸ್ತುಗಳನ್ನು ಕೊಂಡ್ಕೋಬಾರ್ದು. ಆ ಥರದ ನೀತಿ. ಅದಕ್ಕೆ ಸ್ವದೇಶಿ. ಮತ್ತೇನು ವಸ್ತುಗಳನ್ನು ಕೊಂಡ್ಕೊಬೇಕು? ನಮ್ಮ ದೇಶದಲ್ಲೇ ಉತ್ಪಾದನೆ ಆಗುವಂಥ ನಮ್ಮ ದೇಶೀಯ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋಣ ಅಂತ ಈ ಚಳುವಳಿ ಆರಂಭ ಆಗುತ್ತೆ. ಬ್ರಿಟಿಷರು ಹೊಡೆದಾಳಂಥ ನೀತಿಗೆ ಇದು ಬಹಳ ಒಂದು ಉತ್ತಮವಾದಂಥ ಕೌಂಟ್ರ್. ಇದು ಯಾರು? ಭಾರತೀಯರು ಕೊಟ್ಟದ್ದು. ಆ ಕಾಲಕ್ಕೆ ಅದ್ಭುತವಾದಂಥ ಕೌಂಟ್ರು. ವಿಭಜನೆ ಮಾಡ್ತಾನೆ ಅಂತ ಅಷ್ಟೇ ತಿಳ್ಕೊಂಡಿದ್ದೀವಿ ನಾವು. ಹೆಂಗಂತ ವಿಭಜನೆ ಮಾಡ್ದೆ ಅದನ್ನು ವೆರಿ ಇಂಪಾರ್ಟೆಂಟು. ಬಂಗಾಳವನ್ನು 2 ರೀತಿ ವಿಭಜನೆ ಮಾಡಿದ್ರು. ವಿಭಜನೆ ಹೆಂಗೆ? ಒಂದು ಪೂರ್ವ ಬಂಗಾಳ, ಮತ್ತೊಂದು ಪಶ್ಚಿಮ ಬಂಗಾಳ ಅಂತ 2 ಭಾಗ ಡಿವೈಡ್ ಮಾಡ್ತಾರೆ. ಪೂರ್ವ ಬಂಗಾಳಕ್ಕೆ ಏನು ಆವಾಗ ಢಾಕಾ ರಾಜಧಾನಿ ಆಗಿರ್ತದೆ ಡಿವೈಡ್ ಮಾಡಿದಾಗ. ಅದರಲ್ಲಿ ಫರೀದ್ಪುರ, ಬಕರಾಗಂಜ್, ನವಾಕಲಿ, ಚಿತ್ತಗಾಂಗ್, ಅಸ್ಸಾಂ ಇಷ್ಟೂ ಸೇರಿದ್ರೆ ಪೂರ್ವ ಬಂಗಾಳ ಅಂತ ಆಗಿನ ಕಾಲದಲ್ಲಿ ಡಿವೈಡ್ ಮಾಡಿದಾಗ. ಇದು ವೆರಿ ಇಂಪಾರ್ಟೆಂಟು. ನಾನು ಅದಕ್ಕೆ ಇಲ್ಲಿ ನಮಗೆ ಸ್ಲೈಡಲ್ಲಿ ಹಾಕಿರ್ತೀವಿ UPSCಗೆ KPSCಗೆ ಅಂತ. ಸುಮಾರು ಜನ ಎಲ್ಲ ಅದನ್ನ ಹಾಕ್ಕೊಂಡು ಆ ಥರದ ಆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಯಾವ ವಿಡಿಯೋಗಳಿದೆ ಅವುಗಳನ್ನ ಹೆಚ್ಚಿಗೆ ಗಮನಿಸಿದ್ರೆ ನಿಮ್ಮ ನಾಲೆಡ್ಜ್ ರಿಚ್ ಆಗುತ್ತೆ. ಸುಮ್ಮನೆ ಸ್ಲೈಡಲ್ಲಿ ಮಾತ್ರ ಇದ್ದು ಕಂಟೆಂಟ್ ಹಂಗೆ ಕೊಡೋದಿಲ್ಲ. ಈಗ ಈ ಥರದ ಇನ್ಫಾರ್ಮೇಷನ್ ಎಷ್ಟು ಜನ ಕೊಟ್ಟಿದ್ರು, ನೀವು ಎಷ್ಟು ಜನ ತಿಳ್ಕೊಂಡಿದ್ರೆ ತಿಳ್ಕೊಳ್ಳಿ. ಯಾಕೆಂದರೆ ಬಂಗಾಳವನ್ನು ವಿಭಜನೆ ಮಾಡಿದ್ರು ಸರಿ. ಯಾವ ಹೆಸರಲ್ಲಿ ವಿಭಜನೆ ಮಾಡಿದ್ರು? ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ. ಓಕೆ, ಕ್ಲಿಯರ್ ಆಯಿತು. ಪೂರ್ವ ಬಂಗಾಳದಲ್ಲಿ ಯಾವ್ಯಾವ ಪ್ಲೇಸಸ್ ಬರ್ತಾ ಇತ್ತು ಅವಾಗ? ಪಶ್ಚಿಮ ಬಂಗಾಳದಲ್ಲಿ ಯಾವ್ಯಾವ ಪ್ಲೇಸಸ್ ಬರ್ತಾ ಇತ್ತು? ರಾಜಧಾನಿ ಯಾವುದು? ಇದು ನೋಡಿ, ಪಶ್ಚಿಮ ಬಂಗಾಳಕ್ಕೆ ಕೋಲ್ಕತ್ತಾ ರಾಜಧಾನಿ ಆಗಿತ್ತು. ಅದರಲ್ಲಿ ಯಾವ್ಯಾವ್ದು ಬರ್ತಾ ಇತ್ತು? ಬಿಹಾರ, ಒರಿಸ್ಸಾ, ಸಂಬಾಲ್ಪುರ. ಇದು ಇರಬೇಕಾಗಿರೋಂಥದ್ದು ನನ್ನ ಪ್ರಕಾರ. ಭಾರತದ ರಾಷ್ಟ್ರಗೀತೆ 1911ರಲ್ಲಿ ರಚನೆ ಆಗುತ್ತೆ. ಡಿಸೆಂಬರ್ 11, 1911. ವೆರಿ ಇಂಪಾರ್ಟೆಂಟು. ಭಾರತಕ್ಕೆ ಮೊದಲ ನೊಬೆಲ್ ತಂದು ಕೊಟ್ಟಂಥ ರವೀಂದ್ರನಾಥ್ ಟಾಗೋರ್ ಅವರು ಇದನ್ನು ರಚನೆ ಮಾಡ್ತಾರೆ. ಯಾವುದು? ಜನಗಣಮನ, ನಮ್ಮ ರಾಷ್ಟ್ರಗೀತೆಯನ್ನು. ಇದನ್ನು ಕೇಳ್ಬೋದು ಪ್ರಶ್ನೆ, ಎಷ್ಟರಲ್ಲಿ ರಚನೆ ಆಯಿತು, ಎಷ್ಟರಲ್ಲಿ ಆಡಲಾಯಿತು ಅವೆಲ್ಲ. ಅವ್ರು ರಚನೆ ಮಾಡಿದಂಥ ರಾಷ್ಟ್ರಗೀತೆ ಇದೆಯಲ್ಲ, ಅದಕ್ಕೆ ಒಂದು ಕ್ಯಾಪ್ಷನ್, ಟೈಟ್ಲ್ ಇರುತ್ತೆ. ಆ ಪದ್ಯಕ್ಕೆ ಒಂದು, ಹಾಡಿಗೆ ಒಂದು ಟೈಟ್ಲ್ ಇರುತ್ತಲ್ಲ. ಹಾಗೆ ನಮ್ಮ ರಾಷ್ಟ್ರಗೀತೆಗೆ ಇದ್ದಂಥ ಟೈಟ್ಲ್ ಏನಂದರೆ ಭಾರತ ಭಾಗ್ಯ ವಿಧಾತ ಅಂತ. ಈ ಭಾರತ ಭಾಗ್ಯ ವಿಧಾತ ಅಂತ ಎಷ್ಟರಲ್ಲಿ ರಚನೆ ಆಯಿತು? 1911ರಲ್ಲಿ. ಈ ಹಾಡು ಏನು ಜನಗಣಮನ ರಾಷ್ಟ್ರಗೀತೆ ಇದೆಯಲ್ಲ, ಅದು 5 ಚರಣಗಳಿದೆ, 5 ಪ್ಯಾರಾಗಳಿದೆ. ಆದರೆ ನಾವು ತೆಗೆದುಕೊಂಡಿರೋಂಥದ್ದು ಒಂದೇ ಪ್ಯಾರ. ಇನ್ನು ಉಳಿಕೆ 4 ಪ್ಯಾರಾನ ಬಿಟ್ಬಿಟ್ಟಿದ್ವಿ. ರವೀಂದ್ರನಾಥ್ ಟಾಗೋರ್ ಮೂಲತಃ ಬರೆದಿರೋಂಥದ್ದು 5 ಪ್ಯಾರಾಗಳು. ನಾವು ಒಂದನ್ನು ಮಾತ್ರ ತೆಗೆದುಕೊಂಡಿದ್ವಿ. ಅದು ಫಸ್ಟ್ ಚರಣ. ಅದನ್ನು ಪ್ರಶ್ನೆ ಕೇಳ್ಬೋದು. 5 ಚರಣಗಳಲ್ಲಿ ಯಾವ ಚರಣವನ್ನು ತೆಗೆದುಕೊಂಡಿದ್ದೀವಿ? 2ನೇದ, 3ನೇದ, 4ನೇದ, ಕೊನೆಯದ, ಫಸ್ಟ್ದ ಅಂತ. ಹಾಗೆ ಅಥವಾ ಜನಗಣಮನ ಅನ್ನೋಂಥದ್ದನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ ಅಂತ ರವೀಂದ್ರನಾಥ್ ಟಾಗೋರ್ ಅವರ ಯಾವುದರಿಂದ ಅವ್ರ ಕೃತಿಗಳನ್ನು ಸೇರಿಸ್ಬಿಟ್ಟು ಕೇಳ್ಬೋದು. ಭಾರತ ಭಾಗ್ಯ ವಿಧಾತ ಅಂತ. ಇದು ಯಾವಾಗ ಬರ್ದಿದ್ದು ಅಂದರೆ ಈ ಕಿಂಗ್ ಜಾರ್ಜ್ 5th ಅನ್ನೋಂಥವನು ನೋಡಿ, ಇನ್ನೊಬ್ಬ ಇಂಗ್ಲೆಂಡ್ ರಾಜ ಬರ್ತಾ ಇದ್ದಾನೆ. ಚಾರ್ಲ್ಸ್ ಆಯಿತು, ಜಾನ್ ಆಯಿತು, ವಿಕ್ಟೋರಿಯಾ ರಾಣಿ ಆಯಿತು, ಎಲಿಜಬೆತ್ ಆಯಿತು, ಈಗ ಇನ್ನೊಬ್ಬ ಬಂದ ಕಿಂಗ್ ಜಾರ್ಜ್ ಅಂತ. ನಿಮ್ಮ ಸೆನ್ಸ್ ಇಲ್ಲೇ ಇದೆ ಅಂತಂದರೆ ಈ ಥರದ್ದೆಲ್ಲ ಪಟ್ಟಿ ಬರುತ್ತೆ. ಯಾರಾದಮೇಲೆ ಯಾರು ಬರ್ತಾರೆ, ಯಾರಾದಮೇಲೆ ಯಾರು ಬರ್ತಾರೆ ಅಂತ. ಕಿಂಗ್ ಜಾರ್ಜ್ 5 1911 ಡಿಸೆಂಬರ್ 12ನೇ ತಾರೀಕು ಬರ್ತಾನೆ. ನೋಡಿ ಹೆಂಗಿದೆ ಕಾರಿಲೇಷನ್, ಲಿಂಕ್ ಹೆಂಗಿದೆ ಅಂದರೆ ನೋಡಿ, ಡಿಸೆಂಬರ್ 11ಕ್ಕೆ ಜನಗಣಮನ ರಚನೆ ಆಯಿತು, ಡಿಸೆಂಬರ್ 12ಕ್ಕೆ ಜಾರ್ಜ್ ಅನ್ನೋಂಥವ್ನು ಬರ್ತಾ ಇದ್ದಾನೆ. ಎಲ್ಲಿಗೆ ಬರ್ತಾ ಇದ್ದಾನೆ? ಡೆಲ್ಲಿಗೆ. ಡೆಲ್ಲಿಗೆ ಏನಕ್ಕೆ ಬರ್ತಾ ಇದ್ದಾನೆ? ಈಗ ನಮ್ಮಲ್ಲಿ ದಸರಾ ದರ್ಬಾರ್ ಅಂತ ಮಾಡ್ತಾರಲ್ಲ, ದಸರಾ ಉತ್ಸವ ಅಂತ ಮಾಡ್ತಾರಲ್ಲ, ಆ ಥರ 1911ರಲ್ಲಿ ಡೆಲ್ಲಿಯಲ್ಲಿ ರಾಜರ ದರ್ಬಾರ್ ಮಾಡ್ತಾರೆ. ಯಾರ ರಾಜರು? ಇಂಗ್ಲೆಂಡಿನ ರಾಜನ್ನ ಭಾರತಕ್ಕೆ ಕರೆಸಿ, ಇಂಗ್ಲೆಂಡಿನ ಇದು ಭಾರತದ ರಾಜರು ಹೇಗೆ ದರ್ಬಾರ್ ಮಾಡ್ತಾರೋ ಆ ಥರ ಈತನ ಕೈಯಲ್ಲಿ ಮಾಡಿಸ್ತಾರೆ. ಆ ದರ್ಬಾರ್ನಲ್ಲಿ ಘೋಷಣೆ ಮಾಡ್ತಾನೆ ಏನಂತ? 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದ್ವಲ್ಲ, ಅದನ್ನು 1911ರಲ್ಲಿ ರದ್ದು ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಘೋಷಣೆ ಆಗುತ್ತೆ. ಆ ಘೋಷಣೆ ಆದಂಥ ಸಂದರ್ಭದಲ್ಲಿ ಬಂಗಾಳಿ ಮಾತನಾಡುವಂಥ ಜಿಲ್ಲೆಗಳು ಯಾವ್ಯಾವಿತ್ತು ಅಂದರೆ, ಬಂಗಾಳ ಮಾತನಾಡುವಂಥ ಜಿಲ್ಲೆಗಳೆಲ್ಲ ಬಂಗಾಳ ಭಾಷೆ ಯಾರು ಮಾತಾಡ್ತಾರೋ ಅವ್ರನ್ನ ಮಾತ್ರ ಒಗ್ಗೂಡಿಸಿದ್ರು. ಮತ್ತು ಅದು ಇಂಪಾರ್ಟೆಂಟ್, ಇಲ್ಲಿ ನೀವು ನೋಡ್ಕೋಬೇಕು. ಬಂಗಾಳವನ್ನು ವಿಭಜನೆ ಮಾಡಬೇಕಾದಾಗ ಬೇರೆ ಬೇರೆ ರೀತಿ ವಿಭಜನೆ ಮಾಡಿದ್ರು. ಬಟ್ ಒಗ್ಗೂಡಿಸ್ಬೇಕಾದಾಗ ಏನು ಮಾಡಿದ್ರು? ಮೊದಲು ಹೆಂಗಿತ್ತು ಹಂಗೆ ಮಾಡಿಲ್ಲ. ಬಂಗಾಳಿ ಭಾಷೆಯನ್ನು ಮಾತಾಡೋಂಥವ್ರನ್ನ ಮಾತ್ರ ಒಂದು ಅಂತ ಮಾಡಿ, ಆನಂತರ ಅಸ್ಸಾಂ, ಬಿಹಾರ, ಒರಿಸ್ಸಾಗಳನ್ನು ಹಾಗೆ ಸಪ್ರೇಟ್ ಮಾಡಲಾಯಿತು. ಇದು ಇಂಪಾರ್ಟೆಂಟು. ಯಾಕೆಂದರೆ ಬಂಗಾಳವನ್ನು ಒಗ್ಗೂಡಿಸಿದಾಗ ಯಾವ ಪ್ರದೇಶಗಳನ್ನು ಸೇರಿಸಿರಲಿಲ್ಲ. ವಿಭಾಗ ಮಾಡಬೇಕಾದಾಗ ಸೇರಿಸಿದ್ರು, ಆದರೆ ಒಗ್ಗೂಡಿಸ್ಬೇಕಾದಾಗ ನೋಡಿ ಇವುಗಳನ್ನ ಸಪ್ರೇಟಾಗಿ ಬಿಟ್ಬಿಟ್ರು, ಅಸ್ಸಾಂ, ಬಿಹಾರ, ಒರಿಸ್ಸಾಗಳನ್ನು. ಇದು ಇಂಪಾರ್ಟೆಂಟ್, ಇಲ್ಲಿ ಕೇಳ್ಬೋದು. ನಂತರ ಒರಿಜಿನಲ್ ಆಗಿ ಜನಗಣಮನ ಯಾವ ಭಾಷೆಯಲ್ಲಿ ರಚನೆ ಆಗಿದೆ? ಬಂಗಾಳಿ ಭಾಷೆಯಲ್ಲಿ. ಬಂಗಾಳಿ ಭಾಷೆಯಲ್ಲೇ ಯಾಕೆ ರಚನೆ ಆಯಿತು? ರವೀಂದ್ರನಾಥ್ ಟಾಗೋರು ಬಂಗಾಳ ಪ್ರದೇಶಕ್ಕೆ ಸೇರಿದವರು, ಬಂಗಾಳಿ ಭಾಷೆಯವರು. 1911ರಲ್ಲೇ ಯಾಕೆ ರಚನೆ ಆಯಿತು? ಯಾಕೆಂದರೆ 11ರಲ್ಲಿ 5ನೇ ಜಾರ್ಜು ಇಂಗ್ಲೆಂಡಿಂದ ಭಾರತಕ್ಕೆ ಬರ್ತಾ ಇದ್ದ.
ಈತನನ್ನು ಇಂಪ್ರೆಸ್ ಮಾಡೋವಂಥದ್ದು ಅಥವಾ ಹೊಗಳೋಂಥದ್ದು, ಜನಗಣಮನ ಅಧಿನಾಯಕ, ನಮ್ಮ ನಾಯಕ ನಿನಗೆ ಜಯವಾಗಲಿ, ಭಾರತ ಭಾಗ್ಯವಿಧಾತ ನಿನಗೆ ಜಯವಾಗಲಿ ಅನ್ನೋ ರೀತಿ ಬರೆದ್ರು ಅಂತ ಅಂದ್ಬಿಟ್ಟು ಅಲ್ಲಿನ ಒಂದು ಸಾಕಷ್ಟು ಚರ್ಚೆಗಳಿದ್ದಾವೆ. 1911ರಲ್ಲಿ ಯಾಕೆ ಜನಗಣಮನ ರಚನೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಷ್ಟು ವಾದ ವಿವಾದಗಳು ಆಗಿನ ಕಾಲದಲ್ಲಿ ನಡೆದಿತ್ತು. ಮುಂದೆ ಹೋಗೋಣ. ಜನಗಣಮನ ಮೊದಲು ಸಾರ್ವಜನಿಕವಾಗಿ ಫಸ್ಟು ಈಗೇನಾಯಿತು, ರಚನೆ ಆಗಿದ್ದು 11ರಲ್ಲಿ, ಡಿಸೆಂಬರ್ 11ರಲ್ಲಿ. ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾವಾಗ ಆಡಿದ್ರು, ಅದು ಡಿಸೆಂಬರ್ ತಿಂಗಳಲ್ಲೇ. ರಚನೆ ಆಗಿದ್ದು ಡಿಸೆಂಬರ್ 11, ಹಾಡಿದ್ದು ಡಿಸೆಂಬರ್ 27. ಎಷ್ಟರಲ್ಲಿ? 1911ರಲ್ಲಿ. ಯಾಕೆ ಡಿಸೆಂಬರಲ್ಲಿ ಆಡಿದ್ರು, 11ರಲ್ಲಿ ಆಡಿಲ್ಲ? 11ರಲ್ಲಿ ಡೆಲ್ಲಿ ದರ್ಬಾರು ಆ ಟೈಮಲ್ಲಿ ಅದು ಮುಗಿದೋಯ್ತು. ಈಗ ಒರಿಜಿನಲ್ ಆಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಯಾವಾಗ ಆಡಿದ್ರು ಅಂದರೆ 1911 ಡಿಸೆಂಬರಲ್ಲಿ. ಯಾಕೆ ಡಿಸೆಂಬರಲ್ಲಿ ಅಂತಂದರೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನಗಳೆಲ್ಲವೂ ಸಾಮಾನ್ಯವಾಗಿ ವಿಶೇಷ ಅಧಿವೇಶನಗಳನ್ನು ಬಿಟ್ಟು ಇನ್ನೆಲ್ಲ ಅಧಿವೇಶನಗಳು ಡಿಸೆಂಬರಲ್ಲೇ ನಡೆಯುತ್ತೆ. ಯಾಕೆ ಡಿಸೆಂಬರಲ್ಲೇ ನಡೆಯುತ್ತೆ ಅಂದರೆ ಅದು ಸ್ಟಾರ್ಟ್ ಆಗಿದ್ದು ಡಿಸೆಂಬರಲ್ಲೇ. ವರ್ಷಕ್ಕೊಂದು ಸಭೆ ಸೇರಬೇಕಂದ್ರೆ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿರೋದು ನೆಕ್ಸ್ಟ್ ಡಿಸೆಂಬರ್ಗೆ ಹೋಗಬೇಕು. ಅದರಿಂದಾಗಿ ಡಿಸೆಂಬರಲ್ಲೇ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಕೋಲ್ಕತ್ತಾದಲ್ಲಿ. ಆ ಕೋಲ್ಕತ್ತಾದಲ್ಲಿ ಯಾವ ಪ್ಲೇಸಲ್ಲಿ ಫಸ್ಟ್ ಜನಗಣಮನ ಆಡಿದ್ರು? ಕೋಲ್ಕತ್ತಾದಲ್ಲಿ. ಎಷ್ಟರಲ್ಲಿ ಆಡಿದ್ರು? 1911ರಲ್ಲಿ. ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಭಾರತದ ಸಂವಿಧಾನ ಸಭೆ 24 ಜನವರಿ, ನೋಡಿ ಡಿಸೆಂಬರಲ್ಲಿ ರಚನೆ ಆಗಿರೋಂಥದ್ದು. ಜನವರಿ ಹಿಂಗೆ ಓದ್ಕೊಂಡು ಹೋಗ್ಬೇಕು, ಹಂಗೆ 1950 ಜನವರಿ ಇದರಲ್ಲಿ ಹಂಗೆ ಬರೋದಿಲ್ಲ. ಡಿಸೆಂಬರಲ್ಲಿ ರಚನೆ ಆಯಿತು, ಜನವರಿಗೆ ಅದು ನೆಕ್ಸ್ಟ್ ಮಂತ್ಗೆ ಅದನ್ನು ಲೆಕ್ಕ ಇಟ್ಕೋಬೇಕು. ಜನವರಿ 24, 1950. ಏನು ನಮ್ಮ ಸಂವಿಧಾನ ರಚನೆ ಅಂಗೀಕಾರ ಮಾಡ್ಕೊಳ್ಳೋಂಥದ್ದು ಜನವರಿ 26ಕ್ಕೆ. ಬಟ್ ಇಲ್ಲಿ ಜನವರಿ 24ಕ್ಕೆ 2 ದಿವಸ ಮುಂಚೆ ಈ ಒಂದು ಜನಗಣಮನವನ್ನು ರಾಷ್ಟ್ರೀಯ ಗೀತೆ ಅಂತ ಅಂಗೀಕಾರ ಮಾಡಲಾಗತ್ತೆ. ಈ ರಾಷ್ಟ್ರೀಯ ಗೀತೆ ಎಷ್ಟು ನಿಮಿಷ ಆಡುತ್ತಾರೆ? 52 ಸೆಕೆಂಡ್ಗಳು. ದಯವಿಟ್ಟು 1907ರಲ್ಲಿ ಸೂರತ್ ಒಡುಕು ಅಂತ ಕೇಳಿದ್ವಲ್ಲ. ಸೂರತ್ ಅಂದರೆ ಈಗ ಹೇಳಿ ಬಂಗಾಳ ವಿಭಜನೆ, ಪ್ಲೇಸಸನ್ನು ಡಿವೈಡ್ ಮಾಡೋದು. ಸೂರತ್ ಅಂದರೆ ಸೂರತ್ತನ್ನು ಡಿವೈಡ್ ಮಾಡೋದಲ್ಲ. ಸೂರತ್ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಇಲ್ಲಿ ಜನಗಳು ಡಿವೈಡ್ ಆಗಿದ್ದು, ಭೂಮಿ ಡಿವೈಡ್ ಆಗಿದ್ದಲ್ಲ. ಜನಗಳು ಅಥವಾ ಸ್ವತಂತ್ರ ಹೋರಾಟಗಾರರು ಯಾರ್ಯಾರು? ರಾಸ್ ಬಿಹಾರಿ ಬೋಸು ಮಂದಗಾಮಿಗಳ ಪರವಾಗಿ ಇರ್ತಾರೆ. ಅದೇ ಲಾಲಾ ಲಜಪತ್ ರಾಯ್ ಅವರು ತೀವ್ರಗಾಮಿಗಳ ಪರವಾಗಿ ಇರ್ತಾರೆ. ಇವರಿಬ್ಬರ ನಡುವೆ ವಾಗ್ವಾದ ಶುರುವಾಗುತ್ತೆ. ಯಾರು ಮಂದಗಾಮಿಗಳು ಇರ್ತಾರೋ ಅವರೆಲ್ಲ ರಾಷ್ಟ್ರೀಯ ಒಂದು ಏನು ರಾಸ್ ಬಿಹಾರಿ ಬೋಸ್ರ ನಾಯಕತ್ವದಲ್ಲಿ ಅವರು ಒಗ್ಗೂಡ್ತಾರೆ. ಲಾಲಾ ಲಜಪತ್ ನಾಯಕತ್ವದಲ್ಲಿ ತೀವ್ರಗಾಮಿಗಳೆಲ್ಲ ಒಗ್ಗೂಡಿ ಡಿವೈಡ್ ಆಗ್ತಾರೆ. ಇದನ್ನು ನೀವು ಇಲ್ಲಿ ಗಮನಿಸ್ತೀರಿ. 1909 ಮಿಂಟೋ ಮಾರ್ಲೆ ಅಂತ ಹೇಳಿದೆ. ಎಷ್ಟು ಜನ ನೀವು ಅದನ್ನು ಮರ್ತೇ ಹೋಗಿದ್ರೇನೋ ಅಂತ ಅಂದ್ಕೋತೀನಿ. ಈಗ ನೆನಪಿಸ್ಕೊಳ್ಳಿ, ಭಾರತದ ವೈಸ್ರಾಯ್ ಮಿಂಟೋ ಆಗಿದ್ದಾವಾಗ ಭಾರತದಲ್ಲಿದ್ದಂಥವನು. ವೈಸ್ರಾಯ್ ಅಂತ ಯಾಕೆ ಕರೀತಾರೆ? ಗವರ್ನರ್ ಜನರಲ್ ಅಂತ ಯಾಕೆ ಕರೀತಾ ಇಲ್ಲ? ಓದೋದೇ ಇಲ್ಲ ಹಂಗೆ ನಾವು. ಗವರ್ನರ್ ಜನರಲ್ ಅಂತ ಯಾಕೆ ಕರೀತಾ ಇಲ್ಲ ಅಂದರೆ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದಲ್ಲಿ ಏನಾಗಿತ್ತು? ಗವರ್ನರ್ ಜನರಲ್ ಅನ್ನೋಂಥ ಹುದ್ದೆಯನ್ನು ತೆಗೆದಾಕಿ ವೈಸ್ರಾಯ್ ಅನ್ನೋಂಥ ಹುದ್ದೆಯನ್ನು ಮಾಡಿದ್ರು ಅಂತ ಹೇಳಿದ್ವಿ. ಅದರಿಂದಾಗಿ ಇಲ್ಲಿ ವೈಸ್ರಾಯ್ ಮಿಂಟೋ ಇರ್ತಾನೆ ಭಾರತದಲ್ಲಿದ್ದಂಥವನು. ಇನ್ನು ಈತ ಯಾರೋ ಸೆಕ್ರೆಟರಿ ಆಫ್ ಸ್ಟೇಟ್, ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಅದೇ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದಲ್ಲಿ ಹೇಳಿರ್ತಾರೆ. ಬ್ರಿಟಿಷ್ ಸಂಸತ್ತಿನಲ್ಲಿ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದ ಪ್ರಕಾರ ಒಬ್ಬ ಭಾರತದ ವ್ಯವಹಾರಗಳನ್ನು ನೋಡ್ಕೊಳಕ್ಕೆ ಇಂಡಿಯನ್ ಅಫೇರ್ಸ್, ಈಗ ನಮ್ಮಲ್ಲಿ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ತಾನಲ್ಲ, ಹಾಗೆ ಅಲ್ಲಿ ಆಗಿನ ಕಾಲಕ್ಕೆ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದ ಪ್ರಕಾರ ಇಂಡಿಯನ್ ಅಫೇರ್ಸ್ ಮಿನಿಸ್ಟರ್ ಒಬ್ರು ಇರ್ತಾನೆ. ಆತ ಭಾರತೀಯ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಕರೀತಾರೆ. ಅದರಿಂದಾಗಿ ಅವರಿಬ್ಬರು ಹೆಸರು ಅಲ್ಲಿ ಬರುವಂಥದ್ದು. ಇಬ್ಬರು ಬೇರೆ ಬೇರೆ ವ್ಯಕ್ತಿಗಳು. ಇಲ್ಲಿ ಪ್ರಶ್ನೆ ಹಿಂಗೆ ಕೇಳ್ಬೋದು, ಮಿಂಟೋ ಮಾರ್ಲೆಯಲ್ಲಿ ವೈಸ್ರಾಯ್ ಯಾರು, ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಯಾರು ಅಂತ. ಅಥವಾ 1909ರಲ್ಲಿ ಇದು ಯಾರು, ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳ್ಬೋದು. 1909ರಲ್ಲಿ ಮಿಂಟೋ ಏನು ಭಾರತದ ವೈಸ್ರಾಯ್ ಆಗಿದ್ದ, ಮಾರ್ಲೆ ಅನ್ನೋಂಥವ್ರು ಭಾರತದ ಒಂದು ವ್ಯವಹಾರಗಳ ಕಾರ್ಯದರ್ಶಿ ಆಗಿದ್ದರು. ಇದ್ರ ಪ್ರಕಾರ 1909 ಕಾಯ್ದೆಯಲ್ಲಿ ಏನು ತರ್ತಾರೆ? ಭಾರತ ವಿಭಾಗ ಆಗಲಿಕ್ಕೆ ಬಿತ್ತನೆ ಬೀಜ ಬೀಳೋಂಥದ್ದು ಇಲ್ಲೇ. ನೋಡಿ, ಕೆಲವರು ಬ್ರಿಟಿಷರು ಹೆಂಗಿರ್ತಾರೆ ಅಂದರೆ, ಈಗ ನೊಣ ಅನ್ನೋಂಥದ್ದು, ಈ ಇರುವೆ ಅನ್ನೋಂಥದ್ದು ಬೆಲ್ಲವನ್ನೇ ಹುಡುಕಿಕೊಂಡು ಹೋಗುತ್ತೆ. ನೊಣ ಅನ್ನೋಂಥದ್ದು ಎಲ್ಲಿ ಗಾಯ ಆಗಿದೆಯೋ, ಎಲ್ಲಿ ಗಲೀಜಿದೆಯೋ ಅದನ್ನ ಹುಡುಕೊಂಡು ಹೋಗುತ್ತೆ. ಹಾಗೆ ಬ್ರಿಟಿಷರ ಕಾಲದಲ್ಲಿ ಏನಾಗುತ್ತೆ, ಭಾರತವನ್ನು ಬಂಗಾಳದಲ್ಲಿ ವಿಭಜನೆ ಮಾಡಿದರು. ಅದರಲ್ಲಿ ಕೆಲವರು ಭಾರತೀಯ ಮುಸ್ಲಿಮರನ್ನು ಅವರು ಓಲೈಸ್ತಾರೆ. ಯಾರು? ಬ್ರಿಟಿಷರು 1905ರಲ್ಲಿ ಓಲೈಸ್ಬಿಟ್ಟು ಏನು ಮಾಡ್ತಾರೆ, 1906ರಲ್ಲಿ ಅವ್ರ ಕೈಯಲ್ಲಿ ಒಂದು ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡಿಸ್ತಾರೆ. ಯಾವುದಕ್ಕೆ? ರಾಷ್ಟ್ರೀಯ ಕಾಂಗ್ರೆಸ್ಗೆ ಕೌಂಟ್ರ್ ಕೊಡೋದಕ್ಕೆ. ಅದರಿಂದಾಗಿ 1906ರಲ್ಲಿ ಅದು ಡಿವೈಡ್ ಆಯಿತು. ಎಲ್ಲಿ ಹಿಂದೂ ಮುಸ್ಲಿಂ ಸ್ವಲ್ಪ ಜನ ಡಿವೈಡ್ ಆದರು, ಹಿಂದೂ ಮುಸ್ಲಿಂ ಅಂತ ಬಂಗಾಳದಲ್ಲಿ. ನಂತರ 1907ರಲ್ಲಿ ಏನಾಯಿತು, ಈ ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಡಿವೈಡ್ ಆಯಿತು. ಅವಾಗೇನಾಗುತ್ತೆ, ಸ್ವತಂತ್ರ ಹೋರಾಟದ ಒಂದು ಸಂಘಟನೆ ಅನ್ನೋಂಥದ್ದು ಕುಗ್ಗುತ್ತೆ. ಅನಂತರ ಗಾಂಧೀಜಿಯವರು ಬಂದಾದ್ಮೇಲೆ ಮತ್ತೆ ಅದು ರೀಲಾಂಚ್ ಆಗುತ್ತೆ. 1915ರಲ್ಲಿ ಭಾರತಕ್ಕೆ ಗಾಂಧೀಜಿ ಬರ್ತಾರೆ. 1916ಕ್ಕೆ ಮಂದಗಾಮಿಗಳು ತೀವ್ರಗಾಮಿಗಳು ಒಗ್ಗೂಡಿಸ್ತಾರೆ. ಮುಸ್ಲಿಂ ಲೀಗನ್ನು ಒಗ್ಗೂಡಿಸೋದಕ್ಕೆ ಜೀವನ ಪರ್ಯಂತ ಗಾಂಧೀಜಿಯವರು ತೀರ್ಕೊಳ್ಳೋ ತನಕ ಪ್ರಯತ್ನ ಮಾಡ್ತಾರೆ, ಸಕ್ಸಸ್ ಆಗೋದಿಲ್ಲ. ಬಟ್ ಭಾರತೀಯ ಹಿಂದೂಗಳು ಸಕ್ಸಸ್ ಆಗ್ತಾರೆ, ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಗಾಂಧೀಜಿ. ಬಟ್ ಮುಸ್ಲಿಂ ಲೀಗ್ನಲ್ಲಿದ್ದಂಥವ್ರನ್ನ ಗಾಂಧೀಜಿ ಕನ್ವಿನ್ಸ್ ಮಾಡೋಕ್ಕೆ ಆಗಲಿಲ್ಲ ಅವರ ಜೀವಮಾನದ ಪೂರ್ತಿ. ಎಷ್ಟೇ ಸತ್ಯಾಗ್ರಹ ಬ್ರಿಟಿಷರನ್ನು ಒಪ್ಪಿಸಿದ್ರು ಗಾಂಧೀಜಿ ಅಂತಂದರೆ, ಬಟ್ ಭಾರತದಲ್ಲಿ ಆ ಮುಸ್ಲಿಂ ಲೀಗ್ನಲ್ಲಿದ್ದಂಥವ್ರನ್ನ ಮಾತ್ರ ಒಪ್ಸೋಕ್ಕಾಗಿಲ್ಲ ಅನ್ನೋದು ದುರಂತ.
ಇನ್ನು ನೆಕ್ಸ್ಟ್ ಬರ್ತಾ ಇದ್ವಿ, ಏನು ಮಾಡ್ತೀವಿ, ಕೇಂದ್ರ ಶಾಸನ ಸಭೆಯಲ್ಲಿ ಸಂಖ್ಯೆ ಅಷ್ಟೊತ್ತಿಗೆ ಶಾಸನ ಸಭೆ ಸಂಖ್ಯೆ ಎಷ್ಟಿತ್ತು ಅಂದರೆ 16 ಇತ್ತು, ಅದನ್ನು 60ಕ್ಕೆ ಹೆಚ್ಚಿದ್ರು. ಈಗ 16 MLA ಇತ್ತು ಅಂದರೆ 60 MLA ಮಾಡಿದ್ರು. ಈಗಿನ MLA ಆದರೆ ಚುನಾವಣೆ ಮುಖಾಂತರ ಆಯ್ಕೆ ಆಗ್ತಾರೆ. ಆಗಿನ MLAಗಳಾದರೆ ಬ್ರಿಟಿಷರ ಒಂದು ಏನು ಇದ್ರ ಕಡೆಯಿಂದ ನಾಮಕರಣಗೊಂಡು ಬರುವಂಥವ್ರು, ಬ್ರಿಟಿಷ್ ಭಾರತದಿಂದ ಭಾರತೀಯ ರಾಜರ ಸಂಸ್ಥಾನಗಳಿಂದ ನಾಮಕರಣ ಆಗಿ ಬರ್ತಾ ಇದ್ರು ಅಷ್ಟೇ. ನೀನು ಒಬ್ಬ ಮಂತ್ರಿನಪ್ಪ, ನೀನೊಬ್ಬ MLAನಪ್ಪ, ಹೋಗೋ ಅಂತ ಕಳಿಸ್ಕೊಡ್ತಾ ಇದ್ರು. ಈಗ ನಮ್ಮ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರಲ್ಲ ಆ ಥರ 16 ಜನ ನಾಮಕರಣ ಆಗ್ತಾ ಇತ್ತು. ಅನಂತರ ಅದನ್ನು 60 ಸಂಖ್ಯೆಗೆ ಏರಿಸಲಾಯಿತು. ಇದು ಇಂಪಾರ್ಟೆಂಟು. ಮೊದಲ ಬಾರಿಗೆ ಚುನಾವಣೆಗಳ ಮೂಲಕ ಶಾಸನ ಸಭೆಗೆ ಆಯ್ಕೆ ಮಾಡೋದಕ್ಕೆ ಅವಕಾಶ ಕೊಟ್ಟರು. 16 ಇದ್ದಾಗ ನಾಮಕರಣ ಇತ್ತು. ಈಗ 60ರಲ್ಲಿ ಅಟ್ಲೀಸ್ಟ್ ಓಟ್ ಹಾಕಿ ಗೆಲ್ಲಲಿ ಅಂತ. ಓಟ್ ಹಾಕೋರು ಯಾರು? ಆಗಿನ ಕಾಲದಲ್ಲಿ ಒಂದಷ್ಟು ಜಮೀನನ್ನು ಹೊಂದಿದ್ದಂಥವ್ರು, ಶ್ರೀಮಂತರಾಗಿದ್ದಂಥವ್ರಿಗೆ ಮಾತ್ರ ವೋಟಿಂಗ್ ಪವರ್ ಕೊಟ್ಟಿದ್ರು. ಶ್ರೀಮಂತರು ಜಮೀನ್ದಾರರು ಸೇರ್ಕೊಂಡು ಅವ್ರನ್ನ ಆಯ್ಕೆ ಮಾಡ್ತಾಯಿದ್ರು. ಎಲ್ರಿಗೂ ವೋಟಿಂಗ್ ಪವರ್ ಆಗ ಇರಲಿಲ್ಲ ಈ ಚುನಾವಣೆ ಪ್ರಕಾರ. ಇನ್ನೊಂದು ದುರಂತ ಏನಂದರೆ 1905ರಲ್ಲಿ 1906ರಲ್ಲಿ ಮುಸ್ಲಿಂ ಲೀಗ್ ಆಯ್ತಲ್ಲ, ಆ ಮುಸ್ಲಿಮರನ್ನು ಓಲೈಸುವ ಸಲುವಾಗಿ, ಮುಸ್ಲಿಂ ಲೀಗಲ್ಲಿದ್ದಂಥ ಮುಸ್ಲಿಮರನ್ನು ಓಲೈಸುವ ಸಲುವಾಗಿ 1909ನೇ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ತಂದರು. ಇಲ್ಲಿ ಮುಸ್ಲಿಮ್ಸೇ ಎಲೆಕ್ಷನ್ಗೆ ನಿಲ್ತಾರೆ, ಮುಸ್ಲಿಮ್ಸೇ ಓಟ್ ಹಾಕ್ತಾರೆ, ಮುಸ್ಲಿಮ್ಸ್ ಯಾರನ್ನ ಗೆಲ್ಲಿಸ್ಕೋತಾರೆ ಅವರು ಆಡಳಿತ ನಡೆಸ್ತಾರೆ. ಅಲ್ಲಿರುವಂಥ ಹಿಂದೂಗಳ ಬಗ್ಗೆ ಇಲ್ಲಿ ಯೋಚನೆ ಮಾಡಲಿಲ್ಲ. ಅಲ್ಲಿ ಹಿಂದೂಗಳಿಗೆ ಯಾವುದೇ ಇದನ್ನು ಪವರ್ಸನ್ನು ಕೊಡಲಿಲ್ಲ. ಇದರಿಂದ ಏನು ತೋರಿಸಿದ್ರು, ನಾವು ಮುಸ್ಲಿಮರಿಗೆ ಸಪೋರ್ಟ್ ಮಾಡ್ತೀವಿ, ಮುಸ್ಲಿಮರು ನಮ್ಮ ಪರವಾಗಿ ಬನ್ನಿ, ಹಿಂದೂಗಳ ಜೊತೆ ನೀವು ಹೋಗಬೇಡಿ ಅನ್ನೋಂಥದ್ದಕ್ಕೆ ಇದು ಪೂರಕವಾಗಿ ಕೊಟ್ಟರು. ಏನು ಉರಿಯುವ ಬೆಂಕಿಗೆ ತುಪ್ಪ ಸುರಿದ್ರು ಅಂತಾರಲ್ಲ ಆ ಥರ ಸುರಿದ್ರು. ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಸಿಕೊಂಡ್ರು. ಒಡೆದಾಳದ್ದು ಹೆಂಗೆ ಅಂತ ಗೊತ್ತಾಯ್ತಾ? 9ರಲ್ಲಿ ಲಿಂಕ್ ನೋಡಿ ಹೆಂಗಿದೆ, 1905, 1906, 1907, 1909 ಈ ಥರ ಬರಬೇಕು. 19ನೇ ಕಾಯ್ದೆ, ಇದರಲ್ಲಿ ಮಾಂಟೆಗೋ ಚೆಮ್ಸ್ಫರ್ಡ್, ಇದರಲ್ಲಿ ಯಾರು? ಭಾರತದ ರಾಜ್ಯ ಕಾರ್ಯದರ್ಶಿ ಮಾಂಟೆಗೋ. ವೈಸ್ರಾಯ್ ಭಾರತದಲ್ಲಿದ್ದಂಥವ್ನು ಯಾರು ಅಂದರೆ ಚೆಮ್ಸ್ಫರ್ಡ್. ಇದು ಇಂಪಾರ್ಟೆಂಟ್. ಕ್ಲಿಯರ್ ಆಯಿತು. ಮೊದಲನೇ ಮಹಾಯುದ್ಧ ಆ ಟೈಮಲ್ಲಿ ಬರ್ತದೆ. ಯಾವುದು? ಮಾಂಟೆಗೋ ಚೆಮ್ಸ್ಫರ್ಡ್. 1914ರಿಂದ 18 ತನಕ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಮೊದಲನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟು 2 ರೀಸನ್ಸು. 14-18ರಿಂದ ಯುದ್ಧ ನಡಿಬೇಕಾದಾಗ ಬ್ರಿಟಿಷ್ ಸೈನಿಕರು ಬಹಳ ಕಡಿಮೆ, ಭಾರತೀಯ ಸೈನಿಕರನ್ನು ಹೆಚ್ಚಾಗಿ ನೇಮಕ ಮಾಡ್ಕೊಳ್ಳೋರು. ಯಾಕೆ ಅಂತಂದರೆ ಯುದ್ಧ ಭೂಮಿಗೆ ಹೋದರೆ ಬದುಕಿ ಬರ್ತೀವೋ ಇಲ್ವೋ ಗೊತ್ತಿಲ್ವಲ್ಲ. ನಂತರ ಶೌರ್ಯ ಸಾಹಸಗಳು ಭಾರತೀಯರಿಗಿದ್ದಷ್ಟು ಯುರೋಪಿಯನ್ನರಿಗಿರಲಿಲ್ಲ. ಅದರಿಂದಾಗಿ ಭಾರತೀಯ ಸೈನಿಕರನ್ನು ಹೆಚ್ಚಾಗಿ ಯುದ್ಧಗಳಿಗೆ ನೇಮಿಸ್ಕೊಂಡ್ರು. ಸೈನಿಕರಿಗೆ ಭಾರತದಲ್ಲಿ ಸೈನಿಕರನ್ನಾಗಿ ನೇಮಿಸಿಕೊಂಡಂಥ ಭಾರತೀಯರನ್ನು ಬ್ರಿಟಿಷರ ಪರವಾಗಿ ಯುರೋಪಿನಲ್ಲಿ ಫಸ್ಟ್ ವರ್ಲ್ಡ್ ವಾರಲ್ಲಿ ಯುದ್ಧ ಮಾಡೋದಕ್ಕೆ ಕಳಿಸ್ಕೊಡ್ತಾರೆ. ಆ ಥರ ಯುದ್ಧ ಮಾಡೋಕ್ಕೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಭಾರತೀಯರಿಗೆ ಭರವಸೆ ಕೊಡ್ತಾರೆ, ಈ ನಿಮ್ಮ ಸೈನಿಕರೇನಾದರೂ, ಭಾರತೀಯ ಸೈನಿಕರೇನಾದರೂ ಬ್ರಿಟಿಷರ ಪರವಾಗಿ ಹೋರಾಟ ಮಾಡಿದ್ದೇ ಆದರೆ ನಾವು ಭಾರತೀಯರಿಗೆ ಆ ಕೊಡುಗೆ ಕೊಡ್ತೀವಿ, ಈ ಕೊಡುಗೆ ಕೊಡ್ತೀವಿ, ಒಂದು ಲಿಬ್ರಲ್ ಮಾಡ್ತೀವಿ, ನಿಮ್ಗೆ ಏನೇನೋ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ 19ನೇ ಕಾಯ್ದೆಯಲ್ಲಿ ಆ ಥರದ್ದು ಏನೂ ಕೊಡೋದಿಲ್ಲ. ಮತ್ತು ಈಗ ನೋಡಿವ್ರು ಏನು ಕೊಟ್ಟಿದ್ದಾರೆ ಅಂತ, ಚಿಪ್ ಒಂದು ಕೊಡ್ತಾರೆ ಅಷ್ಟೇ. ಅದನ್ನೇ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಹೇಳ್ತಾರೆ, ಅಥವಾ ನ್ಯೂ ವೈನ್ ಇನ್ ಓಲ್ಡ್ ಬಾಟಲ್ ಅಂತ ಹೇಳ್ತಾರಲ್ಲ, ಆ ಥರದ್ದು ಅದನ್ನೇ ತಿರುವಿ ಮರುವಿ ಮಾಡ್ತಾರೆ ಬಿಟ್ಟರೆ ಏನೂ ಕೊಡೋದಿಲ್ಲ. ಈ 19ರ ಕಾಯ್ದೆ ಬಂದಾಗ ಭಾರತದಲ್ಲಿ ಪ್ರತಿಭಟನೆ ಶುರುವಾಯ್ತದೆ. ಆವಾಗ ನಿಮ್ಮ ಕಷ್ಟ ಕಾಲದಲ್ಲಿ ವೆಂಕಟರಮಣ, ಈಗ ಆದಮೇಲೆ ಏನು ಮಾಡ್ತಾ ಇದ್ರಿ, ಸುಮ್ಮನೆ ಎಲ್ಲ ಬರೀ ಕಾಕಮ್ಮ ಗೋಗಮ್ಮ ಕಥೆಗಳು ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಭಾರತೀಯರು ಹೋರಾಟ ಶುರು ಮಾಡ್ತಾರೆ ಭಾರತದಲ್ಲಿ. ಆವಾಗ ಏನು ಮಾಡ್ತಾರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗುವಂಥದ್ದು. ಯಾಕಂದರೆ ಅವಾಗ ರೌಲತ್ ಕಾಯ್ದೆ ಅನ್ನೋದನ್ನ ಜಾರಿಗೆ ತಂದು ಭಾರತೀಯರು ಯಾರು ಸಭೆ ಸೇರಬಾರ್ದು, ಹೋರಾಟ ಮಾಡಬಾರ್ದು, ಗುಂಪು ಸೇರಬಾರ್ದು, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಎಲ್ಲಿ ಇಡಬೇಕಾದ್ರೂ ಇಡ್ಬೋದು, 2 ವರ್ಷ ರಹಸ್ಯ ವಿಚಾರಣೆ ಮಾಡ್ಬೋದು, ಈ ಥರದ ಕಾಯ್ದೆಗಳನ್ನು ತರ್ತಾರೆ. ಯಾಕೆಂದರೆ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ. ನೋಡಿ ಚೈನ್ ಲಿಂಕ್ ಹೆಂಗೆ ಬರ್ತಾ ಇದೆ, ಎಳೆದ್ರೆ ಹಿಂಗೆ ಬರ್ಬೇಕು. ಹಿಂಗೆ 1905ನಿಂದ ಹೆಂಗೆ ಕಂಟಿನ್ಯೂಸ್ ಬರ್ತಾ ಇದೆ ಅಂತ. 19ರ ಕಾಯ್ದೆಯಲ್ಲಿ ಏನೇನು ಕೊಟ್ಟರು ಅಂತ ನೋಡೋಣ. ದ್ವಿಸದನ ಕೇಂದ್ರದಲ್ಲಿ ಆವಾಗಲೇ ಏನು ಮಾಡಿದರು, 16 ಜನ ಇದ್ದಿದ್ದನ್ನು 9ನೇ ಕಾಯ್ದೆಯಲ್ಲಿ 16 ಜನ ಇದ್ದಿದ್ದನ್ನು 60 ಜನ ಮಾಡಿದ್ರು. ಈಗ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಆ 60 ಜನ ಇನ್ನು ಮತ್ತೆ 2 ಭಾಗ ಮಾಡಿ ಒಂದು ಮೇಲ್ಮನೆ ಇನ್ನೊಂದು ಕೆಳಮನೆ ಅಂತ ಮಾಡಿದ್ರು. ಇದರಿಂದ ಏನು ಲಾಭ ಆಯಿತು? 1 ಇದ್ದಿದ್ರು 2 ಇದ್ದಿದ್ರು, ಇದರಿಂದ ಏನು ಹೆಚ್ಚು ಬೆನಿಫಿಟ್ ಏನಿಲ್ಲ. ಅವಾಗ 2 ಮೇಲ್ಮನೆ ಕೆಳಮನೆ ಅಂತ ಡಿವೈಡ್ ಮಾಡಿದ್ರು. ದ್ವಿಸರ್ಕಾರ ಏನು ಡೈಆರ್ಕಿ ಅಂತ ಕರೀತಾನೆ. ಮತ್ತು ಇದನ್ನು ಚೈನ್ ಎಳಿಬೇಕು ನೀವು. ದ್ವಿಸರ್ಕಾರ ಫಸ್ಟ್ ಜಾರಿ ಆಗೋದಲ್ಲಿ ಬಂಗಾಳದಲ್ಲಿ. ಯಾರು? ರಾಬರ್ಟ್ ಕ್ಲೈವ್. ಎಷ್ಟರಲ್ಲಿ? 1765ರಲ್ಲಿ. ಯಾಕೆ ಆ ಟೈಮಲ್ಲಿ? ಬಕ್ಸಾರ್ ಕದನ ಆಯಿತು 1764ರಲ್ಲಿ. ಸೋತೋದಂಥ ಸಂದರ್ಭದಲ್ಲಿ 2 ಸರ್ಕಾರ ಮಾಡಿಕೊಂಡ್ರು. ಒಂದು ಕಂದಾಯ ವಸೂಲಿ ಮಾಡೋದು, ಒಂದು ಅಡ್ಮಿನಿಸ್ಟ್ರೇಷನ್ ಭಾರತೀಯ ರಾಜರಿಗೆ ಕೊಟ್ಟರು, ಕಂದಾಯ ವಸೂಲಿ ಮಾಡೋದು ಇವ್ರು ಇಟ್ಕೊಂಡ್ರು. ಅಲ್ಲಿ ಸ್ಟಾರ್ಟ್ ಆಗಿದ್ದು ದ್ವಿಸರ್ಕಾರ ಅಂತ, 2 ಸರ್ಕಾರಗಳು. ಈಗ ಅದನ್ನು ಎಲ್ಲಿ ತರ್ತಾ ಇದ್ದಾರೆ? ದ್ವಿಸರ್ಕಾರವನ್ನು ಪ್ರಾಂತಗಳಲ್ಲಿ ದ್ವಿಸರ್ಕಾರವನ್ನು ತರ್ತಾ ಇದ್ದಾರೆ. ನೆಕ್ಸ್ಟ್ ಇದನ್ನು ನೀವು 1935 ಕಾಯ್ದೆಯಲ್ಲಿ ಇದು ಬದಲಾವಣೆ ಆಗುತ್ತೆ. ಅಲ್ಲಿ ನೋಡಿ ದ್ವಿಸರ್ಕಾರ ಎಲ್ಲಿ ಸ್ಟಾರ್ಟ್ ಆಯಿತು, ಹೆಂಗೆ ಬಂದಿದೆ, ಮತ್ತು ಎಲ್ಲಿ ಎಂಡ್ ಆಗುತ್ತೆ, ಅದನ್ನು ನೀವು ಅಬ್ಸರ್ವ್ ಮಾಡಿ. ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಕೊಟ್ಟರು. ಫಸ್ಟ್ 9ನೇ ಕಾಯ್ದೆಯಲ್ಲಿ ಏನು ಮಾಡಿದರು ನೋಡಿ, ಇದಿರಬೇಕು ಚೈನು. 1909ನೇ ಕಾಯ್ದೆಯಲ್ಲಿ ಪ್ರತ್ಯೇಕ ಚುನಾವಣೆ ಒಬ್ರಿಗೂ ಕೊಟ್ಟಿದ್ದು ಮುಸ್ಲಿಮರಿಗೆ. ಅಲ್ಲಿ ಸ್ವಲ್ಪ ಮುಸ್ಲಿಮರು ಮತ್ತೆ ಮುಸ್ಲಿಂ ಜೀಗೆ ಸೇರ್ಕೊಳ್ಳೋಕೆ ಜಾಸ್ತಿ ಆಯಿತು, ಮುಸ್ಲಿಮರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಬೆಂಬಲ ಕೊಡೋದು ಜಾಸ್ತಿ ಆಯಿತು. ಅದರಿಂದ ಏನು ಮಾಡಿದ್ರು, ಇನ್ನೂ ಭಾರತದಲ್ಲಿರುವಂಥವ್ರನ್ನ ಹೊಡಿಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಸಿಖ್ಖರಿಗೆ ಪ್ರತ್ಯೇಕ ಮತದಾನ ಕ್ಷೇತ್ರ.
ಇಂಗ್ಲೆಂಡಿಂದ ಅಥವಾ ಯುರೋಪ್ ಖಂಡದಿಂದ ಬಂದು ಭಾರತದಲ್ಲೇ ಉಳ್ಕೊಂಡಿದ್ದು ಹೋಗಿರುವಂಥ ಕ್ರಿಶ್ಚಿಯನ್ರು, ಕನ್ವರ್ಟೆಡ್ ಕ್ರಿಶ್ಚಿಯನ್ ಮತ್ತು ಅಲ್ಲಿಂದ ಏನು ಅನಿವಾಸಿ ಭಾರತೀಯರು ಅನ್ನೋ ಥರ ಅನಿವಾಸಿ ಬ್ರಿಟಿಷರು ಇರ್ತಾರಲ್ಲ ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಸಪ್ರೇಟ್ ಮೀಸಲಾತಿ ಕೊಟ್ಟರು. ಈಗೇನಾಯಿತು, 3 ಜನರನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಏನಂತ ಮಾಡಿದ್ರು, ಪ್ರತ್ಯೇಕ ಚುನಾವಣಾ ಮತ್ತೆ ಯಾರ್ಯಾರಿಗೆ 9ರಲ್ಲಿ ಕೊಟ್ಟಿದ್ರು ಮುಸ್ಲಿಮ್ಸ್ಗೆ ಅದು ಕಂಟಿನ್ಯೂ ಮಾಡ್ತಾರೆ, ಸಿಖ್ಖರಿಗೆ ಕಂಟಿನ್ಯೂ ಮಾಡ್ತಾರೆ, ಆಂಗ್ಲೋ ಇಂಡಿಯನ್ಸ್ಗೆ ಕಂಟಿನ್ಯೂ ಮಾಡ್ತಾರೆ. ಇದರಿಂದ ಇವರು ಮತ್ತೆ ಬ್ರಿಟಿಷರಿಗೆ ಬೆಂಬಲ ಸೂಚಿಸೋದಕ್ಕೆ ಶುರುವಾದರು. ಇದು ಒಡೆದಾಳುವಂಥ ನೀತಿ ಅಂತ. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ನೋಡ್ಕೊಳ್ಳಿ. ಈಗ ಇದಕ್ಕೇನು ಬೇಕು, ಇಸ್ವಿಗಳು ಬೇಕು, ನಿಮ್ಗೆ ಗೊತ್ತಿರಬೇಕು. ಇದಕ್ಕೆ ಇಸ್ವಿಗಳಿದ್ರೇ ಹಾಕೋದಕ್ಕಾಗಂಥದ್ದು. ಈಗ ನೋಡಿ, ಇಲ್ಬರ್ಟ್ ಬಿಲ್ ಅಂತಾನೆ, ಸ್ಥಳೀಯ ಸ್ವಸರ್ಕಾರದ ನಿರ್ಣಯ, ರಾಣಿಯ ಘೋಷಣೆ. ಯಾವುದೋ ವಿಕ್ಟೋರಿಯಾ ರಾಣಿಯ ಘೋಷಣೆ. ಇಲ್ಲಿ ನೋಡಿ, ಬರೀ ರಾಣಿಯ ಘೋಷಣೆ ಅಂತಾನೆ, ಅದು ಬಿಟ್ಟರೆ ಇನ್ಯಾವ ಘೋಷಣೆ ಇಲ್ಲ, ಅದೊಂದೇ ಘೋಷಣೆ ಇರೋದು. ಇದು ಗೊತ್ತಿಲ್ಲದೆ ಇರೋರು ಏನು ಅಂದ್ಕೋತೀವಿ, ಅಯ್ಯೋ ರಾಣಿಯ ಘೋಷಣೆ ಅಂತಾನೆ, ವಿಕ್ಟೋರಿಯಾ ರಾಣಿಯ ಘೋಷಣೆ ಬೇರೆ, ಇದ್ಯಾವುದೋ ಬೇರೆ ಇರಬೇಕು ಅಂತ ಕನ್ಫ್ಯೂಷನ್ ಮಾಡ್ಕೋತೀವಿ. ನಾಗರಿಕ ಸೇವೆಗಳಿಗೆ ಮೆರಿಟ್ ಆಧಾರಿತ ಪ್ರವೇಶಕ್ಕೆ ಮೆಕಾಲೆ ಸಮಿತಿ ಶಿಫಾರಸು. ಮೆಕಾಲೆ ನಿಮಗೆ ಗೊತ್ತಿದೆ, ಶಿಕ್ಷಣಕ್ಕೆ ಬರ್ತಾನೆ, ಮೊದಲ ಕಾನೂನು ಆಯೋಗ ಸದಸ್ಯ, ಇವೆಲ್ಲ ಗೊತ್ತಿದೆ ನಿಮಗೆ. ಇಸ್ವಿಗಳಿಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಅಟ್ಲೀಸ್ಟ್ ಇದರಲ್ಲಿ ಲಾಸ್ಟ್ ಯಾವ್ದು ಬರುತ್ತೆ, ಇದಾದರೂ ತಿಳ್ಕೊಂಡಿರ್ಬೇಕು ನಾವು. ಈಗ ನನಗೆ ಇದ್ರ ಪ್ರಕಾರದಲ್ಲಿ ಇದು ಬರೋದಾದರೆ ಫಸ್ಟ್ ಬರೋಂಥದ್ದು 1858 ರಾಣಿಯ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ. ಅನಂತರ ಕಾಲದಲ್ಲಿ ಮೆಕಾಲೆ ಬರೋಂಥದ್ದು. ಮೆಕಾಲೆ ಬರೋದು ಯಾವಾಗ, ಬೆಂಟಿಂಗ್ ಕಾಲದಲ್ಲಿ. ಬೆಂಟಿಂಗ್ ಅಂತ ಹೆಂಗೆ ನೆನಪು ಮಾಡ್ಕೋತೀರಿ, 1929ರಲ್ಲಿ ಸತಿ ಪದ್ಧತಿ ನಿಷೇಧ ಮಾಡ್ತಾನೆ. ಹಂಗಾದರೆ 1900 ನಂತರ ಬರೋಂಥವನು ಬೆಂಟಿಂಗ್ ಕಾಲದಲ್ಲಿ ಬರೋಂಥವ್ನು ಮೆಕಾಲೆ. ಹಾಗಾಗಿ ಇದು ಲಾಸ್ಟಿಗೆ ಬರ್ಬೋದು ಅನಿಸುತ್ತೆ. ವಿಕ್ಟೋರಿಯಾ ರಾಣಿ ಫಸ್ಟು. ಈಗ ಇದನ್ನು ಸ್ಥಳೀಯ ಸ್ವಸರ್ಕಾರ ನಿಮ್ಗೆ ಇಸ್ವಿ ಗೊತ್ತಿದ್ರೆ ಹೇಳ್ಬೋದು. ಯಾರು ತಂದರು ಅಂದರೆ ರಿಪ್ಪನ್ನು ಇಲ್ಬರ್ಟ್ ಬಿಲ್ಲನ್ನು ಜಾರಿಗೆ ತರ್ತಾನೆ. ಅದೇ ರೀತಿ ಸ್ಥಳೀಯ ಸರ್ಕಾರನ ರಿಪ್ ಅಂತ ತರ್ತಾನೆ. ಅದರಿಂದಾಗಿ ರಿಪ್ಪನ್ನು ಇದರಲ್ಲಿ ಯಾವುದೋ ಒಂದು ಕಿಸ್ವಿ ಗೊತ್ತಿತ್ತು ಅಂದರೆ 1883 ಇಲ್ಬರ್ಟ್ ಬಿಲ್ಲು. ಹಾಗಾದರೆ ಸ್ಥಳೀಯ ಸರ್ಕಾರ ಯಾವಾಗಾದರೂ ಇರಲಿ, ಬಟ್ 1858 ಫಿಕ್ಸ್ ಆಗಿದ್ದೇನೋ. ಅನಾಲಿಸಿಸ್ ಏನು ಮಾಡ್ಕೊಂಡ್ರಿ, ಫಸ್ಟ್ ಬರೋದು ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ. ಇದು ಕ್ಲಿಯರ್ ಆಯ್ತು. ಈಗ ಈ ಉಳ್ಕೆವೆಲ್ಲ ಆಮೇಲೆ ಬರೋಂಥದ್ದು. ಇವುಗಳಿಗೆ ಕಂಪೇರ್ ಮಾಡಿದ್ರೆ ಲಾಸ್ಟಿಗೆ ಬರೋಂಥದ್ದು ಈ ಮೆಕಾಲೆದು. ಇಷ್ಟೇ ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಏನು ಮಾಡೋಣ, ಫಸ್ಟ್ ಯಾವುದಿದೆ ನೋಡೋಣ. 3 ಫಸ್ಟ್ ಎಲ್ಲಿದೆ, ಇದಿಲ್ಲ. ಈಗ ನೋಡಿ, ಇಲ್ಲಿ ಈಗ ತೆಗೆದಾಕ್ಬೋದು. ಇಲ್ಲಿ ಇದಿಲ್ಲ, ಇಲ್ಲ. ಯಾಕೆ, ಫಸ್ಟ್ 3 ಬರಬೇಕಾಗಿತ್ತು, ಇಲ್ಲ. ನೋಡಿ, ಇದರಲ್ಲಿ ಫಸ್ಟ್ 1 ಬಂದಿದೆ, ಇಲ್ಲ. ಇದರಲ್ಲಿ ನೋಡಿ ಫಸ್ಟ್ 1 ಬಂದಿದೆ, ಅನಂತರ ನೋಡಿ 2 ಬಂದಿದೆ. ಇದು ಸರಿಯಾದ ಆನ್ಸರ್ ಯಾವುದು, ಹೆಂಗೆ ಜಡ್ಜ್ ಮಾಡೋದು, ಹಿಂಗಾಯಿತು. ಅದು ಬೇಡ, ಹೋಗ್ಲಿ ಇಟ್ಕೊಳ್ಳೋಣ. 4 ಲಾಸ್ಟಿಗೆ ಬರಬೇಕು ಅಂತ ಅಂದ್ಕೊಳ್ಳೋಣ. ಈಗ ಇದು 4 ಸರಿನಾ, ಇಲ್ಲಿ 4 ಇದೆ, 2 ಆಯಿತು. ಇದರಲ್ಲಿ 2ರಲ್ಲಿ ಯಾವ್ದು ಸರಿ, ಕಷ್ಟ ಆಗುತ್ತಲ್ಲ. ಅನಾಲಿಸಿಸ್ ಹೇಳ್ಕೊಡ್ತಿದ್ದಾನೆ, ಹಿಂಗೆಲ್ಲ ಮಾಡ್ಬೋದು ನಾವು ಅಂತ. ಮುಂದಕ್ಕೆ ಹೋಗೋಣ. ಈಗ ಮಿಸ್ ಹೊಡಿತಾ ಇದೆ, ಮುಂದಕ್ಕೆ ಹೋಗೋಣ. ಗೊತ್ತಿದ್ರೆ ಮಾತ್ರ, ಪರ್ಫೆಕ್ಟ್ ಇದ್ದರೆ ಮಾತ್ರ. ನೋಡಿ, ಫಸ್ಟ್ ಬರೋಂಥದ್ದು ನಾಗರಿಕ ಸೇವೆಗಳು 1854ರಿಂದ 55ರಲ್ಲಿ. ಈ ನಾಗರಿಕ ಸೇವೆಗಳು, ಆವಾಗಲೇ ಹೇಳ್ಬೇಕಾದಾಗ ಏನು ಹೇಳಿದೆ, 1929 ಅಲ್ಲ, ಅದು 1829. ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಆವಾಗಲೇ ನೀವು ಜಡ್ಜ್ ಮಾಡಿದ್ರಾ, ಹೇಳಿದ್ನೆಲ್ಲ ಕೇಳ್ಕೊಳ್ಬೇಕು. ನಾನು ಹೇಳಿದ್ದನ್ನು ನಾನೇನು ಸರ್ವಜ್ಞ ಅಂತನಲ್ಲ, ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ. ಬೈ ಮಿಸ್ ಆಗಿ ಆವಾಗಲೇ 1929 ಹೇಳಿದೆ. ಅವಾಗ ಏನಾಗುತ್ತೆ, 1829ರಲ್ಲಿ ಸತಿ ಪದ್ಧತಿ ನಿಷೇಧ ಬರೋದು. ಅಲ್ಲಿಗೆ ವಿಕ್ಟೋರಿಯಾ ರಾಣಿ 1858. ಅಲ್ಲಿಗೆ ಫಸ್ಟ್ ಯಾವ್ದು ಬರಬೇಕು, ಮೆಕಾಲೆ. ಯಾಕೆಂದರೆ 1829 ಆಸ್ಪಾಸಲ್ಲೇ ಬರೋಂಥವ್ನು. ಅದರಿಂದಾಗಿ ಇಲ್ಲಿ ನೋಡಿ, ಮೆಕಾಲೆ ಸಮಿತಿ 1854-55ರಲ್ಲಿ ಬರುತ್ತೆ. ಇದು ಎಜುಕೇಷನ್ಗೋಸ್ಕರ ಬಂದಂಥದ್ದಲ್ಲ. 1835-37 ಆ ಟೈಮಲ್ಲಿ ಬರುತ್ತಲ್ಲ ಮೆಕಾಲೆ ವರದಿ. ಶಿಕ್ಷಣಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕು, ಯಾವ ಶಿಕ್ಷಣವನ್ನು ಭಾರತದಲ್ಲಿ ಕೊಡಬೇಕು, ಇಂಗ್ಲೀಷ್ ಶಿಕ್ಷಣವನ್ನು ಭಾರತದಲ್ಲಿ ಕೊಡಿ ಅಂತ ವರದಿ ಕೊಡ್ತಾನೆ ಈತ. ಮೆಕಾಲೆದು ವೆರಿ ಇಂಪಾರ್ಟೆಂಟು. ಮೆಕಾಲೆ ಮೊದಲ ಕಾನೂನು ಆಯೋಗದ ಸದಸ್ಯ. ಅಂದರೆ ಗವರ್ನರ್ ಜನರಲ್ ಅಂತನೋ ಅಥವಾ ವೈಸ್ರಾಯ್ ಅಂತನೋ ಇದನ್ನಲ್ಲ, ಆತನಿಗೆ ಸಲಹೆ ಕೊಡೋದಕ್ಕೆ 4 ಜನರನ್ನು, ಕೆಲವು ಟೈಮಲ್ಲಿ 3 ಜನರನ್ನು ನೇಮಕ ಮಾಡಿರ್ತಾರೆ ಭಾರತದಲ್ಲಿ ಸಜೆಸ್ಟ್ ಮಾಡೋಕ್ಕೆ. ಆ ಟೈಮಲ್ಲಿ ಲೀಗಲ್ ಆಗಿ ಅಡ್ವೈಸ್ ಮಾಡೋದಕ್ಕೆ. ಈಗ ನಮ್ಮಲ್ಲಿ ಕಂಟ್ರೋಲರ್ ಆಡಿಟರ್ ಜನರಲ್ಲು, ಮತ್ತು ಇದು ಯಾರೋ ನಮ್ಮಲ್ಲಿ ಇದು CAG ಅಂತೆಲ್ಲ ಬರ್ತಾರಲ್ಲ, ಮತ್ತು ಇನ್ನೊಬ್ರು ಬರ್ತಾರಲ್ಲ ರಾಜನಿಗೆ, ಏನು ನಮ್ಮ ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗೆ ಲೀಗಲ್ ಆಗಿ ಅಡ್ವೈಸ್ ಮಾಡೋಂಥವ್ರು. ಅದೇ ರೀತಿ ಇವನು ಲೀಗಲ್ ಆಗಿ ಅಡ್ವೈಸ್ ಮಾಡೋದಕ್ಕೆ ಮೆಕಾಲೆ ಅನ್ನೋಂಥವನು ಕಾನೂನು ಆಯೋಗ ಇದಾಗಿ 4 ಜನ ಸದಸ್ಯರಲ್ಲಿ ಸೇರಿಕೊಂಡಿರ್ತಾನೆ. ಅದರಿಂದಾಗಿ ಅದು ಬೇರೆ, ಕಾನೂನು ಆಯೋಗ ಸದಸ್ಯ ಆಗೋದು ಬೇರೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರೋವಂಥದ್ದು ಬೇರೆ. ಹೇಳಿದ್ದೆ ಒಬ್ಬನೇ, ಇಸ್ವಿಗಳು ಬೇರೆ. ಇದು ಯಾವಾಗ ಅಂದರೆ 1854-55ರಲ್ಲಿ ನಡೆಯುತ್ತೆ. ಏನು ಇದು ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಈ ಪದ ಗಮನಿಸಬೇಕಾಗಿರೋದು ಸುಮಾರು ಜನಕ್ಕೆ. ನಾಗರಿಕ ಸೇವೆಗಳಿಗೆ ಮೆರಿಟ್ ಆಧಾರದ ಪ್ರವೇಶಕ್ಕೆ ಮೆಕಾಲೆ ಸಮಿತಿ ಶಿಫಾರಸು. ಈ ನಾಗರಿಕ ಸೇವೆ ಸಮಿತಿ ಅಂತ ಯಾವ್ದನ್ನ ಕರಿತೀವಿ, ಇಂಡಿಯನ್ ಸಿವಿಲ್ ಸರ್ವೀಸ್, IAS ಅಂತ. ಇವ್ರೇನು ಕರೀತಾ ಇದ್ರು, ICS ಅಂತ. ಅದಕ್ಕಿಂತ ಮುಂಚೆನೇ ಇತ್ತು.
1854-55ರಲ್ಲಿ ಈತ ಶಿಫಾರಸು ಕೊಡ್ತಾನೆ. ಏನಂತ, ಭಾರತೀಯರಿಗೆ ಇದು ಕೊಡಬೇಕೋ ಬೇಡವೋ, IAS ಅಥವಾ ICS ಹುದ್ದೆಗಳು ಕೊಡಬೇಕೋ ಬೇಡವೋ, ಕೊಟ್ಟರೆ ಹೆಂಗೆ ಕೊಡಬೇಕು, ಎಲ್ಲಿ ಕೊಡಬೇಕು, ಎಕ್ಸಾಮ್ ಮಾಡಿ ಕೊಡಬೇಕು, ಹಾಗೆ ಕೊಡಬೇಕು, ಅದನ್ನು ವರದಿ ಕೊಡ್ತಾನೆ ಇಲ್ಲಿ. ಅದು 1854ರಲ್ಲಿ ಬರೋದು. ಅಲ್ಲಿಗೆ ಫಸ್ಟ್ ಯಾವುದು 4 ನೋಡಿ, ಒಂದು ಮಿಸ್ ಹೊಡೆದ್ರೆ ಹೋಯ್ತು. ಈಗ 4 ಅಂದರೆ ಇದು ಕರೆಕ್ಟ್ ಆಯಿತಾ? ಯಾಕಂದರೆ ಫಸ್ಟ್ ನೋಡಿ ಇಸ್ವಿ ಕೊಟ್ಟಿದ್ದು 54-55, ವಿಕ್ಟೋರಿಯಾ ರಾಣಿ 58 ಕರೆಕ್ಟ್ ಆಯಿತು. ಇಲ್ಲಿ ನೋಡಿ ಸ್ಥಳೀಯ ಸರ್ಕಾರ 1882 ನೋಡಿ, ಇಲ್ಬರ್ಟ್ ವಿಲ್ 83. ಇದು ನಮ್ಗೆ ಗೊತ್ತೇ ಇರಲಿಲ್ಲ ಇಸ್ವಿ ಅಂತ ಅಂದ್ಕೊಂಡಿದ್ವಿ, ಈಗ ಕ್ಲಿಯರ್ ಆಯ್ತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆಲ್ಲ ನಾವು ಮಿಸ್ಟೇಕ್ ಮಾಡ್ತೀವಿ, ಹೇಗೆಲ್ಲ ಅನಾಲಿಸಿಸ್ ಆಗುತ್ತೆ, ಈ ಥರದ್ದು ನಿಮ್ಗೆ ತಿಳಿಸೋದಕ್ಕೋಸ್ಕರ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈಗ ಇದ್ರದ್ದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸ್ಥಳೀಯ ಸ್ವಯಂ ಆಡಳಿತ ಸ್ಥಾಪಿಸುತ್ತದೆ. ಈಗ ನಮ್ಮಲ್ಲಿ ಏನಪ್ಪ, ಗ್ರಾಮ ಪಂಚಾಯಿತಿ ಅಂತ ಇದೆ, ತಾಲೂಕಲ್ಲಿ ತಾಲೂಕು ಪಂಚಾಯಿತಿ ಇದೆ, ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಇರ್ತದೆ. ಈಗ ಇದನ್ನು ಮಂಡಲ್ ವರದಿ, ಅನಂತರ ಬೇರೆ ಬೇರೆ ವರದಿಗಳ ಪ್ರಕಾರ ಸ್ವತಂತ್ರ ಬಂದಾದ ನಂತರ ಈ ಥರದ್ದು ಜಾರಿಗೆ ತಂದಿವಿ. ಆದರೆ ಬ್ರಿಟಿಷರ ಕಾಲದಲ್ಲೇ ದೊಡ್ಡ ದೊಡ್ಡ ಸಿಟಿಗಳನ್ನು, ದೊಡ್ಡ ದೊಡ್ಡ ನಗರಗಳನ್ನು, ಗ್ರಾಮಗಳನ್ನು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಅಂತ ಸ್ಥಳೀಯ ಸರ್ಕಾರಗಳನ್ನು, ಈ ರೀತಿ ಇವಾಗಿನ ರೀತಿ ಚುನಾವಣೆ ಇಲ್ಲ. ಆಗ ಯಾರನ್ನೋ ಕೆಲವರು ಅಲ್ಲಿನ ಶ್ರೀಮಂತರೋ ಅಥವಾ ಜಮೀನ್ದಾರರೋ ಅಥವಾ ಬ್ರಿಟಿಷ್ ಅಧಿಕಾರಿಗಳೋ, ಇಂಥವ್ರು ನೀನು ಗ್ರಾಮ ಪಂಚಾಯತಿ ಸದಸ್ಯನಪ್ಪ, ಅಥವಾ ಇಂಥ ಹಳ್ಳಿಗಳಿಗೆ ಇಷ್ಟು ಹಳ್ಳಿಗಳಿಗೆ ನೀನು ಮುಖ್ಯಸ್ಥನಪ್ಪ, ನೀನು ಇದನ್ನು ಆಡಳಿತ ಮಾಡು ಅನ್ನೋಂಥದ್ದನ್ನು ಹೇಳ್ತಿದ್ರು. ಅದು ಆ ರೀತಿಯಾದಂಥ ಸ್ಥಳೀಯ ಆಡಳಿತ ಎಲ್ಲಿ ಬಂತು, ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲಿ. ಎಷ್ಟರಲ್ಲಿ, 1882ರಲ್ಲಿ ಜಾರಿಗೆ ತಂದಂಥವ್ನು ಯಾರು, ರಿಪ್ಪನ್. ವೆರಿ ಇಂಪಾರ್ಟೆಂಟ್. ರಿಪ್ಪನ್ನು ಲಿಟ್ಟನ್ನು, ಯಾಕೆಂದರೆ ರಿಪ್ಪನ್ ಭಾರತಕ್ಕೆ ಫೇವರ್ ಮಾಡ್ತಾನೆ, ಲಿಟ್ಟನ್ನು ಭಾರತಕ್ಕೆ ವಿರೋಧ ಮಾಡ್ತಾನೆ. ಇದು ತಿಳ್ಕೊಂಡಿರ್ಬೇಕು. ಒಂದು ಜಡ್ಜ್ ಇರಬೇಕು. ನಂತರ ಲಾರ್ಡ್ ರಿಪ್ಪನ್ರನ್ನು ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರೀತಾರೆ. ಯಾಕೆಂದರೆ ಸ್ಥಳೀಯ ಸರ್ಕಾರಗಳು ಹೇಗಿರಬೇಕು ಅಂತ ಹೇಳಿಕೊಟ್ಟಂಥವನು ಭಾರತದಲ್ಲಿ, ಬ್ರಿಟಿಷ್ ಭಾರತದಲ್ಲಿ. ಅದಕ್ಕಿಂತ ಮುಂಚೆ ಸ್ಥಳೀಯ ಸರ್ಕಾರಗಳ ಬಗ್ಗೆ ಯಾವುದು ಹೇಳುತ್ತೆ ನೋಡಿ, ಇಲ್ಲಿಗೆ ಓದ್ಕೊಂಡು ಹಿಂಗೆ ಹೋಗೋದಿಲ್ಲ ನಾನಾದರೆ. ಅದಕ್ಕಿಂತ ಮುಂಚೆ ಅಲ್ಲಿಗೆ ಇವನು ಪಿತಾಮಹ ಅಂತ ಕರಿತಾ ಇದ್ದಾನೆ. ಇವನ ಪಿತಾಮಹ ಭಾರತದಲ್ಲಿ ಸ್ಥಳೀಯ ಆಡಳಿತಕ್ಕೆ ಇಲ್ಲ. ಇವ್ರ ತಾತ, ಅವ್ರ ಮುತ್ತಾತ ಮುಟ್ಟಕ್ಕಿಂತ ಮುಂಚೆ ಭಾರತದಲ್ಲಿ ಸ್ಥಳೀಯ ಆಡಳಿತ ಇತ್ತು, ಅದ್ಭುತವಾಗಿತ್ತು. ಯಾರ ಕಾಲದಲ್ಲಿ, ಚೋಳರ ಕಾಲದಲ್ಲಿ. ಉತ್ತರ ಮೆರೂರು ಶಾಸನ ಅದರಲ್ಲಿ ಹೇಳುತ್ತೆ ಸ್ಥಳೀಯ ಸರ್ಕಾರ ಹೆಂಗೆ ಆಯ್ಕೆ ಆಗ್ತಾಯಿತ್ತು, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಹೆಂಗಿರ್ತಾ ಇತ್ತು ಅಂತ. ಅದರಿಂದಾಗಿ ಈತ ಬ್ರಿಟಿಷ್ ಭಾರತದಲ್ಲಿ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನಲ್ಲಿ ಸ್ಥಳೀಯ ಸರ್ಕಾರದ ಪಿತಾಮಹ. ಹಿಂಗೆ ಓದ್ಕೊಂಡು ಹೋಗ್ತೇವೆ. ನೆಕ್ಸ್ಟ್ 1854ರಲ್ಲಿ ಮೆಕಾಲೆ ಕಂಪನಿ ಏನು ಮಾಡಿದೆ, ಪ್ರೋತ್ಸಾಹದ ಆಧಾರದ ಮೇಲೆ ಸೇವೆಗೆ ಅಂದರೆ ICSಗೆ ನೇಮಕಾತಿಯನ್ನು ನಿಲ್ಲಿಸಲು ಮತ್ತು ಅರ್ಹತೆ ಆಧಾರದ ಮೇಲೆ ಸ್ಥಾಪಿಸಲು ಶಿಫಾರಸು ಮಾಡ್ತು. ಮೆಕಾಲೆ ಏನು ಹೇಳ್ತಾ ಇದ್ದಾನೆ, ಇದಕ್ಕಿಂತ ಮುಂಚೆ ICS ಅಧಿಕಾರಿ ಅನ್ನೋಂಥವನೇ ಇರಲಿಲ್ಲ. ಯಾರೋ ಒಬ್ಬ ಅಧಿಕಾರಿಯನ್ನು ಬ್ರಿಟಿಷರೇ ನೇಮಕ ಮಾಡ್ತಾರೆ. ಹೋಗಪ್ಪ ನೀನೊಬ್ಬ ಈ ಥರದ DC ಲೆವೆಲ್ಗೆ ಅಥವಾ ಒಂದು ಜಿಲ್ಲೆಯನ್ನು ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ಲೆವೆಲ್ಗೆ ನೀನು ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ಅಧಿಕಾರಿಗಳನ್ನ ಹಂಗೆ ನೇಮಕ ಮಾಡ್ತಾಯಿದ್ರು. ಯಾವುದೇ CET ಇರ್ತಾ ಇರಲಿಲ್ಲ, ಯಾವುದೇ ಎಕ್ಸಾಮ್ ಇರ್ತಾ ಇರಲಿಲ್ಲ. ಜಸ್ಟ್ ಕ್ವಾಲಿಫಿಕೇಷನ್ ನಿಂಗೆ ಲೆಕ್ಕ ಮಾಡೋಕ್ಕೆ ಬರುತ್ತಾ, ಓದಕ್ಕೆ ಬರುತ್ತಾ, ಕಾನೂನುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ಯಾ, ಸಾಕು ಹೋಗು ಅಂತ ಕಳಿಸ್ತಾಯಿದ್ರು. ಆದರೆ ಮೆಕಾಲೆ ಏನು ಮಾಡ್ತಾ ಇದ್ದಾನೆ, ಇನ್ನು ಮುಂದೆ ಹಂಗೆ ಮಾಡೋಂಗಿಲ್ಲ. ಏನು ಮಾಡಬೇಕು, ಅವ್ರಿಗೊಂದು ಎಕ್ಸಾಮ್ ಮಾಡಿ ಒಂದು ಆಯ್ಕೆ ಪ್ಯಾಟ್ರನ್ ಇಟ್ಟು ಅದ್ರ ಮುಖಾಂತರ ಆಯ್ಕೆ ಮಾಡಬೇಕು ICS ಪರೀಕ್ಷೆಗಳ ಒಂದು ಇದನ್ನು ಮಾಡಿ ಅಂತ ಹೇಳ್ದಂಥವ್ನು. ಯಾರು ಹೇಳ್ದಂಥದ್ದು, ಮೆಕಾಲೆ. ಎಷ್ಟರಲ್ಲಿ, 1854ರಲ್ಲಿ. ಅನಂತರ 54ರಲ್ಲಿ ಹೇಳ್ತಾನೆ, 55ರ ನಂತರ ICSಗೆ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಅರ್ಹತೆಯನ್ನು ಆಧರಿಸಿ ನೇಮಕ ಮಾಡಬೇಕು ಅಂತ ಹೇಳ್ತಾನೆ. ಇದು ಯಾರಿಗೆ ಅನ್ವಯಿಸುತ್ತೆ, ಭಾರತೀಯರಿಗೆ ಮಾತ್ರ. ಭಾರತದಲ್ಲಿ ಬ್ರಿಟಿಷರ ಪರವಾಗಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಭಾರತೀಯರು ICS ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅನ್ನೋಂಥದ್ದು ಇದು ಶಿಫಾರಸು. ಇದು ಈ ರೂಲ್ ಯಾರಿಗೆ, ಭಾರತೀಯರಿಗೆ ಮಾತ್ರ. ಬ್ರಿಟಿಷರಿಗೆ ಆ ಥರದ್ದಿಲ್ಲ. ಬ್ರಿಟಿಷರು ಮಾಮೂಲಿ ಅದೇ ಕಂಟಿನ್ಯೂ ಮಾಡ್ಕೋತಾ ಇದ್ದಾರೆ, ಯಾವ್ರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ದು. 1757ರ ನಂತರ ಈಸ್ಟ್ ಇಂಡಿಯಾ ಕಂಪನಿಯ CCS 57ರಲ್ಲಿ ಪ್ಲಾಸ್ಟಿಕ್ ಅದನ್ನ ಆದಮೇಲೆ ಭೂಪ್ರದೇಶ ಸ್ವಲ್ಪ ಪಡ್ಕೊಂಡ್ರಲ್ಲ ಬ್ರಿಟಿಷರು, ಆ ಭೂಪ್ರದೇಶವನ್ನು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವನ ಹೆಸರು CCS ಅಧಿಕಾರಿ ಅಂತ. CCS ಅಂದರೆ ಏನು, ಕನ್ವೆನೆಂಟೆಡ್ ಸಿವಿಲ್ ಸರ್ವಿಸಸ್ ಅಂತ. ಅದು 1854ರವರೆಗೆ, 1757ರಿಂದ 854ರವರೆಗೆ ಈ CCS ಅನ್ನೋಂಥದ್ದೇ ಕಂಟಿನ್ಯೂ ಆಗ್ತಾ ಇತ್ತು. ಈಗ 1854ರಲ್ಲಿ ಚೇಂಜ್ ಆಗಬೇಕು. ಯಾಕೆ, ಇನ್ನು ನೆಕ್ಸ್ಟು ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತೆ, ರಾಣಿ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ರಾಣಿ ಅಡ್ಮಿನಿಸ್ಟ್ರೇಷನ್ ಬಂದಮೇಲೆ ಈ CCS ಪೂರ್ತಿ ಕಿತ್ತಾಕಿ ಹೋಗುತ್ತೆ, ಅದು ತೆಗೆದಾಕ್ತಾರೆ. ಅದು ಒಪ್ಪಂದದ ಆಧಾರದ ಮೇಲೆ ನಡೀತಾ ಇತ್ತು ಬ್ರಿಟಿಷರಿದ್ದಾಗ, ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ. ನೋಡಿ, 1833ರ ಚಾರ್ಟರ್ ಕಾಯ್ದೆಯು ಸ್ಥಳೀಯ ಭಾರತೀಯರಿಗೆ ಬ್ರಿಟಿಷ್ ಭಾರತದ ಆಡಳಿತದಲ್ಲಿ ಭಾಗವಹಿಸುವ ಹಕ್ಕನ್ನು ನೀಡಿತು. ಭಾರತೀಯರು ಬ್ರಿಟಿಷರ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಪಾಲುದಾರರಾಗಬಹುದು ಅಂತ 1833ರಲ್ಲಿ ಕಾಯ್ದೆ ಬರೋದು. 833ರಲ್ಲಿ ಕಾಯ್ದೆ ಬಂದಿದ್ರಲ್ಲಿ ಭಾರತೀಯರನ್ನು, ಈಗ ನಾನು ಮೊದಲು ಹೇಳಿದ್ದೆ ನಿಮಗೆ, ಚಾರ್ಟರ್ ಕಾಯ್ದೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುತ್ತೆ 1813ರಲ್ಲಿ, ಶಿಕ್ಷಣಕ್ಕೆ 1 ಲಕ್ಷ ಖರ್ಚು ಮಾಡಿ ಅಂತ. ಆದರೆ ಅದನ್ನು ಖರ್ಚು ಮಾಡೋದು ಯಾವ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು, ಇಂಗ್ಲೀಷ್ ಶಿಕ್ಷಣಕ್ಕೋ ಅಥವಾ ದೇಶೀಯ ಭಾಷೆಗಳ ಶಿಕ್ಷಣಕ್ಕೋ ಅಂತ ಅದನ್ನ ಡಿಸೈಡ್ ಮಾಡೋಕ್ಕೆ ಅನಂತರ ವರದಿ ಬರೋವರೆಗೂ ಕಾಯ್ತಾರೆ, 10, 20, 30 ವರ್ಷಗಳ ಕಾಲ. ಇಲ್ಲೂ ಹಾಗೆ
ಅವರು 1833ರಲ್ಲಿ ಭಾರತೀಯರನ್ನು ಅಡ್ಮಿನಿಸ್ಟ್ರೇಷನ್ಗೆ ಸೇರಿಸ್ಕೊಳ್ಳಿ ಅಂದರೆ ಅವ್ರು ಸೇರಿಸ್ಕೊಳ್ಳೋಣ ಬೇಡವಾ, ಸೇರಿಸ್ಕೋಬೇಕಾದ್ರೆ ಹೆಂಗೆ ಸೇರಿಸ್ಕೋಬೇಕಂತ ವರದಿ ಕೊಡಲಿಕ್ಕೆ 1854ರಲ್ಲಿ ಅಲ್ಲಿಗೆ 21 ವರ್ಷಗಳು ವೆಯ್ಟ್ ಮಾಡ್ತಾರೆ ಕಾಯ್ದೆ ಬಂದ್ರೂ ಸೇರಿಸ್ಕೊಳ್ಳೋದಕ್ಕೆ. ಅನಂತರ ಹೆಂಗೆ ಸೇರಿಸ್ಕೋಬೇಕಂತ ಹೇಳ್ತಾ ಇದ್ರೆ ಎಕ್ಸಾಮ್ ಮಾಡಿ ಸೇರಿಸ್ಕೋಬೇಕು ಅಂತ. ಯಾರನ್ನ? ಭಾರತೀಯರನ್ನು. ಬ್ರಿಟಿಷರಿಗಾದರೆ ನೋ ಎಕ್ಸಾಮ್. ನಾನು ಹಿಂಗೆ ಅನಾಲಿಸಿಸ್ ಮಾಡ್ಕೊಂಡು ಹೋಗ್ತೇನೆ. ಅದರಿಂದಾಗಿ ನನಗೆ ಮರುವು ಬರೋದಿಲ್ಲ. ಲಾರ್ಡ್ ಮೆಕಾಲೆ ಅವರ ನಾಯಕತ್ವದಲ್ಲಿ ಸಂವಿಧಾನದ ಅಡಿಯಲ್ಲಿ ಭಾರತದ ಮೊದಲ ಕಾನೂನು ಆಯೋಗವನ್ನು ರಚನೆ ಮಾಡಿದರು. ಸಲಹೆಗಳ ಫಲವಾಗಿ ಯಾರು? ಮೆಕಾಲೆ ಕೊಟ್ಟಂಥ 54ರ ಸಲಹೆಗಳ ಪರವಾಗಿ ಲಂಡನ್ನಲ್ಲಿ ನಾಗರಿಕ ಸೇವಾ ಆಯೋಗವನ್ನು ಸ್ಥಾಪಿಸಲಾಯಿತು. 1854 ತನಕ ಈಗ ನಮ್ಮಲ್ಲಿ KPSC UPSC ಅಂತ ಐತೆ, ಅವರು KS IAS ಅಧಿಕಾರಿಗಳು ನೇಮಕ ಮಾಡೋಕ್ಕೆ. ಹಾಗೆ ಲಂಡನ್ನಲ್ಲಿ 1854ರಲ್ಲಿ ಒಂದು KPSC ಥರ ಅಥವಾ UPSC ಥರ ಒಂದು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಸ್ಥಾಪನೆ ಮಾಡಲಿಲ್ಲ. ಯಾಕೆ? ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ತಾ ಇರಲಿಲ್ಲ. ಇದು ಸ್ಥಾಪನೆ ಮಾಡ್ತಾ ಇರೋದು ಯಾರಿಗೆ? ಭಾರತೀಯರಿಗೋಸ್ಕರ. ಯಾಕೆಂದರೆ ಭಾರತೀಯರಿಗೆ ಉದ್ಯೋಗ ಕೊಡಬೇಕಾದ್ರೆ ಈ ಎಕ್ಸಾಮ್ ಪಾಸ್ ಮಾಡಬೇಕು. ಎಕ್ಸಾಮ್ ಪಾಸ್ ಮಾಡೋರು ಯಾರು? ಈ ನಾಗರಿಕ ಸೇವಾ ಆಯೋಗ. 1855ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತದೆ. ಅಲ್ಲಿಗೆ ಲೆಕ್ಕ ಹಾಕಿ ಮುಂದಕ್ಕೆ ಹೆಂಗೆ ಹೋಗ್ತಾ ಇದೆ ಅಂತ. 1857ರಲ್ಲಿ ದಂಗೆ ಆಗುತ್ತೆ. ದಂಗೆ ಆದ ನಂತರ ಅಡ್ಮಿನಿಸ್ಟ್ರೇಷನ್ ರಾಣಿ ಕೈಗೆ ಹೋಗುತ್ತೆ. ಆವಾಗ ಅದನ್ನು ಏನು CCS ಅಂತ ಇದ್ದಿದ್ದು ಚೇಂಜ್ ಆಗಿ ಇಂಪೀರಿಯಲ್ ಸಿವಿಲ್ ಸರ್ವೀಸ್ ಅಂತ ಆಗುತ್ತೆ. ಅಲ್ಲಿಗೆ ICS ಅಂತ ಆಗುತ್ತೆ ರಾಣಿ ಬಂದಾದಮೇಲೆ. ಅನಂತರ ಅದು ಚೇಂಜ್ ಆಗ್ತಾ ಹೋಗಿ ಇಂಡಿಯನ್ ಸಿವಿಲ್ ಸರ್ವೀಸ್ ಅಥವಾ ಇಂಪೀರಿಯಲ್ ಸಿವಿಲ್ ಸರ್ವೀಸ್ ಅನ್ನೋಂಥದ್ದು. ಇದನ್ನು ಇಂಡಿಯನ್ ಸಿವಿಲ್ ಸರ್ವೀಸ್ ಅಂತ ಕರೀತಾ ಇದೆ ಎರಡು ಹೆಸರಿಂದ. 1861ರ ಭಾರತೀಯ ನಾಗರಿಕ ಸೇವೆಗಳ ಕಾಯ್ದೆಯ ಪ್ರಕಾರ ಲಾರ್ಡ್ ಮೆಕಾಲೆ ಶಿಫಾರಸುಗಳನ್ನು ಅಂಗೀಕರಿಸಲ್ಪಟ್ಟಿತು. ನೋಡಿ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ 57ರಲ್ಲಿ ರಾಣಿ ಬಂತು ಅಲ್ವಾ? ಅದಕ್ಕಿಂತ ಮುಂಚೆ ಏನು ಹೇಳಿದ್ರು? 55ರಲ್ಲಿ ಹೇಳಿದರು. ಅವನು ವರದಿ ಕೊಟ್ಟಿದ್ದಾವಾಗ 54ರಲ್ಲಿ. ನೇಮಕ ಮಾಡ್ಕೊಳ್ಳಿ ಅಂತ ಹೇಳಿದವಾಗ 33ರಲ್ಲಿ ನೇಮಕ ಮಾಡ್ಕೋ ಅಂತ ಹೇಳಿದ್ರೆ ನೇಮಕ ಮಾಡ್ಕೊಳ್ಳೋದು ಹೆಂಗೆ ಅಂತ 55ರಲ್ಲಿ ಡಿಸೈಡ್ ಆಗೋದು. 55ರಲ್ಲಿ ಡಿಸೈಡ್ ಆದಮೇಲೆ 57ರ ದಂಗೆ ಆದಮೇಲೆ ನೇಮಕ ಮಾಡೋದಕ್ಕೆ ಒಂದು ಸಂಸ್ಥೆ ಸ್ಥಾಪನೆ ಮಾಡ್ತಾ ಇರೋದು. ಸಂಸ್ಥೆ ಸ್ಥಾಪನೆ ಮಾಡಿದಾದ್ಮೇಲೆ 61ಕ್ಕೆ ನೇಮಕ ಆಗೋದು. ಅಲ್ಲಿಗೆ ಲೆಕ್ಕ ಹಾಕಿ 1833ರಿಂದ 30 ವರ್ಷಗಳ ಕಾಲ ವೆಯ್ಟ್ ಮಾಡಿ ಅನಂತರ ನಮಗೆ ಹುದ್ದೆಗಳನ್ನು ಕೊಡ್ತಾರೆ ಭಾರತೀಯರಿಗೆ. 1861ರಲ್ಲಿ ಈ ಥರದ್ದು ಒಂದು ಇದು ಎಕ್ಸಾಮ್ ನಡೀತದೆ. ಆ ಎಕ್ಸಾಮ್ ಪ್ರಕಾರ ಏನು CET ಮಾಡ್ತಾರೆ. ಸಿಲೆಬಸ್ ಕೇಳಿ, ಇಂಗ್ಲೆಂಡಿನ ಸಿಲೆಬಸ್ಸು, ಭಾರತದ ಸಿಲೆಬಸ್ ಅಲ್ಲ. ಇಂಗ್ಲೆಂಡಿನ ಸಿಲೆಬಸ್ಸನ್ನು ಭಾರತೀಯ ಓದ್ಕೊಂಡು ಇಂಗ್ಲೆಂಡ್ ಎಕ್ಸಾಮನ್ನು ಇಂಗ್ಲೆಂಡಲ್ಲಿ ಪಾಸಾಗಿ ಭಾರತದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಬರಬೇಕು. ಅದು ಬ್ರಿಟಿಷರ ಪರವಾಗಿ ಇದು ನಡೆದಿದ್ದು ಸ್ಟಾರ್ಟಿಂಗಲ್ಲಿ. ಅರ್ಹತಾ ವಯಸ್ಸು ಇನ್ನೊಂದು ಇದು ಸೂಪರ್ ಆಗಿರೋಂಥದ್ದು. ICS ಪರೀಕ್ಷೆಗೆ ಓಕೆ, ಇವೆಲ್ಲ ಆಯಿತು ಓಕೆ. ಎಷ್ಟು ಏಜ್ ಒಳಗಡೆ ಆತ ICS ಪರೀಕ್ಷೆ ಪಾಸ್ ಮಾಡಬೇಕು? 18ರಿಂದ 23 ವರ್ಷ ಒಳಗಡೆ. ಯೋಚನೆ ಮಾಡಿ ಈಗ ನೀವು ಬ್ರಿಟಿಷರ ಕಾಲದಲ್ಲಿ 1858, 59, 60ನೇ ಇಸ್ವಿಯ ಕಾಲದಲ್ಲಿ ಭಾರತ ನಾವು ಇದಕ್ಕೆ ಏನೋ ದೊಡ್ಡ ಸಾಧನೆ ಮಾಡಿಬಿಡ್ತಾ ಇದ್ದೀವಿ ಅಂತ. ಈಗ ನಮ್ಗೆಲ್ರಿಗೂ PCಗೆ ಓದ್ತಾ ಇರೋರಿಗೆ, PSIಗೆ ಓದ್ತಾ ಇರೋರಿಗೆ ನಿಮ್ಗೆ 18, 23 ನಡುವೆ ಇದ್ದೀರಿ ನೀವು. ಈ ವಯಸ್ಸಲ್ಲಿ ನಾವಿಲ್ಲಿ PC, PSI ಆಗೋಕ್ಕೆ ಹೆಣಗಾಡ್ತಾ ಇದ್ದರೆ ಆಗಿನ ಕಾಲಕ್ಕೆ ನೋಡಿ ಇವರೆಲ್ಲರೂ ವಾರಸುದಾರರು ನಾವು. ಆಗಿನ ಕಾಲಕ್ಕೆ ಭಾರತೀಯರು ನಮ್ಮದಲ್ಲದೆ ಇರೋಂಥ ಭಾಷೆ ಇಂಗ್ಲೀಷ್ ಭಾಷೆಯನ್ನು ಕಲಿತು ಇಂಗ್ಲೆಂಡ್ ಸಿಲೆಬಸ್ಸನ್ನು ಕಲಿತು ಇಂಗ್ಲೆಂಡಲ್ಲಿ ಹೋಗಿ ಅವ್ರು ಕೊಟ್ಟಿರೋಂಥ ಎಕ್ಸಾಮಲ್ಲಿ ಕ್ವಶನ್ ಪೇಪರನ್ನು ಆನ್ಸರ್ ಮಾಡಿ ಅವಾಗ ಸೆಲೆಕ್ಟ್ ಆಗ್ತಾರಂದ್ರೆ ಅವ್ರು ಎಷ್ಟು ಬುದ್ಧಿವಂತರಾಗಿದ್ರು ಭಾರತೀಯರು. ಅದಕ್ಕೆ ನಾವು ಹೇಳೋದು ಏನ್ಷಿಯಂಟ್, ನಾವು ಋಷಿಗಳು ಅಂತ ಕರಿಬಾರ್ದು, ಅವ್ರನ್ನ ಸೈಂಟಿಸ್ಟ್ಗಳು ಅಂತ. ಅಲ್ಲಿಂದ ಇದೆ ನಮ್ಮ ಜ್ಞಾನ. ಯಾರು ನಮ್ಮನ್ನು ಏನೇ ನಮ್ಮ ಆಸ್ತಿ ಕಿತ್ಕೊಂಡ್ರು, ನಮ್ಮ ಸಂಪತ್ತು ಕಿತ್ಕೊಂಡ್ರು ನಮ್ಮ ಜ್ಞಾನ ಕಿತ್ಕೊಳ್ಳೋಕ್ಕಾಗಿಲ್ಲ. ಆ ಜ್ಞಾನವೇ ಇವತ್ತು ಪ್ರಪಂಚದಲ್ಲಿ ಭಾರತೀಯರನ್ನ ಭಿನ್ನವಾಗಿ ನಿಲ್ಲಿಸ್ತಾ ಇದೆ. ಪ್ರಪಂಚದ ಪ್ರಮುಖ ಹುದ್ದೆಗಳಲ್ಲೆಲ್ಲವೂ ಭಾರತೀಯರಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಅದು. ಅಂಥ ನಾಲೆಡ್ಜ್ ನಿಮ್ಮಲ್ಲಿದೆ. ಬಟ್ ಕಲಿಕೆ ಮಾಡೋಂಥದ್ದು ಎಲ್ಲೋ ಒಂದು ಕಡೆ ಎಜುಕೇಷನ್ ಪ್ಯಾಟ್ರನ್ನೋ, ಓದುವಂಥ ಪ್ಯಾಟ್ರನ್ನೋ, ಬೇರೆ ಬೇರೆ ಏನೋ ಮೀಡಿಯಾಗಳ ಪ್ರಭಾವದಿಂದನೋ ನಾವು ಮೇಯ್ನ್ ಓದುವಂಥದ್ದು, ಈ ಥರ ರಸವತ್ತಾಗಿ ಓದುವಂಥದ್ದು, ಬೇರೆ ತನಕ ಇಳಿದು ಓದುವಂಥದ್ದು ಕಲಿತಾ ಇಲ್ಲ ನಾವು. ಆ ಬೇರುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಲಿತಾ ಇಲ್ಲ ನಾವು. ರೆಂಬೆ ಕೊಂಬೆಗಳಲ್ಲೇ ಇದ್ದು ಬಿಡ್ತಾ ಇದ್ದೀವಿ. ಅದರಿಂದಾಗಿ ನಮ್ಮ ನಾಲೆಡ್ಜ್ ಮಿಸ್ ಆಗ್ತಾ ಇದೆ, ನಮ್ಮ ಜ್ಞಾನ ಬೇರೆ ಕಡೆಗೆ ಹೋಗ್ತಾ ಇದೆ. ಅದರಿಂದಾಗಿ ಸರಿಯಾಗಿ ನೀರು ತುಂಬಿದೆ ಅಂತಂದರೆ ಅದನ್ನು ಕುಡಿಲಿಕ್ಕೆ, ಒಂದು ಗಿಡ ಬೆಳೆಸಲಿಕ್ಕೆ ಬಳಸ್ಕೊಂಡ್ರೆ ಸರಿ. ಅದನ್ನು ವೇಸ್ಟ್ ಮಾಡಿ ಎಸೆದ್ಬಿಟ್ರೆ ಹಾಗೆ ನಿಮ್ಮಲ್ಲಿರುವಂಥ ಜ್ಞಾನವನ್ನು ಈ ಥರ ಬಳಕೆ ಮಾಡಿ ಅನಾಲಿಸಿಸ್ ಮಾಡಿ ನನಗಿಂತ ಅದ್ಭುತವಾದಂಥ ಒಂದು ಅನಾಲಿಸಿಸ್ ಮಾಡ್ತೀರಿ. ಅಲ್ಲಿ ಹೋಗಿ ಆ ಕಾಲಕ್ಕೆ ಪಾಸ್ ಮಾಡಿ ಬರ್ತಾರೆ. ಯಾರು ಗೊತ್ತಾ? ರವೀಂದ್ರನಾಥ್ ಟ್ಯಾಗೋರ್. ಈಗಾಗಲೇ ಏನು ನಾವು ಜನಗಣಮನ ಕೇಳ್ಕೊಂಡ್ರಲ್ಲ, ಅವರ ಬ್ರದರು ಸತ್ಯೇಂದ್ರನಾಥ್ ಟ್ಯಾಗೋರ್ ಅನ್ನೋಂಥವ್ರು 1861ನೇ ಕಾಲಕ್ಕೆ 18ರಿಂದ 23 ವಯಸ್ಸಿನ ಒಳಗಿನವರು ಅಲ್ಲೋಗಿ ಪರೀಕ್ಷೆ ಬರೆದು ಸೆಲೆಕ್ಟ್ ಆದಂಥ ಮೊದಲ ICS ಅಧಿಕಾರಿ. ಇಷ್ಟೆಲ್ಲ ಎಕ್ಸಾಮ್ ಬರೆದು ಪಾಸ್ ಆದರೂ ಕೆಲವ್ರಿಗೆ ಭಾರತೀಯರಿಗೆ ಆವಾಗ ಈಗ ನಮ್ಮಲ್ಲಿ ಫಿಸಿಕಲ್ ಫಿಟ್ನೆಸ್ ಕೇಳ್ತಾರಲ್ಲ PCಗೆ PSIಗೆ, ಆವಾಗ ICS ಅಧಿಕಾರಿ ಆಗಬೇಕಾದ್ರೆ ಕುದುರೆ ಸವಾರಿ ಬರಬೇಕಾಗಿತ್ತು. ಆ ಕುದುರೆ ಸವಾರಿ ಬಂದಿಲ್ಲ ಅಂತ ನಮ್ಮಲ್ಲಿ ಕೆಲವ್ರಿಗೆ ಹುದ್ದೆಯನ್ನು ನಿರಾಕರಿಸ್ತಾರೆ.
ಎಕ್ಸಾಮ್ ಬರೆದು ಪಾಸಾಗಿ ಬಂದಾದಮೇಲೆ ಇವನು ಕುದುರೆ ಸವಾರಿ ಬರ್ತಾಯಿಲ್ಲ, ಹಂಗಾಗಿ ಇವ್ನಿಗೆ ಹುದ್ದೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ಕುದುರೆ ಕೊಡಬೇಕಾದಾಗ ಬ್ರಿಟಿಷರಿಗಾದರೆ ಒಳ್ಳೆ ಕುದುರೆ ಕೊಡ್ತಾರೆ, ಹೇಳಿದ ಮಾತು ಕೇಳೋಂಥದ್ದು ಡಿಸಿಪ್ಲಿನ್ ಇರೋಂಥ ಕುದುರೆ. ಭಾರತೀಯರಿಗಾದರೆ ಒಂದು ಸ್ವಲ್ಪ ಚೆಲ್ಲಾಗಿರೋಂಥ ಕುದುರೆ, ಇದಾಗಿರೋಂಥ ಕುದುರೆಯನ್ನು ಕೊಡ್ತಾರೆ, ಅದು ಕಂಡೀಷನ್ ಆಗಿರೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಅಂಥ ಕುದುರೆಯನ್ನು ಕೊಡ್ತಾರೆ. ಅದ್ರ ಮೇಲೆ ಸವಾರಿ ಮಾಡಿ ತೋರಿಸ್ಬೇಕು. ಅದರಿಂದಾಗಿ ಅದ್ರ ಮೇಲಿಂದ ಬಿದ್ದು ಹೋದರೆ ಓಡ್ಸೋಕೆ ಕುದುರೆಯನ್ನು ಸವಾರಿ ಮಾಡೋಕ್ಕಾಗಿಲ್ಲ ಅಂದರೆ ಅವನ್ನ ಹುದ್ದೆಯಿಂದ ತೆಗೆದುಹಾಕೋದು. ಈ ಥರದ್ದು ದುರಂತಗಳೆಲ್ಲ ನಡೆದ್ರೂ ನಮ್ಮವ್ರು ಬಿಟ್ಟಿಲ್ಲ. ನೆಕ್ಸ್ಟ್ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಜೇಮ್ಸ್ ಪ್ರಿನ್ಸೆಪ್, ಒಂದಿಸಿ ಬರೀರಿ ಇದು. ಗಾರ್ಸಿಯಾ ಡಿ ವೋರ್ಟಾ, ಬಾರ್ತಲೋಮಿಯಸ್ ಜಿಗೆನ್ ಬಾಲ್ಗ್ ಅಂತ, ವ್ಯಾಲೆಂಟೈನ್ ಚೆರೋಲ್ ಅಂತ. ಇದರಲ್ಲಿ ಎಷ್ಟು ಪದ ಕೇಳಿದ್ರಿ ನೀವು? ನನ್ನ ಪ್ರಕಾರ 2 ಕೇಳಿರ್ತೀರಿ. ಒಂದು ಜೇಮ್ಸ್ ಪ್ರಿನ್ಸೆಪ್ಪು, ಇನ್ನೊಂದು ವ್ಯಾಲೆಂಟೈನ್ ಚೆರೋಲ್ ಅಂತ. ಸುಮಾರು ಜನ ಇದೊಂದೇ ಕೇಳಿರ್ತೀರಿ, ಇದು ಕೇಳೇ ಇರೋದಿಲ್ಲ. ಬಟ್ ಇದೆಲ್ಲರಿಗೂ ಫೆಮಿಲಿಯರು. ಸುಮಾರು ಜನ ಅದ್ರ ಮೇಲೆ ಕಾನ್ಸಂಟ್ರೇಷನೇ ಮಾಡಿರೋದಿಲ್ಲ. ನೆನಪು ಮಾಡ್ಕೊಳ್ಳಿ ಎಲ್ಲಿ ಅಂತ. ಈಗ ಇದಕ್ಕೆ ಆನ್ಸರ್ ಮಾಡಿ, ಒಂದು ಜಡ್ಜ್ ಮಾಡಿ. ಈಗ ನನಗೇನು ಜೇಮ್ಸ್ ಪ್ರಿನ್ಸೆಪ್ ಗೊತ್ತು ಚೆನ್ನಾಗಿ, ಏನೋ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದಂಥವನು. ಈಗ ಇಲ್ಲಿ ನೋಡೋಣ, ಜೇಮ್ಸ್ ಪ್ರಿನ್ಸೆಪ್ ಇಲ್ಲಿ ಜರ್ಮನ್ ಮಿಷನರಿ ಒಂದಲ್ಲ, ಬ್ರಿಟಿಷ್ ಬರಹಗಾರ ಅಲ್ಲ ಆತ, ಇಂಗ್ಲೀಷ್ ಪ್ರಾಚೀನ ತಜ್ಞ. ನೋಡಿ ಇಲ್ಲಿ ಶಾಸನ ತಜ್ಞ ಅಂತ ಹಾಕಿಲ್ಲ ಅವನು, ಇಂಗ್ಲೀಷ್ ಪ್ರಾಚೀನ ತಜ್ಞ ಅಂತ ಆಗ್ತಾನೆ. ಇಂಗ್ಲೀಷ್ ಅಂದರೆ ಎಲ್ಲಿ? ಇಂಗ್ಲೀಷಲ್ಲಿ ಪ್ರಾಚೀನ ತಜ್ಞನ, ಇಂಗ್ಲೆಂಡಲ್ಲಿ ತಜ್ಞನ, ಭಾರತದಲ್ಲಿ ತಜ್ಞನ ಹಾಕಿಲ್ಲ. ಪೋರ್ಚುಗೀಸ್ ವೈದ್ಯ ಅಂತಾನೆ. ಅಲ್ಲಿಗೆ ಇಲ್ಲೇನು ನಾವು ಜಡ್ಜ್ ಮಾಡ್ಬೋದು? ಮಿಷನರಿ ಅಲ್ಲ, ಬರಹಗಾರ ಅಲ್ಲ, ವೈದ್ಯ ಅಲ್ಲ. ಆವಾಗ ನಾವೇನು ಜಡ್ಜ್ ಮಾಡ್ಬೋದು? ಇದೊಂದೇ ಒಂದು ಜೇಮ್ಸ್ ಪ್ರಿನ್ಸೆಪ್ ಇಂಗ್ಲೀಷ್ ಪ್ರಾಚೀನ ತಜ್ಞ, ಹಂಗೆ ಜಡ್ಜ್ ಮಾಡ್ಕೋಬೋದು. ಅಲ್ಲಿಗೆ ಏಗೆ ಯಾವುದೋ 3, ಏಗೆ 3 ನೋಡಿ 2 ಇದ್ದಾವೆ. ಅಲ್ಲಿಗೆ ಇಲ್ಲೇನು ಅರ್ಥ ಆಗ್ಬೇಕು ನಿಮಗೆ? 2 ಆಪ್ಷನ್ ಇಲ್ಲ, ಇದಿಲ್ಲ. ಈಗ ಜಡ್ಜ್ ಮಾಡಿದ್ರಿ, ಇದಿಲ್ಲ ಇದು. ಈಗ ಇವೆರಡರಲ್ಲಿ ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಇನ್ನೇನು ಬರೋದು? ವ್ಯಾಲೆಂಟೈನ್ ಚೆರೋಲ್ ಅಂತ. ವ್ಯಾಲೆಂಟೈನ್ ಚೆರೋಲ್ ಎಲ್ಲಿ ಬರ್ತಾನೆ ಅಂದರೆ, ಈತ ಒಬ್ಬ ಪತ್ರಕರ್ತ. ಎಲ್ಲಿ ಕೇಳಿದಿರಿ ಗೊತ್ತಾ? ಭಾರತದ ಅಶಾಂತಿಯ ಜನಕ, ಇಂಡಿಯಾ ಅನ್ರೆಸ್ಟ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಯಾರ ಬಗ್ಗೆ? ಬಾಲಗಂಗಾಧರನಾಥ್ ತಿಲಕ್ ಬಗ್ಗೆ. ಆ ಥರ ಸ್ಟೇಟ್ಮೆಂಟ್ ಕೊಟ್ಟಂಥ ಪತ್ರಕರ್ತ ವ್ಯಾಲೆಂಟೈನ್ ಚೆರೋಲ್. ಹಾಗಾಗಿ ನಾವಿಲ್ಲಿ ಎಲ್ಲಿಗೆ ಹೋಗ್ಬೋದು? ಬ್ರಿಟಿಷ್ ಬರಹಗಾರಕ್ಕೆ ಹೋಗ್ಬೋದು. ಅಲ್ಲಿಗೆ ಡಿಗೆ 2 ನೋಡಿ, ಇಲ್ಲಿ ಗಮನಿಸಿ. ಆನ್ಸರ್ ಡಿ 2 ಆಗುತ್ತೆ. ಅಲ್ಲಿಗೆ ಈಗ ಜಡ್ಜ್ ಆಯಿತು ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಇವೆರಡೂ ಗೊತ್ತಿಲ್ಲ ಅಂದರೆ ಈಗ ಏನು ಗಾರ್ಸಿಯಾ ಡಿ ವೋರ್ಟಾ ಯಾವ ಆಧಾರದ ಮೇಲೆ ಜಡ್ಜ್ ಮಾಡ್ತೀವಿ ನಾವು? ಇದನ್ನು ಓದ್ಕೊಂಡೇ ಇರೋದಿಲ್ಲ ನಾವು. ಬಾರ್ತೋಲೋಮಿಯಸ್ ಜಿಗೆನ್ ಬಾಲ್ಗನ್ ಅಂತದ ಹೆಸರೇ ಕೇಳಿಲ್ಲ ನಾವು. ಅದಕ್ಕೆ ಇವೆರಡು ನಮಗೆ ಗೊತ್ತಿಲ್ಲದೆ ಇದ್ರೆ 2 ಗೊತ್ತಿರೋದ್ರಿಂದ ಆನ್ಸರ್ ಜಡ್ಜ್ ಮಾಡ್ಬೋದಾಗಿತ್ತು. ಬಟ್ ನಾನು ಅದಕ್ಕೆ ಕಾನ್ಷಿಯಸ್, ಪ್ರತಿ ವರ್ಡು ಪ್ರತಿ ಸೆಂಟೆನ್ಸು ಅದು ಇಂಪಾರ್ಟೆಂಟ್ ತಿಳ್ಕೊಂಡಿರಬೇಕು ಅಂತ. ಈಗ ವ್ಯಾಲೆಂಟೈನ್ ಚೆರೋಲ್ ಕೇಳಿದ್ವಾ ಅಂತ ಕೆಲವರಿಗೆ ಡೌಟ್ ಬರುತ್ತೆ. ಖಂಡಿತ ನಿಮ್ಮ ಪುಸ್ತಕಗಳಲ್ಲಿ ಇರ್ತದೆ, ಎಲ್ಲರೂ ಓದಿರ್ತೀರಿ. ವ್ಯಾಲೆಂಟೈನ್ ಚೆರೋಲ್ ಒಬ್ಬ ಪ್ರಮುಖ ಬ್ರಿಟಿಷ್ ಪತ್ರಕರ್ತರಾಗಿದ್ದರು. ಅವರು ಬಾಲಗಂಗಾಧರ ತಿಲಕರಿಗೆ ಭಾರತೀಯ ಅಶಾಂತಿಯ ಪಿತಾಮಹ, ದಿ ಫಾದರ್ ಆಫ್ ದಿ ಇಂಡಿಯನ್ ಅನ್ರೆಸ್ಟ್ ಅನ್ನೋಂಥ ಒಂದು ಬಿರುದನ್ನು ಕೊಡ್ತಾರೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿ ಆಗಬೇಕಾದ್ರೆ ಈತ ಕಾರಣ ಅಂತ ಹೇಳ್ತಾನೆ. ಯಾಕಂದರೆ ಬಾಲಗಂಗಾಧರ ತಿಲಕ್ ಬರುವಂಥ ತೀವ್ರಗಾಮಿಗಳಲ್ಲಿ, ಅದಕ್ಕಿಂತ ಹಿಂದೆ ಇದ್ದವರೆಲ್ಲ ಮಂದಗಾಮಿಗಳು. ಭಾರತದಲ್ಲಿ ಅಶಾಂತಿ ಸೃಷ್ಟಿ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಬಟ್ ಇವ್ರು ಬಂದಂಥವ್ರು ಸ್ವಲ್ಪ ಅಗ್ರೆಸಿವ್ ಆಗಿದ್ದರಿಂದ ಬ್ರಿಟಿಷರಿಗೆ ಅಶಾಂತಿ ಸೃಷ್ಟಿ ಮಾಡಿ ಅವ್ರಿಗೆ ತೊಂದರೆ ಕೊಡುವಂಥ ವ್ಯಕ್ತಿ ಅಂತ ಈತ ಸ್ಟೇಟ್ಮೆಂಟ್ ಕೊಡ್ತಾನೆ ಆತನ ಇದರಲ್ಲಿ, ಪೇಪರಲ್ಲಿ. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಆರ್ಯ ಸಮಾಜ, ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗಂ, ಸತ್ಯಶೋಧಕ ಸಮಾಜ, ಯುವ ಬಂಗಾಳ. ಹೆಂಗೆ ಜಡ್ಜ್ ಮಾಡೋದಿದನ್ನು? ಇಸ್ವಿಗಳು ಗೊತ್ತಿರಲೇಬೇಕು, ಅಥವಾ ಸ್ಥಾಪಕರು ಗೊತ್ತಿರಬೇಕು, ಅಥವಾ ಎಲ್ಲಿ ಬರ್ತವೆ ಅಂತ ಗೊತ್ತಿರಬೇಕು. ಅವಿದ್ದಾಗ ಸ್ವಲ್ಪ ಕ್ಲೂಸ್ ಸಿಗುತ್ತೆ. ಈಗ ಯಾವ ಕ್ಲೂಸ್ ಆಧಾರದ ಮೇಲೆ ಇದನ್ನು ಜಡ್ಜ್ ಮಾಡ್ತೀರಿ? ಆನ್ಸರ್ ಮಾಡಿ ನೀವು. ನಾನು ನೆಕ್ಸ್ಟ್ ಹೇಳ್ಕೊಡ್ತೇನೆ. ನಾನು ಆದರೆ ಹೆಂಗೆ ಅನಾಲಿಸಿಸ್ ಮಾಡ್ತೇನೆ. ಈಗ ಪಾಸ್ ಮಾಡಿ ನೀವು ಆನ್ಸರ್ ಮಾಡಿಬಿಟ್ಟು ಆಮೇಲೆ ನನ್ನ ಎಕ್ಸ್ಪ್ಲನೇಷನ್ ಕೇಳಿ, ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಈಗ ಯಾಕೆಂದ್ರೆ ನಾನು ಅನಾಲಿಸಿಸ್ ಹೆಂಗೆ ಮಾಡ್ತೇನೆ ಅಂದರೆ, ಪುಸ್ತಕದಲ್ಲಿ ಓದಬೇಕಾದಾಗ ನೋಡಿ ಎಂಥ ಇದೆ ಅಂದರೆ, ಸ್ವತಂತ್ರ ಹೋರಾಟ ಅಂತ ಆಗಿರಲಿ, ಯಾವುದೇ ಹೋರಾಟ ಹೋಗಿರಲಿ, ಫಸ್ಟ್ ಓದಬೇಕಾದಾಗ ಧಾರ್ಮಿಕ ಸುಧಾರಕರು ಅಥವಾ ಸಮಾಜ ಸುಧಾರಕರು ಅಂತ ಬಂದಾಗ, ಧಾರ್ಮಿಕ ಸುಧಾರಕರು ಅಂದರೆ ಪಾಠದಲ್ಲಿ ಫಸ್ಟ್ ಬರೋಂಥ ಹೆಸರು ಶಂಕರಾಚಾರ್ಯರು. ಅದು ನೆನಪಿದೆ ನನಗೆ. ಕಾಲಡಿ ಶಂಕರಾಚಾರ್ಯರು ಬರ್ತಾರೆ, ಆಮೇಲೆ ಬೇರೆ ಬೇರೆಯವ್ರು ಬರ್ತಾರೆ. ಅದೇ ರೀತಿ ಸಮಾಜ ಸುಧಾರಕರು ಅಂತ ಬಂದಾಗ ಸ್ವತಂತ್ರ ಹೋರಾಟದಲ್ಲಿ ಫಸ್ಟ್ ಬರೋಂಥದ್ದು ಆರ್ಯ ಸಮಾಜ. ಬ್ರಹ್ಮ ಸಮಾಜ ಬರ್ತದೆ, ಬ್ರಹ್ಮ ಸಮಾಜ ಪುನರುಜ್ಜೀವನ ಪಿತಾಮಹ. ಬ್ರಹ್ಮ ಸಮಾಜ ಆದ ತಕ್ಷಣ ಬರೋಂಥದ್ದು ಆರ್ಯ ಸಮಾಜ. ಪುಸ್ತಕದಲ್ಲಿ ಯಾವುದು ಇಸ್ವಿ ಫಸ್ಟ್ ಇರುತ್ತೋ ಅದು ಪುಸ್ತಕದಲ್ಲಿ ಫಸ್ಟ್ ಬರುತ್ತೆ, ಅನಂತರ ಬರುವಂಥದ್ದು ಅನಂತರ ಬರ್ತಾ ಹೋಗುತ್ತೆ. ಪುಸ್ತಕವನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ರಚನೆ ಮಾಡಿರ್ತಾರೆ. ಅದರಿಂದಾಗಿ ನನಗೀಗ ಆರ್ಯ ಸಮಾಜ ಒಂದು ಫಸ್ಟ್ ಬರುತ್ತೆ ಅಂತ ಗೊತ್ತು. ಏಕೆಂದರೆ ಇವೆಲ್ಲವೂ ಆಮೇಲೆ ಬರೋಂಥದ್ದು. ಸತ್ಯಶೋಧಕ ಆಮೇಲೆ ಬರೋಂಥದ್ದು. ನಂತರ ಆರ್ಯ ಸಮಾಜ ಆದ ನಂತರ ಯಾವ್ದು ಬರೋಂಥದ್ದು? ಸತ್ಯಶೋಧಕ ಸಮಾಜ. ಇಷ್ಟು ತಿಳ್ಕೊತೀನಿ. ಈಗ ಆರ್ಯ ಸಮಾಜ ಫಸ್ಟ್ ಇದೆಯಾ ಇದರಲ್ಲಿ? ನೋಡಿ ಇಲ್ಲಿ, ಇದು ಅಲ್ಲಿಗೆ ಇಲ್ಲಿ ನೀವು ಜಡ್ಜ್ ಮಾಡಿ. ಈಗ ಇಲ್ಲಿ ಆರ್ಯ ಸಮಾಜ ಫಸ್ಟ್ ಇಲ್ಲ, ತೆಗೆದಾಕಿದೆ ಇದನ್ನು ನಾನು. ನೋಡಿ, ಇಲ್ಲೇ ಆರ್ಯ ಸಮಾಜ ಫಸ್ಟ್ ಇಲ್ಲ, ತೆಗೆದಾಕಿದೆ. ಇಲ್ಲೂ ಆರ್ಯ ಸಮಾಜ ಫಸ್ಟ್ ಇಲ್ಲ, ತೆಗೆದಾಕಿದೆ. ಗೊತ್ತಾಯ್ತಲ್ಲ ಆನ್ಸರ್? ಸುಮ್ಮನೆ ತಲೆ ಕೆಡಿಸ್ಕೊಂಬಿಡ್ತು. ಸುಮ್ಮನೆ ಅನಾಲಿಸಿಸ್ ಇದ್ದರೆ, ಈ ಥರ ಕಲಿಕೆ ಆಗಿದ್ದರೆ
ಅದಕ್ಕೆ ಜ್ಞಾನ ಕಡಿಮೆ ಇದ್ದು ಅಪ್ಲೈಡ್ ಜಾಸ್ತಿ ಇದ್ದರೆ ಖಂಡಿತ ನೀವು ಸಕ್ಸಸ್ ಆಗ್ತೀರಿ. ಈ ಥರದ ಓದಿಕೆಯನ್ನು ಎಲ್ಲ ಸಬ್ಜೆಕ್ಟಲ್ಲೂ ಕಲೀರಿ. ಹಂಗಿದ್ದಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಈಗ ಅಕಸ್ಮಾತ್ ಇದು ಎರಡಿತ್ತು ಅಂದ್ಕೊಳ್ಳೋಣ, ಒಂದು ಅಂತ ಎರಡಿತ್ತು ಅಂದರೆ ಅನಂತರ ಬರುವಂಥದ್ದು ಯಾವುದೋ ಸತ್ಯಶೋಧಕ ಸಮಾಜ ಅದನ್ನು ತಿಳ್ಕೊಂಡಿರ್ತೀವಿ. ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದ್ದೇನೆ. ಹೆಂಗೆ ಅನಾಲಿಸಿಸ್ ಮಾಡ್ತೀವಿ? ಇದಕ್ಕೆ ಇಸ್ವಿಗಳು ಬೇಕೇ ಬೇಕು. ಈ ಅನಾಲಿಸಿಸ್ ಮಾಡೋದಕ್ಕೇನು ಇದಿಟ್ಕೋತೀರಿ? ಈಗ ಪಾಸ್ ಮಾಡಿಬಿಟ್ಟು ನೀವು ಹೆಂಗೆ ಅನಾಲಿಸಿಸ್ ಮಾಡ್ತೀರಿ ನೋಡ್ಕೊಳ್ಳಿ. ನನ್ನ ಅನಾಲಿಸಿಸ್ ಆದರೆ ಹೆಂಗಿರುತ್ತೆ, ಈಗ ಧಾರ್ಮಿಕ ಸುಧಾರಕರು ಅಂತ ಹೋಗ್ತೇವೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಬೇಕಾದಾಗ ಯಾವುದೇ ಬುಕ್ ತೆಗೆದುಕೊಳ್ಳಿ ನೀವು. ಧಾರ್ಮಿಕ ಸುಧಾರಕರು ಅಂದರೆ ಫಸ್ಟ್ ಬರೋದು ಯಾರು? ಸಾಮಾನ್ಯವಾಗಿ ಇದರಲ್ಲಿ ಬೌದ್ಧ ಧರ್ಮ ಬರೋದು, ಇದು ಜೈನ ಧರ್ಮ ಬರುತ್ತೆ. ಜೈನ ಧರ್ಮ ಆದಮೇಲೆ ಬೌದ್ಧ ಧರ್ಮ ಬರುತ್ತೆ. ಅನಂತರ ಬಂದಂಥ ಧಾರ್ಮಿಕ ಸುಧಾರಕರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಶಂಕರಾಚಾರ್ಯರ ಲೆಸನ್ ಫಸ್ಟ್ ಇರುತ್ತೆ. ಅನಂತರ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವೇಶ್ವರರು ಇವರೆಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತಾರೆ. ಅಲ್ಲಿಗೆ ಫಸ್ಟ್ ಬರೋದು ಹಂಗೆ. ನಂತರ ಸಮಾಜ ಸುಧಾರಕರು ಅಂತ ಬಂದಾಗ, ಸಮಾಜ ಸುಧಾರಕರ ಧರ್ಮದಲ್ಲಿ ಲೋಪದೋಷಗಳಿದ್ದು ಅದನ್ನು ಸರಿಪಡಿಸುವಂಥವ್ರಿಗೆ ಧಾರ್ಮಿಕ ಸುಧಾರಕರು ಅಂತ ಕರೀತಾರೆ. ಉದಾಹರಣೆಗೆ ಮೂಢನಂಬಿಕೆಗಳು ಇಟ್ಕೊಳ್ಳೋಂಥದ್ದು, ಬಲಿ ಕೊಡೋಂಥದ್ದು, ಇನ್ನೇನೋ ಮಾಡೋಂಥದ್ದಕ್ಕೆ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅರ್ಕೆಗಳನ್ನು ಹೊತ್ಕೊಳ್ಳೋಂಥದ್ದು, ಈ ಶೂಲ ಚುಚ್ಕೊಳ್ಳೋಂಥದ್ದು, ಕತ್ತಿ ಚುಚ್ಕೊಳ್ಳೋಂಥದ್ದು, ಈ ಥರದ್ದೆಲ್ಲ ಮಾಡ್ತಾರಲ್ಲ ಅದನ್ನು ಮೂಢನಂಬಿಕೆಗಳು ಅಂತ ಕರೀತಾರೆ. ಅಥವಾ ಧರ್ಮದಲ್ಲಿರುವಂಥ ತಪ್ಪು ಇವು ಅಂತ ಕರೀತಾರೆ. ಆ ಕಾಲಕ್ಕೆ ಅದನ್ನು ಸುಧಾರಣೆ ಮಾಡೋಂಥವ್ರು, ಸರಿಪಡಿಸೋಂಥವ್ರು ಧಾರ್ಮಿಕ ಸುಧಾರಕರು. ಸಮಾಜದಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸೋಂಥವ್ರು. ಸಮಾಜದಲ್ಲಿ ಯಾವುದು ಸತಿ ಪದ್ಧತಿ ಇರುತ್ತೆ, ಬಾಲ್ಯ ವಿವಾಹ ಇರುತ್ತೆ, ಬುರ್ಕಾ ಪದ್ಧತಿ ಇರುತ್ತೆ. ಈ ಥರದ ಪದ್ಧತಿಗಳನ್ನು ಯಾರು ಅವಾಯ್ಡ್ ಮಾಡ್ತಾ ಹೋಗ್ತಾರೋ ಅವ್ರನ್ನ ಸಮಾಜ ಸುಧಾರಕರು ಅಂತ ಕರೀತಾರೆ. ಈ ಥರದ್ದನ್ನು ನಾವು ಇದನ್ನು ಹೇಳ್ತೀವಿ. ಇಲ್ಲಿ ನೀವು ಗಮನಿಸಬೇಕು. ಹಂಗೆ ಹೋದಾಗ ಸಮಾಜ ಸುಧಾರಕರಲ್ಲಿ ಫಸ್ಟ್ ಬರೋಂಥದ್ದು ಬ್ರಹ್ಮ ಸಮಾಜ. ಯಾರು? ರಾಜಾರಾಮ್ ಮೋಹನ್ ರಾಯ್. ಹಂಗೆ ಬಿಟ್ಟರೆ ನಾನು ಅನಾಲಿಸಿಸ್ ಮಾಡೋಂಥದ್ದು. ಹಂಗೆ ಬಿಟ್ಟರೆ ಈಗ ಆರ್ಯ ಸಮಾಜ, ಬ್ರಹ್ಮ ಸಮಾಜ ಆದಮೇಲೆ ಆರ್ಯ ಸಮಾಜ ಬರುತ್ತೆ. ಆರ್ಯ ಸಮಾಜ ಆದಮೇಲೆ ಸತ್ಯಶೋಧಕ ಸಮಾಜ ಬರುತ್ತೆ. ಇವೆರಡೂ ನಂಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ. ಅಲ್ಲಿಗೇನು ಮಾಡಬೇಕು? 1, 3 ಪಕ್ಕದಲ್ಲೇ ಬಂದಿದೆಯಾ? 1 ಫಸ್ಟ್ ಬಂದು ನೆಕ್ಸ್ಟ್ 3 ಬಂದಿದೆ. ಇವೆರಡು ನಂಗೆ ಗೊತ್ತಿಲ್ಲ ಇಸ್ವಿಗಳು, ಹೆಂಗೆ ಜಡ್ಜ್ ಮಾಡ್ತೀನಿ ಅಂತ. ಈಗ ಇಲ್ಲಿ ನೋಡಿ 1 ಬಂದಿದೆ, ಇಲ್ಲಿ ನೋಡಿ ಇಲ್ಲಿಗೆ 1, 2 ಪಕ್ಕಕ್ಕೆ ಬಂದಿದೆ. 2 ಬರಬೇಕಾಗಿರೋದು ನಮಗೆ 3. ಅಲ್ಲಿಗೆ ಇಲ್ಲಿ ಏನು ಆನ್ಸರ್ ಆಗುತ್ತೆ? ಇಲ್ಲಿ 1 ಫಸ್ಟ್ ಬಂದೇ ಇಲ್ಲ, ಇದು ನಮ್ಗೆ ಗೊತ್ತಿಲ್ಲ. 1, 2 ಇಲ್ಲಿ ಪಕ್ಕ ಬಂದಿದೆ, ಇದಾಗೋದಿಲ್ಲ. ಅಲ್ಲಿಗೆ 1, 2 ಇಲ್ಲೂ ಪಕ್ಕ ಬಂದಿದೆ, ಇದಾಗೋದಿಲ್ಲ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ಗೆ ಯಾವ್ದು ಬರ್ತದೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲಿ 1, 3 ಆದಮೇಲೆ 1 ಬಂದಿದೆ, ಅಲ್ಲಿಗಾಗಿ ಇದಾಗೋದಿಲ್ಲ. ಅಲ್ಲಿಗೆ ಇದು ನೋಡಿ, ಇದು 1 ಆದಮೇಲೆ 3 ಬರ್ತಾ ಇದೆ. ಇಷ್ಟೇ, ಈ ಥರದ್ದು ಆನ್ಸರ್ ಮಾಡ್ಬೋದು. ಅಲ್ಲಿಗೆ ನಮಗೇನು ಅರ್ಥ ಆಗಿದೆ? ಆರ್ಯ ಸಮಾಜ ನಂಗೆ ಗೊತ್ತು, ಫಸ್ಟ್ ಬರುತ್ತೆ ಇವುಗಳಲ್ಲಿ. ಆರ್ಯ ಸಮಾಜ ಆದಮೇಲೆ ಯಾವ್ದು ಬರುತ್ತೆ? ಸತ್ಯಶೋಧಕ ಸಮಾಜ. ಇವಿಷ್ಟೇ ನಂಗೆ ಗೊತ್ತಿರೋದು, ಇವೆರಡು ನಂಗೆ ಗೊತ್ತಿಲ್ಲ. ಹಂಗೆ ಅಂದ್ಕೊಳ್ಳಿ, ಆನ್ಸರ್ ಮಾಡಿ ನೋಡೋಣ. ಈಗ ಸರಿಯಾದಂಥ ಉತ್ತರ ಡಿ ಆಗಿದೆ. ಇಸ್ವಿಗಳು ನೋಡಿ, ಯುವ ಬಂಗಾಳ ಚಳವಳಿ. ನಂಗೆ ಅದು ಇಸ್ವಿನೇ ಗೊತ್ತಿರಲಿಲ್ಲ ಅಂತ ಅಂದ್ಕೊಳ್ಳೋಣ, ಆದರೂ ಆನ್ಸರ್ ಮಾಡಿದ್ವಿ. ಯುವ ಬಂಗಾಳ ಚಳವಳಿ 1826ರಿಂದ 30-31ವರೆಗೆ ನಡೆಯುತ್ತೆ. ಸತ್ಯಶೋಧಕ ಸಮಾಜ 1873ರಲ್ಲಿ ಸ್ಥಾಪನೆ ಆಗುತ್ತೆ. ನಾರಾಯಣ ಧರ್ಮ ಪರಿಪಾಲನಾ ಯೋಗಮ್ ಅನ್ನೋದು 1903ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆರ್ಯ ಸಮಾಜ ಅನ್ನೋದು 1875ರಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಗೊತ್ತಾಯಿತು. ಇದ್ರ ಬಗ್ಗೆ ಇನ್ನೊಂದಷ್ಟು ವಿವರ ತಿಳ್ಕೊಳ್ಳೋಣ. ಆರ್ಯ ಸಮಾಜ ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಯಿತು? ಬಾಂಬೆಯಲ್ಲಿ. ಎಷ್ಟರಲ್ಲಿ? 75ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು? ದಯಾನಂದ ಸರಸ್ವತಿ. ಯಾವ ಅವ್ರ ಪುಸ್ತಕ, ವೆರಿ ಇಂಪಾರ್ಟೆಂಟ್ ಪುಸ್ತಕ, ಸತ್ಯಾರ್ಥ ಪ್ರಕಾಶ ಅಂತ. ಹಿಂದೂ ಧರ್ಮದ ಬಗ್ಗೆ ಎಲ್ಲ ಇವು ವೇದಗಳು, ಉಪನಿಷತ್ತುಗಳು, ಈ ಪುರಾಣಗಳು ಇವೆಲ್ಲ ಏನಿದಾವಲ್ವ, ಅವುಗಳೆಲ್ಲದ್ರದ್ದು ಸಾರ ನೀವು ತಿಳ್ಕೊಬೇಕು. ಕಷಾಯ ಅಂತ ಕರಿತೀವಲ್ವ, ಆ ಥರದ್ದು ಸಾರ ತಿಳ್ಕೊಬೇಕಂದ್ರೆ ಸತ್ಯಾರ್ಥ ಪ್ರಕಾಶ ಓದಬೇಕು. ಯಾಕೆಂದರೆ ನಮ್ಗೆ ಅವೆಲ್ಲ ಓದೋಕ್ಕಾಗದೇ ಇದ್ರು ಅವೆಲ್ಲವನ್ನು, ಈಗ ನಿಮ್ಗೆ ಗೊತ್ತಲ್ಲ, ಈಗ ನಾನು ಇಷ್ಟು ಕ್ವಶನ್ಸ್ನ ಅನಾಲಿಸಿಸ್ ಮಾಡ್ತಾ ಇದ್ದೇನಲ್ಲ, ಇದು ಮಿನಿಮಮ್ 20 ಪುಸ್ತಕಗಳನ್ನು ಓದಿದಾಗ ಮಾತ್ರ ಇಷ್ಟು ಜ್ಞಾನ ಸಿಗುತ್ತೆ. ಈಗ ಒಂದೇ ಇದರ ವಿಡಿಯೋದಲ್ಲಿ ನಿಮ್ಗೆ 20 ಪುಸ್ತಕಗಳನ್ನು ಓದಿದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತಲ್ಲ. ಹಾಗೆ 20 ಪುಸ್ತಕಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಸತ್ಯಾರ್ಥ ಪ್ರಕಾಶದಲ್ಲಿ ಸಿಗುತ್ತೆ. ಯಾವ ಭಾಷೆಯಲ್ಲಿ ಬರೆದಿದ್ದಾರೆ? ಹಿಂದಿ ಭಾಷೆಯಲ್ಲಿ ಬರೆದಿದ್ದಾರೆ. ದಯಾನಂದ ಸರಸ್ವತಿಯವರು ದೇಶಾದ್ಯಂತ ಉಪನ್ಯಾಸಗಳನ್ನು ಕೊಡ್ತಾರೆ. ಉಪನ್ಯಾಸದಲ್ಲಿ ಏನು ಹೇಳ್ತಾರೆ? ವೇದಗಳು ಸತ್ಯ, ವೇದಗಳಲ್ಲಿ ಈ ಮೂಢನಂಬಿಕೆಗಳು, ಈ ಜಾತೀಯತೆಗಳು, ಈ ಮೇಲುಕ್ಕಳು ಇವ್ಯಾವುದೂ ಇಲ್ಲ. ಹಾಗಾಗಿ ವೇದಗಳಿಗೆ ಹಿಂತಿರುಗಿ ವೇದಗಳ ಜ್ಞಾನವನ್ನು ಕಲೀರಿ. ಬ್ರಿಟಿಷರು ಹೇಳೋದನ್ನ ನಂಬೇಡಿ. ನೀವು ಮೂಲ ಸುಮಾರು ಜನ ಏನು ಮಾಡಿದ್ದೀವಿ? ವೇದಗಳನ್ನು ಬ್ರಿಟಿಷರು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ, ಅದನ್ನು ನಾವು ಓದ್ಕೋತಾ ಇದ್ದೀವಿ. ಬ್ರಿಟಿಷರಿಗೆ ಸಂಸ್ಕೃತ ಎಷ್ಟು ಅರ್ಥ ಆಗಿದೆ? ಎಷ್ಟು ಅರ್ಥ ಮಾಡ್ಕೊಂಡು ಅವ್ರು ಹೆಂಗೆ ಪುಸ್ತಕ ಇಂಗ್ಲೀಷಲ್ಲಿ ಬರೀತಾರೆ ಅದು ಗೊತ್ತಿಲ್ಲ ನಮಗೆ. ಅವ್ರು ಹೇಳಿದ್ದೇ ವೇದವಾಕ್ಯ ಆಗಿಬಿಟ್ಟಿದೆ. ಅದಕ್ಕೆ ನೀವು ವೇದಗಳನ್ನು ಓದಿ. ಆ ವೇದಗಳನ್ನು ಓದೋಕ್ಕಾಗಿಲ್ವ? ನಾನು ಸತ್ಯಾರ್ಥ ಪ್ರಕಾಶ ಓದಿ. ಯಾಕೆಂದರೆ ಆ ವೇದಗಳಲ್ಲಿ ಏನಿತ್ತು ಅದನ್ನು ನಾನು ಹಿಂದಿಯಲ್ಲಿ ಹೇಳಿದ್ದೇನೆ. ವೇದಗಳು ಯಾವ ಭಾಷೆಯಲ್ಲಿದೆ? ಸಂಸ್ಕೃತದಲ್ಲಿದೆ. ನಾನು ಹೇಳಿದ್ದೇನೆ ನಂಬಬೇಕು ಅಂತಲ್ಲ, ಅದಕ್ಕೆ ಸಂಸ್ಕೃತವನ್ನು ಕಲ್ತ್ಕೊಂಡು ಅದನ್ನು ಓದಿ. ಅದಕ್ಕೆ ಗೋ ಬ್ಯಾಕ್ ಟು ವೇದಾಸ್, ಅದರಲ್ಲಿ ಎಲ್ಲ ನಾಲೆಡ್ಜ್ ಇದೆ. ಈಗ ಬ್ರಿಟಿಷರು ಮಿಸ್ಗೈಡ್ ಮಾಡ್ದಂಗೆ ನಮ್ಮನ್ನು ಒಡೆದಾಳುವಂಥ ಏನು ಈ ಜಾತೀಯತೆಗಳು, ಧರ್ಮಗಳು, ಇನ್ನೊಂದು ಮತ್ತೊಂದು ಏನಿತ್ತು ಮೇಲು ಕೀಳು ಅನ್ನೋಂಥದ್ದು, ಈ ಮಟ್ಟಕ್ಕೆ ಈ ರೀತಿಯ ಕೆಟ್ಟ ಪದ್ಧತಿ ಇರಲಿಲ್ಲ ಅನ್ನೋದು ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ವಿಗ್ರಹಾರಾಧನೆ ಬೇಡ ಅಂತ ಹೇಳ್ತಾನೆ. ಜಾತಿ ಪದ್ಧತಿಯನ್ನು ಖಂಡಿಸ್ತಾನೆ. ಯಾರು?
ಸತ್ಯಶೋಧಕ ಇದಕ್ಕೆ ಈ ಸಮಾಜದಲ್ಲಿ, ಯಾವುದರಲ್ಲಿ? ಆರ್ಯ ಸಮಾಜದಲ್ಲಿ. ನೆಕ್ಸ್ಟ್ ಹೋಗೋದಾದರೆ ಭಾರತೀಯರಿಗೆ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ಅಂತ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಇದು. ಭಾರತೀಯರಿಗೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ದೇಶ ನಮ್ಮನೆ ನಂದು, ನಮ್ಮ ದೇಶ ಈ ಪ್ರಜೆಗಳದ್ದು, ಈ ದೇಶದಲ್ಲಿ ಹುಟ್ಟಿರೋರ್ದು. ಬ್ರಿಟಿಷರು ಯಾಕೆ ಬರಬೇಕಿಲ್ಲಿ, ಬ್ರಿಟಿಷರು ಯಾಕೆ ರೂಲ್ ಮಾಡಬೇಕು, ಅದನ್ನು ಹೇಳೋದು ಭಾರತೀಯರಿಗೆ. ದಯಾನಂದ ಸರಸ್ವತಿ ಹೇಳೋಂಥದ್ದು. ಶುದ್ಧಿ ಚಳುವಳಿಯನ್ನು ದಾರಿಗೆ ತರ್ತಾರೆ, ವೆರಿ ಇಂಪಾರ್ಟೆಂಟ್ ಇದು. ಏಕೆಂದರೆ ಮುಸ್ಲಿಂ ಧರ್ಮಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಸುಮಾರು ಜನ ಪ್ರಯತ್ನ ಮಾಡ್ತಾರೆ, ಅವ್ರದ್ದು ಒಂದಷ್ಟು ಜನ ವರ್ಕ್ ಮಾಡಿ ಮತಾಂತರ ಮಾಡಲಿಕ್ಕೆ ಒಂದು ಇದ್ರ ಥರ ಮಾಡ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ರು ಸಹ ಪಾಂಪ್ಲೆಟ್ಸನ್ನು ಹೊಡ್ಕೊಂಡು ಬೇರೆ ಪ್ರೇಯರ್ಗಳನ್ನು ಮಾಡಿಕೊಂಡು ಮತಾಂತರ ಮಾಡ್ತಾ ಇರ್ತಾರೆ. ಹಿಂದೂ ಧರ್ಮಕ್ಕೆ ಯಾರು ಮತಾಂತರ ಮಾಡೋಂಥವರೇ ಇಲ್ಲ. ಸುಮಾರು ಜನ ಒತ್ತಡಕ್ಕೋ ಆಮಿಷಗಳಿಗೋ ಮೊಘಲರ ಕಾಲದಲ್ಲಿ, ಡೆಲ್ಲಿ ಸುಲ್ತಾನರ ಕಾಲದಲ್ಲಿ ಬ್ರಿಟಿಷರು ಬಂದಾಗ ಬೇರೆ ಬೇರೆ ಕಾರಣಗಳಿಗೆ ಮತಾಂತರ ಆಗ್ಬಿಟ್ಟಿದ್ರು. ಅಂಥವ್ರಿಗೆ ಆ ಧರ್ಮಕ್ಕೆ ಹೋದ್ಮೇಲೆ ಗೊತ್ತಾಯಿತು ಇವೆಲ್ಲದಕ್ಕಿಂತ ನಮ್ಮ ಧರ್ಮನೇ ಬೆಟರ್ ಇದೆ ಅಂತ. ಬಟ್ ಅವ್ರು ವಾಪಸ್ ಬರಬೇಕು ಅಂತಿದೆ. ಮುಸ್ಲಿಂ ಧರ್ಮ ಕರ್ಕೊಳ್ಳೋಕೆ ಯಾರೋ ಒಬ್ರು ಇದ್ದಾರೆ, ಕ್ರಿಶ್ಚಿಯನ್ ಧರ್ಮ ಕರ್ಕೊಳ್ಳೋಕೆ ಯಾರೋ ಒಬ್ರು ಇದ್ದಾರೆ, ಹಿಂದೂ ಧರ್ಮ ಕರ್ಕೊಳ್ಳೋಕೆ ಯಾರೂ ಇರಲಿಲ್ಲ. ಅದಕ್ಕೇನು ಮಾಡಿದ್ರು ಇವರು? ಶುದ್ಧಿ ಚಳುವಳಿ ಅಂತ ಮಾಡಿದ್ರು. ಶುದ್ಧಿ ಅಂತ ಯಾಕೆಂದರೆ, ಬೇರೆ ಧರ್ಮಕ್ಕೆ ಹೋದಾಗ ನೀವು ಅಪವಿತ್ರ ಆದ್ರಿ, ಅದಕ್ಕೆ ನಿಮ್ಮನ್ನು ವಾಪಸ್ ಕರ್ಕೋಬೇಕಾದಾಗ ಶುದ್ಧಿ ಮಾಡಿ ಕರ್ಕೋತೀವಿ. ಅದಕ್ಕೊಂದು ಕಾರ್ಯಕ್ರಮ ಮಾಡ್ತಾರೆ, ಶುದ್ಧಿ ಚಳುವಳಿ ಅಂತ. ಶುದ್ಧಿ ಚಳುವಳಿ ಅಂದರೆ ಏನು? ಹಿಂದೂ ಧರ್ಮದಲ್ಲಿದ್ದು ಬೇರೆ ಧರ್ಮಕ್ಕೆ ಮತಾಂತರ ಆಗಿ ಪುನಃ ಹಿಂದೂ ಧರ್ಮಕ್ಕೆ ವಾಪಸ್ ಆಗೋಂಥವ್ರಿಗೆ ಕರ್ಕೊಳ್ಳೋಂಥವ್ರನ್ನ ಶುದ್ಧಿ ಚಳುವಳಿ ಅಂತ. ಯಾರು ಮಾಡಿದ್ದು? ದಯಾನಂದ ಸರಸ್ವತಿಯವರು. ಹಿಂದೂ ಧರ್ಮಕ್ಕೆ ಮತ್ತೆ ಮತಾಂತರ ಇವ್ರು ಮತಾಂತರ ಮಾಡ್ತಾ ಇಲ್ಲ. ಮತ್ತು ಇದು ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ತಿಳ್ಕೋಬೇಕು. ಶುದ್ಧಿ ಚಳುವಳಿ ಅಂದರೆ ಮತಾಂತರ ಮಾಡೋದಲ್ಲ, ಗರ್ವಾಪಸಿ ಅಂತಾರೆ. ನಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದ, ಏನೋ ಮುನಿಸ್ಕೊಂಡ, ಜಗಳ ಮಾಡ್ಕೊಂಡು ಹೋಗಿದ್ದ, ಅಥವಾ ಯಾರೋ ಬಲವಂತ ಮಾಡಿ, ಅಥವಾ ದುಡ್ಡು ಕೊಡ್ತೀನಿ ಅಂತನೋ, ಇನ್ನೇನೋ ಕುಡಿಸ್ತೀನಿ, ತಿನ್ನಿಸ್ತೀನಿ, ಮಜಾ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇವೆಲ್ಲ ಸುಳ್ಳು, ನಮ್ಮ ಮನೆಯೇ ಗ್ರೇಟು, ನಮ್ಮ ಅಪ್ಪನೇ ಗ್ರೇಟು, ನಮ್ಮದೇ ಚೆನ್ನಾಗಿತ್ತು ಅಂತ. ಆವಾಗ ಅವ್ನು ವಾಪಸ್ ಬರಬೇಕು ಅಂತ ಇರ್ತಾನೆ. ಮನೇಲಿ ಕರ್ಕೊಳ್ಳೋಕೆ ಯಾರೂ ಇರಲಿಲ್ಲ, ಬಾಗಿಲು ಮುಚ್ಕೊಂಡಿದ್ರು ಇವರು. ಅದಕ್ಕೆ ಅದನ್ನು ಓಪನ್ ಮಾಡಿದಂಥವ್ರು ಯಾರು ಅಂದರೆ ದಯಾನಂದ ಸರಸ್ವತಿ. ಆ ಕಾರ್ಯಕ್ರಮ ಯಾವುದು ಅಂದರೆ ಶುದ್ಧಿ ಚಳುವಳಿ. ಇದು ನಿಮಗೆ ಗೊತ್ತಿರುತ್ತೆ. ಸತ್ಯಶೋಧಕ ಸಮಾಜ 1873ರಲ್ಲಿ ಸ್ಥಾಪನೆ ಆಗುತ್ತೆ. ಜ್ಯೋತಿಬಾ ಫುಲೆ ಅನ್ನೋಂಥವ್ರು ಕೆಳವರ್ಗಗಳಲ್ಲಿ, ಕೆಳ ಜಾತಿಗಳಲ್ಲಿ ಶಿಕ್ಷಣ ಪಡೆಯದೆ ಮೂಢನಂಬಿಕೆಗಳಲ್ಲಿ ಒದ್ದಾಡೋಂಥವ್ರನ್ನ ಮೇಲೆಗೆ ತರಲಿಕ್ಕೆ ಅಂಬೇಡ್ಕರ್ಗಿಂತ ಮುಂಚೆ ಪ್ರಯತ್ನ ಮಾಡಿದಂಥವ್ರು ಜ್ಯೋತಿಬಾ ಫುಲೆ ಅವರು. ಗುಲಾಮಗಿರಿ ಅನ್ನೋಂಥ ಒಂದು ಪುಸ್ತಕವನ್ನು ಬರೀತಾರೆ, ಹೆಂಗೆ ಶೋಷಣೆ ಆಗ್ತಾ ಇದೆ ಅಂತ. ಅದರಲ್ಲಿ ಗುಲಾಮರಾಗಿ ಹೆಂಗೆ ನಡೆಸ್ಕೋತಾ ಇದ್ದಾರೆ ಭಾರತದಲ್ಲಿ ಕೆಲ ಜಾತಿಗಳನ್ನು, ಅದಾಗಬಾರ್ದು ಅಂತ ಅವರು ಬರೀತಾರೆ. ಫುಲೆಯವರ ಪತ್ನಿ ತುಂಬ ಚೆನ್ನಾಗಿ ಗೊತ್ತು, ಮೊದಲ ಮಹಿಳಾ ಶಿಕ್ಷಕಿ ಅಂತ ಕರೀತಾರೆ, ಸಾವಿತ್ರಿಬಾಯಿ ಫುಲೆ ಅನ್ನೋಂಥವ್ರು. ಇವ್ರು ಯಾಕೆ ಗುಲಾಮರಾಗಿದ್ದಾರೆ ಅಂದರೆ ಅವ್ರಿಗೆ ಎಜುಕೇಷನ್ ಇಲ್ಲ ಅಂತ. ಅವ್ರಿಗೆ ಎಜುಕೇಷನ್ ಕೊಟ್ಟರೆ ಅವರು ಆ ಗುಲಾಮಿಯಿಂದ ಹೊರಗಡೆ ಬರೋಂಥದ್ದಕ್ಕೆ ಕಲಿತಾರೆ. ಅದಕ್ಕೆ ಬೇರೆ ಅದಕ್ಕಿಂತ ಮುಂಚೆ ಫಸ್ಟು ಎಜುಕೇಷನ್ ತಗೊಳ್ಳಿ ಅನ್ನೋಂಥದ್ದಕ್ಕೆ ಇವರು ಫೋಕಸ್ ಮಾಡ್ತಾರೆ. ಮಹಿಳೆಯರ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡ್ತಾರೆ, ಗಂಡ ಹೆಂಡತಿ ಇಬ್ಬರೂ ಸೇರಿ. ನಾರಾಯಣ ಗುರು ಇವರು ಕೇರಳದಲ್ಲಿ ಬರುವಂಥವ್ರು. ಕೇರಳದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಕನಕದಾಸರು, ಪುರಂದರದಾಸರು ಹೇಗೆ ಖ್ಯಾತಿಯನ್ನು, ಬಸವೇಶ್ವರರು ಹೇಗೆ ಖ್ಯಾತಿಯನ್ನು ಗಳಿಸಿದಾರೋ, ಕೇರಳದಲ್ಲಿ ಇವರು ಶಂಕರಾಚಾರ್ಯರನ್ನು ಬಿಟ್ಟರೆ ಕೇರಳದಲ್ಲಿ ಧರ್ಮ ಸುಧಾರಣೆಗೆ ತೊಡಗಿಕೊಳ್ಳುವಂಥವ್ರು ನಾರಾಯಣ ಗುರು. ಧರ್ಮ ಪರಿಪಾಲ ಯೋಗಂ ಅನ್ನೋಂಥದ್ದನ್ನ ಇವರು ಸ್ಥಾಪನೆ ಮಾಡ್ತಾರೆ 1903ರಲ್ಲಿ. ಮಾನವ ಕುಲಕ್ಕೆ ಒಂದೇ ಜಾತಿ ಇದೆ, ಬೇರೆ ಬೇರೆ ಜಾತಿಗಳಿಲ್ಲ, ಒಂದೇ ಧರ್ಮ, ಒಬ್ಬನೇ ದೇವರು, ಬೇರೆ ಬೇರೆ ದೇವರುಗಳಂತ ಮಾಡಬೇಡಿ ಅಂತ ಅಂದ್ಬಿಟ್ಟು ಈ ನಾರಾಯಣ ಗುರು ಅವರ ಸಿದ್ಧಾಂತ ಆಗಿರುತ್ತೆ. ನಂತರ ಅಂಬೇಡ್ಕರ್ ಮಾಡಿದಂತೆ ಇವರು ಸಹ ದೇವಾಲಯ ಪ್ರವೇಶ ಚಳವಳಿ ಅನ್ನೋಂಥದ್ದನ್ನ ಮಾಡ್ತಾರೆ. 1924ರಲ್ಲಿ ತನ್ನ ಅನುಯಾಯಿಗಳನ್ನು ಕರ್ಕೊಂಡು ವೈಕೋಂ ಸತ್ಯಾಗ್ರಹ ಅಂತ ಮಾಡ್ತಾರೆ. ಇದು ಗೊತ್ತಿರಲಿ ನಿಮಗೆ, ವೈಕೋಂ ಸತ್ಯಾಗ್ರಹ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಎಷ್ಟರಲ್ಲಿ ಮಾಡಿದ್ರು, ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು. ನಂತರ ದೇವಾಲಯ ಪ್ರವೇಶ, ಶಿವ ದೇವಾಲಯಕ್ಕೆ ಪ್ರವೇಶ ಮಾಡೋಂಥ ಚಳುವಳಿ. ಆವಾಗ ಏನಂದರೆ ಕೆಳಜಾತಿಗಳಿಗೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾಯಿದ್ರು. ಅಂಬೇಡ್ಕರ್ ಅದೇ ಥರ ಮಾಡ್ತಾರೆ, ಗಾಂಧೀಜಿಯವರು ಇದೇ ಥರ ಮಾಡಿಸ್ತಾರೆ. ಏನಂತ, ಹಿಂದೂಗಳನ್ನು ಕರೆದುಕೊಂಡೋಗಿ ಅದು ಯಾವುದೇ ಜಾತಿಯನ್ನು ಇರಲಿ ಎಲ್ಲ ದೇವಾಲಯಗಳಿಗೆ ಪ್ರವೇಶ ಮಾಡಲಿಕ್ಕೆ. ಕೆಲವರು ಆಪೋಸ್ ಮಾಡ್ತಾರೆ, ಕೆಲವು ಕಡೆ ಸಕ್ಸಸ್ ಆಗುತ್ತೆ. ಗಾಂಧೀಜಿಯವರು ಸಹ ಇವರ ಒಂದು ವೈಕೋಂ ಸತ್ಯಾಗ್ರಹಕ್ಕೆ ಬೆಂಬಲಿಸ್ತಾರೆ. ಪೆರಿಯಾರವರು ಸಹ ಇದಕ್ಕೆ ಬೆಂಬಲಿಸ್ತಾರೆ. ಗುರುವಾಯೂರಿನಲ್ಲಿ ದೇವಾಲಯ ಪ್ರವೇಶ ಚಳುವಳಿ ಅಂತ ನಡೀತದೆ, ಅದಕ್ಕೂ ಇಲ್ಲಿ ಪ್ರವೇಶವನ್ನು ಮಾಡೋದಕ್ಕೆ ನಾರಾಯಣ ಗುರು ಅವರು ತೊಡಗಿರ್ತಾರೆ. ಯಂಗ್ ಬೆಂಗಾಲ್ ಚಳುವಳಿ 1826ರಲ್ಲಿ ನಡೆಯುತ್ತೆ. ಇವರು ಬಂಗಾಳದಲ್ಲಿರುವಂಥ ಸ್ವತಂತ್ರ ಹೋರಾಟಗಾರರ, ಬ್ರಿಟಿಷರ ದಾಸ್ಯಗಳಿಂದ ಹೊರಗಡೆ ಬರಬೇಕು, ಬ್ರಿಟಿಷರ ಶೋಷಣೆಯಿಂದ ಭಾರತೀಯರನ್ನ ಮುಕ್ತ ಮಾಡಬೇಕು ಅಂತ ಹೋರಾಟ ಮಾಡೋಂಥವರಲ್ಲಿ ಇವರು ಬರ್ತಾರೆ. ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ಅನ್ನೋಂಥದ್ದು ಆತನ ಹೆಸರು. ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಕರೀತಾರೆ, ಇವ್ರನ್ನ ಬೆಂಕಿ ಚೆಂಡು ಅಂತ ಕರೀತಾರೆ. ಯಾಕೆಂದರೆ ಬಂಗಾಳದಲ್ಲಿ ಒಂದು ಹಿಂದೂ ಕಾಲೇಜ್ ಅಂತ ಇರುತ್ತೆ, ಆ ಹಿಂದೂ ಕಾಲೇಜಲ್ಲಿ ಲೆಕ್ಚರರ್ ಆಗಿರ್ತಾರೆ. ಅವರು ಬ್ರಿಟಿಷರಾಗಿದ್ದುಕೊಂಡು ಅಥವಾ ಯುರೋಪಿನವರಾಗಿದ್ದುಕೊಂಡು ಯುರೋಪ್ನಲ್ಲಿ ಈ ಥರ ಶೋಷಣೆ ಇಲ್ಲ, ಭಾರತದಲ್ಲಿ ಹಿಂದೂಗಳನ್ನು ತುಂಬ ಶೋಷಣೆ ಮಾಡ್ತಾ ಇದ್ದಾರೆ, ಒಡೆದಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅಂದ್ಬಿಟ್ಟು ಬ್ರಿಟಿಷರ ವಿರುದ್ಧನೇ ಹೋರಾಟ ಮಾಡೋಂಥ ಬ್ರಿಟಿಷ್ ವ್ಯಕ್ತಿ. ಆತನ್ನ ಸುಮಾರು ಜನ ಭಾರತೀಯರು ಬೆಂಬಲಿಸ್ತಾರೆ, ಫಾಲೋ ಮಾಡ್ತಾರೆ. ಅಂಥದ್ರಲ್ಲಿ ಆ ಫಾಲೋವರ್ಸ್ನ ಡೆರೋಜಿಯನ್ಸ್ ಅಂತ ಕರೀತಾರೆ. ಡೆರೋಜಿಯನ್ನ ಫಾಲೋ ಮಾಡೋಂಥವ್ರು ಡೆರೋಜಿಯನ್ಸ್. ಜೈನರನ್ನು ಈ ಬುದ್ಧನನ್ನು ಫಾಲೋ ಮಾಡೋಂಥವ್ರು ಬುದ್ಧರು ಅಂತ ಅಲ್ವಾ? ಹಾಗೆ ಇಲ್ಲೂ ಸಹ
ಮತ್ತು ಇದೇ ರೀತಿ ಭಾರತೀಯರ ಪರವಾಗಿದ್ದಂಥ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಎ.ಒ. ಹ್ಯೂಮ್. ಇದನ್ನು ನೆನ್ಪಿಟ್ಕೋಬೋದು ನೀವು. ಭಾರತದಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಹೊರಹೊಮ್ಮಿದ ಸಾಮಾಜಿಕ ವರ್ಗಗಳು ಯಾವ್ಯಾವುದು? ಬ್ರಿಟಿಷ್ ಅವಧಿಯಲ್ಲಿ ಹೊಂದಿದ ಸಾಮಾಜಿಕ ವರ್ಗಗಳು ಅಂತ ಯಾಕೆ ಇದನ್ನು ಇಲ್ಲಿ ಕೇಳ್ತಾನಂದರೆ 1872 ಜನಗಣತಿ ಅನ್ನೋಂಥದ್ದನ್ನ ಸ್ಟಾರ್ಟ್ ಮಾಡ್ತಾರೆ ಬ್ರಿಟಿಷರು. ಜನಗಣತಿ ಅಂತ ಮಾಡಿದಂಥ ಸಂದರ್ಭದಲ್ಲಿ ಈಗ ಏನು ಕ್ಯಾಸ್ಟ್ಗಳು ಇಷ್ಟೆಲ್ಲ ಕ್ಯಾಸ್ಟ್ಗಳಿದ್ದಾವೆ ಅವೆಲ್ಲವನ್ನು ಬ್ರಿಟಿಷರು ಸೃಷ್ಟಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಇಷ್ಟು ಕ್ಯಾಸ್ಟ್ಗಳಿರಲಿಲ್ಲ, ಈ ರೀತಿಯ ಒಂದು ಕಟ್ಟಳೆಗಳಿರಲಿಲ್ಲ. ಅದನ್ನು ಇವಾಗ ಇನ್ನೂ ಬಿಗಿ ಮಾಡಿಬಿಟ್ರು. ಇವರು ಅದನ್ನು ಸ್ಟಾಂಪು ಹಾಕಿ ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಆ ಥರದ್ದೊಂದು ವ್ಯವಸ್ಥೆ ಆಯಿತು ಈ ಒಂದು ಬ್ರಿಟಿಷರ ಕಾಲದಲ್ಲಿ. ಅದಕ್ಕೆ ಈ ಕ್ವಶನನ್ನು ಕೇಳಿದ್ದಾರೆ. ಸಾಮಾಜಿಕ ವರ್ಗಗಳು ಯಾವ್ಯಾವುದು ಅಂತ, ಹೊಸದಾಗಿ ಬಂದಿದ್ವು ಯಾವ್ಯಾವುದು ಅಂತ: ಕುಶಲಕರ್ಮಿಗಳು, ಜಮೀನ್ದಾರರು, ಬಟ್ಲರ್ಗಳು, ವ್ಯಾಪಾರಿಗಳು. ಇವರಲ್ಲಿ ಯಾರು ಬಂದರು ಅಂತ ಕೇಳ್ತಾ ಇದ್ದಾರೆ. ಮತ್ತು ಕೆಳಗಡೆ ಆಪ್ಷನ್ ಇದೆ 1, 2, 3, 1, 2, 1, 3, 4 ಈ ಥರದ್ದು. ಈಗ ಇದು ಬ್ರಿಟಿಷರ ಕಾಲದಲ್ಲಿ ಹೊರಹೊಮ್ಮಿದ್ದು. ಕುಶಲಕರ್ಮಿಗಳು ಬ್ರಿಟಿಷರ ಕಾಲದಲ್ಲಿ ಹೊರಹೊಮ್ಮಿದ್ದು, ಅದಕ್ಕಿಂತ ಮುಂಚೆ ಇರಲಿಲ್ವಾ? ಅನಾಲಿಸಿಸ್ ಮಾಡಿ. ಜಮೀನ್ದಾರರು ಬ್ರಿಟಿಷರು ಬಂದ ಮೇಲೇ ಬಂದಿದ್ದ, ಅದಕ್ಕಿಂತ ಹಿಂದೆ ಇರಲಿಲ್ವಾ? ಯೋಚನೆ ಮಾಡಿ. ಬಟ್ಲರ್ಗಳು ಅನ್ನೋದು ನಮಗೆ ಗೊತ್ತಿಲ್ಲಪ್ಪ ಮೀನಿಂಗ್ ಏನು ಅಂತ. ಓಕೆ, ವ್ಯಾಪಾರಿಗಳು ಬ್ರಿಟಿಷರು ಬಂದ ಮೇಲೇ ಬಂದಿದ್ದ, ಅದಕ್ಕಿಂತ ಹಿಂದೆ ಇರಲಿಲ್ವಾ? ಇದ್ರೂ ಈ ರೀತಿ ಇರಲಿಲ್ವಾ? ಈ ಥರ ಅನಾಲಿಸಿಸ್ ಮಾಡಿ. ಸರಿಯಾದಂಥ ಉತ್ತರ 2 ಮತ್ತು 3. ಇಲ್ಲೇನಲ್ಲಿ ಭಾರತದಲ್ಲಿ ಬ್ರಿಟಿಷ್ ಅವಧಿಯಲ್ಲಿ ಹೊರಹೊಮ್ಮಿದ ಸಾಮಾಜಿಕ ವರ್ಗಗಳು ಜಮೀನ್ದಾರರು ಅನ್ನೋಂಥವ್ರು ಬಂದರು. ಯಾಕೆಂದರೆ ಕುಶಲಕರ್ಮಿಗಳು ಬ್ರಿಟಿಷರು ಬರೋಕ್ಕಿಂತ ಮುಂಚೆನೇ ಇದ್ದರು. ಅಲ್ಲಿಗೆ ಇದಲ್ಲ, ಅದನ್ನು ಹಂಗೋಗಿದ್ರು ನೀವು ಜಡ್ಜ್ ಮಾಡ್ಬೋದಾಗಿತ್ತು. ಈಗ ಆವಾಗಲೇ ಹೇಳಿದಂತೆ ಈಗ ನೀವು ಇದನ್ನು ಅನಾಲಿಸಿಸ್ ಬಳಸ್ಬೋದಾಗಿತ್ತು. ಯಾಕೆಂದರೆ ಕುಶಲಕರ್ಮಿಗಳು ಬ್ರಿಟಿಷರು ಬಂದಾಗ ಸೃಷ್ಟಿಯಾಗಿದ್ದೆಲ್ಲ ಹಿಂದೆನೇ ಇತ್ತು. ಅಲ್ಲಿಗೆ ಒಂದು ಎಲ್ಲೆಲ್ಲಿದೆಯೋ ಅದು ಆಗೋದಿಲ್ಲ ಅಂತ. ಒಂದು ಇದರಲ್ಲಿದೆ, ಇದಾಗೋದಿಲ್ಲ. ಒಂದು ಇಲ್ಲಿದೆ, ಇದಾಗೋದಿಲ್ಲ. ಒಂದು ಇಲ್ಲಿದೆ, ಇದಾಗೋದಿಲ್ಲ. ಒಂದು ಆನ್ಸರ್ ಗೊತ್ತಿದ್ರು ನೀವು ಉಳಿಕೆದಕ್ಕೆಲ್ಲ ಆನ್ಸರ್ ಮಾಡ್ಬೋದಾಗಿತ್ತು. ಯೋಚನೆ ಮಾಡಿ. ಅದಕ್ಕೆ ನೋಡಿ ಈಗ ಆನ್ಸರ್ ಕರೆಕ್ಟ್ ಆಯಿತು. ಜಮೀನ್ದಾರರು, ಬಟ್ಲರ್ಗಳು ನಿಮ್ಗೆ ಗೊತ್ತಿಲ್ಲದೆ ಇದ್ದರೂ ಸಹ ನೀವು ಇದಕ್ಕೆ ಆನ್ಸರ್ ಮಾಡಬಹುದಾಗಿತ್ತು ಅನಾಲಿಸಿಸ್ ಮಾಡಿದರೆ. ಇಲ್ಲಿ 9ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸ್ಟೇಟ್ಮೆಂಟ್ ನೋಡಿ. ಕೃಷಿಯ ವಾಣಿಜ್ಯೀಕರಣವು ಆಹಾರ ಬೆಳೆಗಳ ಕೃಷಿ ಪ್ರದೇಶ ಕಡಿಮೆಯಾಗಲು ಕಾರಣವಾಯಿತು ಅಂತ ಹೇಳ್ತಾನೆ. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು? ಕೃಷಿಯ ವಾಣಿಜ್ಯೀಕರಣ ಅಂದ್ರೇನು? ವ್ಯಾಪಾರ ಮಾಡೋದಕ್ಕೋಸ್ಕರ, ಮಾರಾಟ ಮಾಡೋಕ್ಕೋಸ್ಕರ ಬೆಳೆ ಬೆಳೆದ್ರೆ ಅದು ವಾಣಿಜ್ಯೀಕರಣ ಅಂತ ಕರಿತೀವಿ. ವಾಣಿಜ್ಯ ಯಾವುದದು? ಕೃಷಿಯ ವಾಣಿಜ್ಯೀಕರಣ. ಕೃಷಿ ವಾಣಿಜ್ಯೀಕರಣ ಅಂದರೆ ಕೃಷಿಯನ್ನು ಮಾರಾಟ ಮಾಡುವಂಥ ಬೆಳೆಗಳನ್ನೇ ಹೆಚ್ಚಾಗಿ ಬೆಳೆದಿದ್ದರಿಂದ ಆಹಾರ ಬೆಳೆಗಳ ಕೃಷಿ ಪ್ರದೇಶ ಕಡಿಮೆ ಆಯಿತು. ಈಗ ಮಾರಾಟ ಮಾಡೋದಕ್ಕೆ ಹೊಗೆ ಸೊಪ್ಪು ಬೆಳೀತಾ ಇದ್ದೀರಪ್ಪ ಮಾರಾಟ ಮಾಡೋಕ್ಕೆ ಅಂತ. ಹೆಚ್ಚಿಗೆ ನನ್ನ ಜಮೀನು 10 ಎಕರೆ ಇದೆ, 9 ಎಕರೆ ಹೊಗೆ ಸೊಪ್ಪು ಹಾಕ್ಬಿಟ್ಟಂದರೆ ಇನ್ನು 1 ಎಕರೆಯಲ್ಲಿ ಏನು ಬೆಳೀತಾ ಇದ್ದೇನೆ? ಆಹಾರ ಬೆಳೆಗಳು ಬೆಳೀತಾ ಇದ್ದೇನೆ. ಆವಾಗ ಕಡಿಮೆ ಆಯಿತಾ ಜಾಸ್ತಿ ಆಯಿತಾ? ಅದಕ್ಕಿಂತ ಮುಂಚೆ ಹೊಗೆ ಸೊಪ್ಪು ಬರೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ದೆ? ಒಂದು 7-8 ಎಕರೆಯಲ್ಲಿ ನಾನು ಕೃಷಿ ಇದನ್ನು ಆಹಾರ ಬೆಳೆಗಳನ್ನು ಭತ್ತ, ರಾಗಿ, ಜೋಳ ಇಂಥವುಗಳನ್ನು ಬೆಳೀತಾ ಇದ್ದೆ. ಇನ್ನು 1 ಎಕರೆ 2 ಎಕರೆಯಲ್ಲಿ ಯಾವುದಾದ್ರೂ ತರಕಾರಿಗಳು ಬೆಳ್ಕೊಂಡು ಮಾರಾಟ ಮಾಡ್ಕೊಳ್ತಾ ಇದ್ದೆ. ಈಗ ಬ್ರಿಟಿಷರು ಬಂದಿದ್ದರಿಂದ ಇದು ಎಫೆಕ್ಟ್ ಏನಾಯಿತು ಅಂತ ಹೇಳ್ತಾ ಇದ್ದೇನೆ. ಕೃಷಿ ವಾಣಿಜ್ಯೀಕರಣ, ಕೃಷಿ ವ್ಯಾಪಾರ ಮಾಡೋದಕ್ಕೋಸ್ಕರ ಅಂತಲೇ ಮಾಡಿದ್ರಿಂದ ಆಹಾರ ಬೆಳೆಗಳು ಇದು ಮಾಡೋಂಥದ್ದು ಕಡಿಮೆ ಆಯಿತಾ ಅಂತ ಕೇಳ್ತಾ ಇದ್ದೇನೆ. ಇದು ಸ್ಟೇಟ್ಮೆಂಟ್. ಇದು ನೆಕ್ಸ್ಟ್ ಅದಕ್ಕೆ ಕಾರಣ ಏನು? ಯಾಕೆ ಹಂಗಾಯಿತು? ವಾಣಿಜ್ಯೀಕರಣ ಯಾಕಾಯಿತು? ಆಹಾರ ಬೆಳೆಗಳ ಉತ್ಪಾದನೆ ಕಡಿಮೆ ಯಾಕಾಯಿತು? ಇಲ್ಲಿ ಕೊಡ್ತಾ ಇದ್ದೇನೆ ಸ್ಟೇಟ್ಮೆಂಟ್. 1893-94ರಿಂದ 1945-46 ನಡುವೆ ವಾಣಿಜ್ಯ ಬೆಳೆಗಳ ಉತ್ಪಾದನೆಯು 85% ಹೆಚ್ಚಾಯಿತು ಮತ್ತು ಆಹಾರ ಬೆಳೆಗಳ ಉತ್ಪಾದನೆಯು 7% ಕುಸಿಯಿತು ಅಂತಾನೆ. ಈಗ ಇದು ಕರೆಕ್ಟು. ಬ್ರಿಟಿಷರು ಏನು ಮಾಡಿದ್ರು? ಹತ್ತಿಯನ್ನು ಏನಕ್ಕೆ ಬೆಳೀತಾ ಇದ್ದಾರೆ? ಮಾರಾಟ ಮಾಡೋಕ್ಕೆ. ಹೊಗೆ ಸೊಪ್ಪನ್ನು ಏನಕ್ಕೆ ಬೆಳೀತಾ ಇದ್ದಾರೆ? ಮಾರಾಟ ಮಾಡೋಕ್ಕೆ. ನೀಲಿ ಬೆಳೆ ಅದನ್ನೇನಕ್ಕೆ ಬೆಳೀತಾ ಇದ್ದಾರೆ? ಮಾರಾಟ ಮಾಡೋಕ್ಕೆ. ಇದನ್ನು ತಗೊಳ್ಳೋಂಥವ್ರು ಯಾರು? ಬ್ರಿಟಿಷರು. ಈಗ ಬ್ರಿಟಿಷರು ಏನು ಮಾಡಿದ್ರು? ಕೆಲವು ಕಡೆ ಬಲವಂತ ಮಾಡಿ ಇಷ್ಟು ಬೆಳಿಲೇಬೇಕು ಅಂತ ವ್ಯಾಪಾರಕ್ಕೋಸ್ಕರ ಬೆಳೆಗಳು ಬೆಳೆಸೋರು. ಇನ್ನು ಕೆಲವು ಕಡೆ ಕಂಡೀಷನ್ಸ್ ಹಾಕಿ ಬೆಳೆದು ಅದನ್ನು ತೊಗೊಂಡು ಹೋಗೋವಂಥವ್ರು. ಹಿಂಗಾಗಿ ಏನಾಯಿತು? ಕೃಷಿ ವಾಣಿಜ್ಯೀಕರಣ ಆಯಿತು, ಆಹಾರ ಬೆಳೆ ಉತ್ಪಾದನೆ ಆಗೋದು ಕಡಿಮೆ ಆಯಿತು. ಆಹಾರ ಬೆಳೆ ಉತ್ಪಾದನೆ ಆಗೋದು ಕಡಿಮೆ ಆಯಿತು ಅಂದರೆ ವಾಣಿಜ್ಯೀಕರಣ ಜಾಸ್ತಿ ಆಯಿತು ಅಂದರೆ ದುಡ್ಡು ಬರ್ಬೋದು ನಮ್ಮ ಹತ್ರಕ್ಕೆ, ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ. ಆವಾಗ ಆಹಾರ ಬೆಳೆಗಳ ರೇಟು ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಈ 2 ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದೇನೆ. ಈಗ ಆನ್ಸರ್ ನೋಡಿ. ಇದಕ್ಕೆ ಎ ಮತ್ತು 6 ಎರಡೂ ಸರಿ ಇದೆ. ಯಾಕೆಂದರೆ ಈ 93, 94ರಿಂದ 94, 95 ನಡುವೆ ಕಡಿಮೆ ಆಗಿದೆ. ಏನು ಕಡಿಮೆ ಆಗಿದೆ? ಆಹಾರ ಬೆಳೆಗಳು ಬೆಳೆಯೋದು. ಏನು ಜಾಸ್ತಿ ಆಗಿದೆ? ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥದ್ದು. ಮೇಲೆ ಹೇಳಿದ್ದೇನು? ಜಾಸ್ತಿ ಆಯಿತು ಅಂತ. ಅದಕ್ಕೆ ಸಪೋರ್ಟ್ ಇಲ್ಲಿ ಹೇಳ್ತಾ ಇದೆ. ಎಷ್ಟು ಜಾಸ್ತಿ ಆಗಿದೆ ನೋಡಿ, ಇಲ್ಲಿ ಹೇಳ್ತಾ ಇದ್ದೇನೆ 85%. ಕಡಿಮೆ ಆಗಿರೋದು ಎಷ್ಟು? 7%. 7% ಅಷ್ಟೇ ಆಹಾರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. 85% ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇನ್ನು ಕೆಲವರು ಕೇಳ್ಬೋದು, ಸರ್ 85, 7 ಎಷ್ಟಾಯಿತು? 92 ಆಯ್ತಲ್ವ ಸರ್, ಉಳಿಕೆ 8 ಇನ್ನು ಬೇರೆ ಬೆಳೆಗಳನ್ನು ಅಥವಾ ಜೀವನಾಧಾರ ಬೇಸಾಯ ಅಂತ ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಬೆಳ್ಕೊತಾ ಇರ್ತಾರೆ. ಹೊಂದಿಸಿ ಬರೀರಿ. ಅದ್ಭುತವಾದಂಥ ಪ್ರಶ್ನೆ. ಇಡೀ ಬ್ರಿಟಿಷ್ ರೆವಿನ್ಯೂ ಸಿಸ್ಟಮನ್ಸನ್ನು ಒಂದೇ ಹೊಂದಿಸಿ ಬರೀ ಪ್ರಶ್ನೆಯಲ್ಲಿ ಕೇಳಿಬಿಟ್ಟಿದ್ದಾನೆ. ಇಲ್ಲಿ ಏನು ನೋಡಿ, ಹೊಂದಿಸಿ ಬರೀರಿ. ಎಷ್ಟು ಚೆನ್ನಾಗಿದೆ ಇದು ಕ್ವಶನ್ ಅಂದರೆ,
ಇಡೀ ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥ ರೈತರಿಂದ ಭೂ ಕಂದಾಯ ಸಂಗ್ರಹಿಸುತ್ತಿದ್ದ. ಈ ಥರ ಗ್ರಾಮದ ಮುಖ್ಯಸ್ಥ ಭೂ ಕಂದಾಯ ಸಂಗ್ರಹಿಸಿದರೆ ಅದು ಯಾವ ಪದ್ಧತಿ? ಇದರಲ್ಲಿ ಶಾಶ್ವತ ವಸಾಹತು. ಅದು ನೋಡಿ ಹೆಂಗೆ ಕೊಟ್ಟಿದ್ದಾನೆ, ಇದು ಏನು ಗೂಗಲ್ ಟ್ರಾನ್ಸ್ಲೇಷನ್ ಎಫೆಕ್ಟು. ಶಾಶ್ವತ ವಸಾಹತು ಅಂದರೆ ಏನು ಗೊತ್ತಾ? ಕಾಯಂ ಜಮೀನ್ದಾರಿ ಪದ್ಧತಿ, ಪರ್ಮನೆಂಟ್ ಸೆಟಲ್ಮೆಂಟ್. ಅದು ಶಾಶ್ವತ. ಅದಕ್ಕೆ ಇಂಗ್ಲೀಷಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಏನು ಕೊಡ್ತಾ ಇದ್ದಾನೆ, ತೆರಿಗೆಯನ್ನು ನೇರವಾಗಿ ರೈತರಿಂದ ಸಂಗ್ರಹಿಸಲಾಗುತ್ತದೆ ಮತ್ತು ಅವರು ತಮ್ಮ ಜಮೀನುಗಳ ಒಡೆಯರು. ಈ ಪದ್ಧತಿಗಳಲ್ಲಿ ಯಾವುದರಲ್ಲಿ ತೇಭಾಗ, ಮಹಲ್ವಾರಿನ, ರೈತವಾರಿ, ಶಾಶ್ವತ ವಸಾಹತುನ ಯಾವುದರಲ್ಲಿ ರೈತರಿಗೆ ಭೂಮಿಯ ಒಂದು ಹಕ್ಕನ್ನು ನೀಡಲಾಗಿತ್ತು, ಓನರ್ಗಳು ಭೂಮಿಗೆ ಅವರೇ ಆಗಿದ್ದರು. ಆದಾಯವನ್ನು ನಿಗದಿಪಡಿಸಲು ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ಭೂ ಮಾಲೀಕರ ನಡುವೆ ನಡೆದಂಥ ಒಪ್ಪಂದ. ಇದನ್ನು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾನೆ. ಬೆಳೆಯ 3 ಪಾಲು ತೆರಿಗೆ, ಬೆಳೆ ಬೆಳೆದಿದ್ದಾನೆ ಅದನ್ನು 3 ಭಾಗ ಮಾಡೋದು, 3ರಲ್ಲಿ 1 ಭಾಗ ಕೊಡೋಂಥದ್ದು, ಅದಕ್ಕೆ ಏನಂತಾರೆ ಇದರಲ್ಲಿ ಅಂತ ಕೇಳ್ತಾ ಇದ್ದಾನೆ. ಈಗ ಉದಾಹರಣೆಗೆ 3 ಪಾಲಲ್ಲಿ 1 ಪಾಲನ್ನು ಪಡ್ಕೊಳ್ಳೋದು ಶಾಶ್ವತ ವಸಾಹತುನ, ತೇಭಾಗ, ಮಹಲ್ವಾರಿನ, ರೈತವಾರಿನ ಅಂತ ಕೇಳಿದ್ದಾನೆ. ಈಗ ನನಗೆ ಇಲ್ಲಿ 2 ಚೆನ್ನಾಗಿ ಅರ್ಥ ಆಗಿದ್ದು, ನಾನು ಅನಾಲಿಸಿಸ್ ನಾನೇನು ಮಾಡ್ಕೋತೀನಿ, ರೈತವಾರಿ ರೈತನೇ ಭೂ ಒಡೆಯ ಅಂತ, ಇಷ್ಟು ಇಂಪಾರ್ಟೆಂಟ್ ನಮಗಿಲ್ಲಿ. ಈಗ ಇಲ್ಲಿ ಗಮನಿಸಿ, ಏನು ಮಾಡ್ಬೋದು, ತೆರಿಗೆಯನ್ನು ನೇರವಾಗಿ ರೈತರಿಂದ ಸಂಗ್ರಹಿಸಲಾಗುತ್ತೆ, ಅವನು ಭೂ ಒಡೆಯ. ಇದು ಯಾವುದ್ರಲ್ಲಿ ಹೇಳುತ್ತೆ? ರೈತವಾರಿ ಪದ್ಧತಿಯಲ್ಲಿ. ಯಾಕೆ ರೈತ ಒಡೆಯ ಆಗೋಂಥದ್ದು ಇಲ್ಲೇ ನೋಡಿ, ಅದಕ್ಕೆ ರೈತವಾರಿ ಪದ್ಧತಿ. ಇಲ್ಲಿ ನೀವು ಗಮನಿಸಿ, ಬಿಗೆ 4 ಅದಿದ್ದರೆ ಅದು ಸರಿ. ಇದೊಂದು ಗೊತ್ತಿದೆ ನನಗೆ, ಉಳ್ಕೆದ ಆಮೇಲೆ ಅನಾಲಿಸಿಸ್ ಮಾಡೋಣ. ಈಗ ಇಲ್ಲಿ ಬಿಗೆ 4 ನೋಡಿ, ಇಲ್ಲಿ ಬಿಗೆ 4 ಇವೆರಡೇ ಇರೋಂಥದ್ದು. ಅಲ್ಲಿಗೇನಾಗುತ್ತೆ, ಸಿ ಆಗೋದಿಲ್ಲ, ಡಿ ಆಗೋದಿಲ್ಲ, ಅವೆರಡೇ ಆನ್ಸರ್ ಆಗಬೇಕು. ಆಯಿತಾ? ನೆಕ್ಸ್ಟ್ ಹೋಗೋಣ. ಬೆಳೆಯ 3 ಪಾಲು ಅಥವಾ ಇಡೀ ಗ್ರಾಮದ, ಈಗ ಏನು ಇದು ಮಾಡ್ತಿದ್ದೀರವಲ್ಲ, ಈ ಥರದ್ದು ಒಂದು ಇದನ್ನು ಅನಾಲಿಸಿಸ್ ಮಾಡ್ಕೊಂಡು ಹೋದರೆ ಇಡೀ ಆದಾಯದಲ್ಲಿ 3ನೇ 1 ಭಾಗ ಇದರಲ್ಲಿ ಯಾವುದ್ರಲ್ಲಿ ತಗೋತಾ ಇದ್ರು. ಅದೇ ರೀತಿ ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥ, ನಿಮಗೆ ಮಹಲ್ವಾರಿ ಪದ್ಧತಿ ಅಂತ, ಒಂದು ಮಹಲ್ ಒಂದು ತಾಲೂಕು, ಆ ತಾಲೂಕಿನ ಮುಖ್ಯಸ್ಥ ರೈತರ ಪರವಾಗಿ ಕಂದಾಯ ಪಾವತಿ ಮಾಡೋಂಥದ್ದು. ಅದೇ ತಾನೇ ಇದು ಗ್ರಾಮದ ಪರವಾಗಿ ಗ್ರಾಮದ ಮುಖ್ಯಸ್ಥ. ಅಲ್ಲಿಗೆ ಇಲ್ಲೇನು ಮಾಡಬೇಕು, ಎಗೆ ಯಾವುದಿದೆ, ಮಹಲ್ವಾರಿ ಅಲ್ವಾ, A3 ನೋಡಿ, ಇದು 2 A3 ಇದೆ. ಈಗ ಮತ್ತೆ ಇನ್ನೇನು ಮಾಡಬೇಕು, ಸಿ ಮತ್ತು ಡಿಗೆ ಹೋಗಬೇಕು. ಈಗ ಡಿಗೆ ಬರೋಣ, ಅವು ಯಾವುದೂ ನಮ್ಗೆ ಗೊತ್ತಿಲ್ಲ ಅಂದ್ಕೊಳ್ಳೋಣ. ಬೆಳೆಯ 3 ಪಾಲು ತೆರಿಗೆಯನ್ನು ಕೊಡೋದಕ್ಕೆ, ಯಾಕೆಂದರೆ ಈಗ ಇದರಲ್ಲಿ 1 ಮಹಲ್ವಾರಿ ಆಯಿತು, ರೈತವಾರಿ ನಂಗೆ ಗೊತ್ತಿದೆ, ಶಾಶ್ವತ ಗೊತ್ತಿದೆ, ಬಟ್ ಬೆಳೆಯಲ್ಲಿ 3 ಪಾಲು ಕೊಡೋದು ಯಾವುದು ಅಂತ ನಂಗೆ ಗೊತ್ತಿಲ್ಲ. ಅಲ್ಲೂ ತೇಭಾಗ ಅನ್ನೋಂಥ ಪದ ನಾನು ಕೇಳಿಲ್ಲ, ಅಲ್ಲಿಗೆ ಇವೆರಡೇ ಆಗಿರಬೇಕು ಅಲ್ವಾ? ನಾನು ಹಂಗೆ ಅನಾಲಿಸಿಸ್ ಮಾಡ್ತೇನೆ. ಅಲ್ಲಿಗೆ ಡಿಗೆ 2 ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಮಾಡ್ಕೊತ ಹೋಗೋಣ, ಯಾಕೆ ನಮ್ಗೆ ಕನ್ಫ್ಯೂಷನ್ಸ್ ಆಗುತ್ತೆ, ಕ್ಲಾರಿಟಿ ಯಾಕೆ ತೊಗೊಂಡಿಲ್ಲ ನಾವು. ಈಗ ತಿಳ್ಕೊಳ್ಳೋ, ಕಾಯಂ ಜಮೀನ್ದಾರಿ ಪದ್ಧತಿ 1793ರಲ್ಲಿ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ, ಬಂಗಾಳ ಪ್ರದೇಶದಲ್ಲಿ ಜಾರಿಗೆ ತರ್ತಾನೆ. ಬಂಗಾಳ ಅಂದರೆ ಆವಾಗ ಬಿಹಾರನು ಅದ್ರ ಜೊತೆಗೆ ಸೇರಿಕೊಂಡಿತ್ತು. ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂಮಾಲೀಕ, ಇದು ಕ್ಲಿಯರ್ ಆಯಿತು. ಜಮೀನ್ದಾರಿ ಪದ್ಧತಿ. ಮಹಲ್ವಾರಿ ಪದ್ಧತಿ ಉತ್ತರ ಪ್ರದೇಶ, ಮಧ್ಯಪ್ರದೇಶಗಳಲ್ಲಿ ಜಾರಿಗೆ ತರ್ತಾರೆ. ಪಂಜಾಬು, ದೆಹಲಿಯ ಕೆಲವು ಪ್ರಾಂತಗಳಲ್ಲಿ ಜಾರಿಗೆ ತರ್ತಾರೆ. ಇದು ತೆರಿಗೆಯನ್ನು ಸಲ್ಲಿಸುವಂಥ ಪದ್ಧತಿ. ಇದನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅನ್ನೋಂಥವ್ರು ಜಾರಿಗೆ ತರ್ತಾರೆ. ಮಹಲ್ ಅಂದರೆ ಏನು, ತಾಲೂಕು ಅಂತ. ನೆಕ್ಸ್ಟ್ ಹೋಗೋಣ, ರೈತವಾರಿ ಪದ್ಧತಿ. ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಒಂದು ಪ್ರಯೋಗವಾಗಿ ಬಾರಾಮಹಲ್ ಅನ್ನೋಂಥ ಪ್ರಾಂತದಲ್ಲಿ 1792ರಲ್ಲಿ ಜಾರಿಗೆ ತಂದಿರ್ತಾರೆ ಅಲೆಕ್ಸಾಂಡರ್ ರೀಡ್ ಅನ್ನೋಂಥವ್ರು. ಅನಂತರ ಥಾಮಸ್ ಮನ್ರೋ ಅನ್ನೋಂಥವನು ಮದ್ರಾಸು ಮೈಸೂರು ಪ್ರಾಂತದಲ್ಲಿ ನೋಡಿ 1801 ವೆರಿ ಇಂಪಾರ್ಟೆಂಟ್ ಇಲ್ಲಿ. ಯಾಕೆ 1801ರಲ್ಲಿ ಮದ್ರಾಸು ಮತ್ತು ಮೈಸೂರಲ್ಲಿ ಇದನ್ನು ಜಾರಿಗೆ ತಂದರು ಅಂದರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಮರಣ ಹೊಂತಾನೆ. ಆವಾಗ ಬ್ರಿಟಿಷರು ಈ ಮೈಸೂರು ಭಾಗವನ್ನು ಹಂಚಿಕೆ ಮಾಡ್ತಾರೆ. ಆ ಮೈಸೂರು ಭಾಗದಲ್ಲಿ ಎಷ್ಟು ಭಾಗವನ್ನು ಬ್ರಿಟಿಷರು ತಗೊಂಡಿದ್ರು ಆ ಭಾಗದಲ್ಲಿ ಚೆನ್ನೈಯನ್ನು ಅವ್ರು ತೊಗೊಂಡಿರ್ತಾರೆ. ಅವರು ಪಾಲು ಹಂಚ್ಕೋತಾರಲ್ಲ, ಹೈದರಾಬಾದ್ ನಿಜಾಮನಿಗೆ ಒಂದು ಸ್ವಲ್ಪ, ಮರಾಠರ ಒಂದು ಇವ್ರಿಗೆ ಸ್ವಲ್ಪ, ಮೈಸೂರು ರಾಜರಿಗೆ ಸ್ವಲ್ಪ, ಬ್ರಿಟಿಷರು ಸ್ವಲ್ಪ. ಈ ರೀತಿ ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ನಂತರ ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡ್ತಾ ಇದ್ದಂಥ ಪ್ರದೇಶವನ್ನು 4 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ. 4ರಲ್ಲಿ 1 ಭಾಗ ಬ್ರಿಟಿಷರ ಪಾಲ್ಗೆ ಹೋಗುತ್ತೆ. ಆ 1 ಪಾಲಲ್ಲಿ ಥಾಮಸ್ ಮನ್ರೋ ಅಧಿಕಾರಿಯನ್ನು ನೇಮಕ ಮಾಡಿ ಅಲ್ಲಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾರೆ, ರೈತವಾರಿ ಪದ್ಧತಿಯನ್ನು. ಇದರಲ್ಲಿ 50% ಕಂದಾಯವನ್ನು ಕೊಡಬೇಕಾಗಿರುತ್ತೆ ರೈತವಾರಿ ಪದ್ಧತಿಯಲ್ಲಿ. ಯಾಕೆ ದಕ್ಷಿಣ ಭಾರತದಲ್ಲಿ ಸಾಂಬಾರು ಪದಾರ್ಥಗಳು ಬೆಳೆಯುವಂಥ ಪ್ರದೇಶ ಅದು, ಮತ್ತು ಬ್ರಿಟಿಷರು ವಹಿಸ್ಕೊಂಡಿರುವಂಥ ಪ್ರದೇಶಗಳೆಲ್ಲವೂ ಸಾಮಾನ್ಯವಾಗಿ ಸಾಂಬಾರು ವ್ಯಾಪಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರೋಂಥದ್ದು. ಅದರಿಂದಾಗಿ 50% ತೆರಿಗೆಯನ್ನು ತೆಗೆದುಕೋತಾರೆ. ಮತ್ತು ಎಷ್ಟು ವರ್ಷಕ್ಕೆ ಇದು ಅಗ್ರಿಮೆಂಟು, 30 ವರ್ಷಗಳ ಕಾಲ ಅದು ಅಗ್ರಿಮೆಂಟ್ ಇರುತ್ತೆ, ಆ ಥರ ಹೋಗುವಂಥದ್ದು. ಚಾರ್ಲ್ಸ್ ಮೆಟ್ಕಾಪ್ ಅನ್ನೋಂಥವ್ನು ಹೇಳ್ತಾನೆ, ಬ್ರಿಟಿಷರ ಕಂದಾಯ ನೀತಿಗಳಿಂದ ಭಾರತದಲ್ಲಿ ಏನಾಗಿದೆ ಅಂದರೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಕೊನೆಗೆ ಸಾಲದಲ್ಲೇ ಸಾಯ್ತಾರೆ. ಆ ಮಟ್ಟಕ್ಕೆ ಕಂದಾಯವನ್ನು ವಸೂಲಿ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಬ್ರಿಟಿಷರು. ಭಾರತೀಯರ ಹತ್ರ ವಸ್ತುಗಳು ಉಳಿತಾ ಇಲ್ಲ, ಹಣಕಾಸು ಉಳಿತಾ ಇಲ್ಲ. 50%, 40%, 30% ಈ ಥರ ತೊಗೊಂಡ್ಬಿಟ್ಟಿದ್ದಾರೆ. ನೀವು ಯಾಕೆ ಅಂದರೆ
ಪ್ರಾಚೀನ ಭಾರತದ ಇತಿಹಾಸಕ್ಕೆ ಹೋಗಿ 6ನೇ ಒಂದು ಭಾಗ ಕಂದಾಯ ಇರುತ್ತೆ. ಅದೇ ಮೊಘಲರು ಡೆಲ್ಲಿ ಸುಲ್ತಾನರು ಇತಿಹಾಸಕ್ಕೆ ಬಂದಾಗ ಕೆಲವು ಟೈಮಲ್ಲಿ 3ನೇ ಒಂದು ಭಾಗ ಬರುತ್ತೆ, ಕೆಲವು ಟೈಮಲ್ಲಿ 4ನೇ ಒಂದು ಭಾಗ ಬರುತ್ತೆ, ಕೆಲವು ಟೈಮಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಅಂಥ ಟೈಮಲ್ಲಿ 2ನೇ ಒಂದು ಭಾಗನೂ ಕಂದಾಯ ವಸೂಲಿ ಮಾಡ್ತಾರೆ. ಬಟ್ ಪ್ರಾಚೀನ ಭಾರತದಲ್ಲಿ ಅತಿ ಕಡಿಮೆ ಕಂದಾಯ ಇದ್ದಿದ್ದು, ಅತಿ ಹೆಚ್ಚು ಕಂದಾಯ ಯಾರ ಕಾಲದಲ್ಲಿ ಅಂದರೆ ಬ್ರಿಟಿಷರ ಕಾಲದಲ್ಲಿ 50%ಗಿಂತ ಎಬೋ ಕಂದಾಯವನ್ನು ತೊಗೊಂಡ್ಬಿಟ್ಟಿದ್ರಿಂದ ಭಾರತೀಯರ ಹತ್ರ, ರೈತರ ಹತ್ರ ದುಡ್ಡು ಉಳಿಯೋದಿಲ್ಲ, ಸಾಕಾಗೋದಿಲ್ಲ ದವಸ ಧಾನ್ಯಗಳು. ಅದರಿಂದಾಗಿ ಭಾರತದಲ್ಲಿ ಬಡತನ ಬರುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ ಯಾವ ಭಾಗದಲ್ಲಿ ನೋಡಿ, ಮಹಲ್ವಾರಿ ಪದ್ಧತಿ ಪಂಜಾಬ್ ಆ ಭಾಗದಲ್ಲಿ ನೋಡಿ. ಆನಂತರ ಬಂಗಾಳಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ, ಇಲ್ಲಿ ರೈತವಾರಿ ಪದ್ಧತಿ ಇಂಪಾರ್ಟೆಂಟ್. ಅದನ್ನು ಕೇಳ್ಬೋದು ಯಾವ ಪ್ಲೇಸಲ್ಲಿ ಜಾರಿಗೆ ತಂದಿದ್ರು ಅಂತ. ಸ್ಪರ್ಧಾರ್ಥಿಗಳೇ, ಹೀಗೆ ನನಗೆ ಗೊತ್ತಿದ್ದ ಮಟ್ಟಕ್ಕೆ, ನನ್ನ ತಿಳಿವಿನ ಒಂದು ಇದರ ಮಟ್ಟಕ್ಕೆ ತಮಗೆ ಆ ಮಾಹಿತಿಯನ್ನು ಕನ್ವೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಇದನ್ನು ಸದುಪಯೋಗ ಬಳಸ್ಕೊಂಡಿದ್ರೆ, ಈ ಥರದ್ದು ಬೇಕು ಅನ್ನೋಂಥದ್ದಾದರೆ ಇದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಇದರಲ್ಲಿ ಇಷ್ಟು ಕ್ವಶನ್ಗಳಲ್ಲಿ ಎಷ್ಟಿಗೆ ಆನ್ಸರ್ ಮಾಡಿದ್ದೀರಿ ಅನ್ನೋಂಥದ್ದನ್ನ ತಿಳಿಸಿ. ಅದು ನಿಮ್ಮ ಮಟ್ಟ ಮತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಮ ವೀಡಿಯೋಸ್ನ ಅಬ್ಸರ್ವ್ ಮಾಡ್ತಾ ಎಷ್ಟು ಕಲ್ತಿದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಿಂದ ಮುಂದೆ ಇದೇ ಥರದ ವೀಡಿಯೋಗಳು ತರಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.